ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಾಹ ಜ್ಞಾನ ಸತ್ರದ 4ನೆಯ ದಿನ. ವಸ್ತುತಃ 8 ಮತ್ತು 9ನೇ ಸ್ಕಂದದ ಕಥಾನಕದ ಜೊತೆಗೆ 10ನೇ ಸ್ಕಂದದ ಪ್ರಾರಂಭದಲ್ಲಿ ಬರುವ ಕೃಷ್ಣಾವಿರ್ಭಾವ ಪರ್ಯಂತಂ ಚತುರ್ಥೇ ಹನಿ ಪೂರಯೇತ್ ಅಂತ ಶ್ರೀಕೃಷ್ಣನ ಆವಿರ್ಭಾವದ ಕಥೆಯ ತನಕದ ಕಥಾವಿಸ್ತಾರವನ್ನು ಇವತ್ತು ನಾವು 7.5 ಗಂಟೆಯ ಕಾಲಾವಧಿಯಲ್ಲಿ ಯಥಾಶಕ್ತಿ ಅನುಸಂಧಾನ ಮಾಡಬೇಕು. ಸ್ವಲ್ಪ 7:45 ತನಕ ಹೋದರೂ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಹೆಂಗಸರು ಮುಖ್ಯವಾಗಿ ಹೇಳಬೇಕಾದ್ದು. ಅಷ್ಟಮ ಸ್ಕಂದದ ಆರಂಭದಲ್ಲಿ ಪ್ರಾರಂಭವಾಗುವುದು ಸ್ವಯಂಭುವ ಮನುವಿನ ಕಥಾನಕ. ಸ್ವಯಂಭುವ ಮನುವಿನ ಕಥೆಯನ್ನು ಈಗಾಗಲೇ ಶ್ರವಣ ಮಾಡಿರ್ತೀರಿ. ಸ್ವಯಂಭುವ ಮನು ಈ ಸೃಷ್ಟಿಯ ಆದಿ ಸೃಷ್ಟಿಯ ಮಗ, ಚತುರ್ಮುಖ ಬ್ರಹ್ಮನ ಮೊದಲ ಮಗ ಸ್ವಯಂಭುವ ಮನು. ಸ್ವಯಂಭುವ ಮನುವಿನಿಂದ ಮನ್ವಂತರ, ಮೊದಲನೆಯ ಮನ್ವಂತರ ಆರಂಭವಾಯಿತು. ಅವನಿಗೆ ಆಕೂತಿ, ಪ್ರಸೂತಿ, ದೇವಹೂತಿ ಅನ್ನುವ 3 ಹೆಣ್ಣು ಮಕ್ಕಳು, ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತೇಳುವ 2 ಗಂಡು ಮಕ್ಕಳು. ಅವರಿಂದ ಮುಂದೆ ಕಥಾನಕ ವಿಸ್ತಾರವಾಗಿ ಬೆಳೀತಾ ಬಂತು. ಸ್ವಯಂಭುವ ಮನು ತನ್ನ ಮಗಳಾದಂತಹ ಆಕೂತಿಯಲ್ಲಿ ಸಾಕ್ಷಾತ್ ಪರಮಾತ್ಮನನ್ನು, ಯಜ್ಞನಾಮಕನಾದ ಭಗವಂತನನ್ನು ಮೊಮ್ಮಗನನ್ನಾಗಿ ಪಡಿತಾನೆ. ತಾನು ಮೊಮ್ಮಗನನ್ನಾಗಿ ಪಡೆದದ್ದು ಅಂತ ಹೇಳುವುದು ಯಾಕೆಂದರೆ, ವಸ್ತುತಃ ಮಗಳನ್ನು ಕೊಟ್ಟ ಮೇಲೆ ಮಗಳಿಗೆ ಭಗವಂತ ಹುಟ್ಟಿದರೂ ಸರಿ, ಬೇರೆ ಹುಟ್ಟಿದರೂ ಸರಿ, ಇವನ ಗೋತ್ರಕ್ಕೆ ಬರುವುದಿಲ್ಲವ. ಆದರೆ ಇವ ತನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕಾದ್ರೆ ಒಂದು ಒಪ್ಪಂದ ಹಾಕಿ ಮದುವೆ ಮಾಡಿಕೊಟ್ಟಿದ್ದ. ಈ ಹೆಣ್ಣು ಮಗಳಲ್ಲಿ ಯಾವ ಗಂಡು ಮಗು ಹುಡ್ತದೆ ಅದನ್ನು ನನಗೆ ಕೊಡಬೇಕು ಅಂತ ಹೇಳಿ ಒಪ್ಪಂದ. ಇದಕ್ಕೆ ಪುತ್ರಿಕಾಪುತ್ರ ಧರ್ಮದಿಂದ ವಿವಾಹ ಮಾಡಿಕೊಡುವುದು ಅಂತ ಹೆಸರು. ಗಂಡು ಮಕ್ಕಳಿಲ್ಲದೆ ಹೋದಾಗ ಮಾತ್ರ ಹೀಗೆ ಮಾಡಬೇಕು. ಆದರೆ ಇವನಿಗೆ 2 ಗಂಡು ಮಕ್ಕಳಿದ್ದರೂ ಕೂಡ ಈ ಒಪ್ಪಂದದಿಂದ ವಿವಾಹ ಮಾಡಿದ್ದ. ಅದಕ್ಕೆ ಕಾರಣ ಒಂದು ಸ್ವಾರ್ಥ. ನನ್ನ ಮಗಳಲ್ಲಿ ಸಾಕ್ಷಾತ್ ಭಗವಂತ ಆವಿರ್ಭಾವ ಆಗ್ತಾನೆ, ಅವನು ನಮ್ಮ ಮನೆಯಲ್ಲಿ ಓಡಾಡಬೇಕು ಅನ್ನುವ ದೃಷ್ಟಿಯಿಂದಲೇ ಆತ ಆ ರೀತಿಯಲ್ಲಿ ವಿವಾಹ ಮಾಡಿಕೊಟ್ಟಿದ್ದ. ತನ್ನ ಮನೆಯಲ್ಲಿದ್ದಂತಹ ಯಜ್ಞನಾಮಕ ಭಗವಂತನನ್ನು ತಾನು ಯೋಚನೆ ಮಾಡ್ತಾ ಈ ಸ್ವಯಂಭುವ ಮನು ಒಂದು ಉಪನಿಷತ್ತಿನ ದರ್ಶನವನ್ನು ಮಾಡ್ತಾನೆ. ಆ ಸ್ವಯಂಭುವ ಮನುವಿಗೆ ಒಳಗಿನಿಂದ ಹೊಳೆದಂತಹ ಭಗವಂತನ ಸ್ತುತಿಯದು. ಭಗವಂತನ ಗುಣಗಳನ್ನು ಗಾನ ಮಾಡತಕ್ಕಂತಹ ವಿಶಿಷ್ಟವಾದ ಶಬ್ದ ರಾಶಿ. ಅವನು ತಾನೇ ತಾನಾಗಿ ರಚಿಸಿದಂತಹ ಶಬ್ದ ಅಲ್ಲ. ತಾನು ಒಳಗಿನಿಂದ
ಪ್ರತ್ಯಕ್ಷೀಕರಿಸಿಕೊಂಡಂತಹ ಒಂದು ಶಬ್ದರಾಶಿ. ಅದನ್ನು ಈಶಾವಾಸ್ಯೋಪನಿಷತ್ತು ಅಂತ ಕರೀತೇವೆ. ಆತ್ಮ ವಾಸ್ಯಮಿದಂ ಸರ್ವಂ, ಇದು ಭಾಗವತದಲ್ಲಿ ಬರತಕ್ಕಂಥ ಉಪನಿಷತ್ತಿನ ಮಾತು. ವಸ್ತುತಃ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃಧ ಕಸ್ಯ ಸ್ವಿಧನಂ ಅಂತ ಪ್ರಾರಂಭವಾಗುವ ಇವತ್ತು ಪ್ರಸಿದ್ಧವಾದ 10 ಉಪನಿಷತ್ತುಗಳಲ್ಲಿ ಮೊದಲ ಉಪನಿಷತ್ತು ಈಶಾವಾಸ್ಯ. ಆ ಉಪನಿಷತ್ತನ್ನು ಕಂಡಂತಹ ಮಹರ್ಷಿ ಯಾರು ಅಂತೇಳಿದರೆ ಆದಿರಾಜನಾದಂತಹ ಸ್ವಯಂಭೂಮನು. ಭಗವಂತನನ್ನು ಯಜ್ಞನನ್ನು ಯೋಚನೆ ಮಾಡ್ತಾ ಮಾಡ್ತಾ ಆ ಯಜ್ಞನಾಮಕ ಭಗವಂತನ ವಿಭೂತಿ ವಿಶೇಷವೇ ಈತನಿಗೆ ಶಬ್ದ ಸ್ವರೂಪದಿಂದ ಪ್ರತ್ಯಕ್ಷವಾಯಿತು. ಆದ್ದರಿಂದ ಅವನಿಂದ ದೃಷ್ಟವಾದ ಮಂತ್ರ, ಅವನ ದರ್ಶನಕ್ಕೆ ವಿಷಯವಾದ ಮಂತ್ರ ಅದು ಈಶಾವಾಸ್ಯ. ಅದು ಮುಖ್ಯವಾಗಿ ನಮಗೆ ಉಪದೇಶಿಸುವುದು, ನೀನು ಏನನ್ನೂ ಬಯಸಬೇಡ, ದೇವರು ಕೊಟ್ಟದರಲ್ಲಿ ಆನಂದವಾಗಿರು, ಜೊತೆಗೆ ನಿನ್ನ ಪಾಲಿನ ವಿಹಿತ ಕರ್ಮಗಳನ್ನು ಮಾಡದೇ ಇರಬೇಡ. ಇದು 2 ಆ ಉಪನಿಷತ್ತು ಮೊತ್ತ 2 ಹೆಜ್ಜೆಯಲ್ಲಿ ಮೊದಲ ಹೆಜ್ಜೆಗಳಲ್ಲಿ ಉಪದೇಶ ಮಾಡ್ತಕ್ಕಂಥದ್ದು. ತೇನ ತ್ಯಕ್ತೇನ ಭುಂಜೀಥ, ಭಗವಂತ ಕೊಟ್ಟದ್ದರಲ್ಲಿ ಆನಂದದಿಂದ ಬದುಕು, ಅಸಂತೋಷದಿಂದ ಬದುಕಬೇಡ, ಅತೃಪ್ತಿಯಿಂದ ಬದುಕಬೇಡ, ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ಸ್ಥಿತಿಯಲ್ಲಿ ಬದುಕು. ಹೀಗಿದ್ದರೆ ನಿನಗೆ ಅಧ್ಯಾತ್ಮ ಅರ್ಥ ಆಗ್ತದೆ. ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅನ್ನುವ ಭಾವದಿಂದ ಅತೃಪ್ತಿಯಿಂದ ಅಶಾಂತಿಯಿಂದ ನೀನು ಬದುಕ್ತಾ ಇದ್ದಿಂತಾದರೆ ನೀನು ಅಧ್ಯಾತ್ಮದ ಎತ್ತರಕ್ಕೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೊತ್ತ ಮೊದಲು ಉಪನಿಷತ್ತಿನಲ್ಲಿ ಅಥವಾ ಅಧ್ಯಾತ್ಮದಲ್ಲಿ ಪ್ರವೇಶ ಮಾಡುವ ವ್ಯಕ್ತಿಗೆ ಬೇಕಾದ ಗುಣಧರ್ಮವನ್ನು ಮೊದಲ ಮಂತ್ರ ಹೇಳ್ತದೆ. ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃಧ ಕಸ್ಯ ಸ್ವಿಧನಂ. ಯಾರ ಸಂಪತ್ತಿನ ಬಗ್ಗೆಯೂ ಹೊಂಚು ಹಾಕಬೇಡ, ಅಸೂಯೆ ಪಡಬೇಡ. ಯಾಕಂದರೆ ಕಸ್ಯ ಸಿದ್ಧನಂ, ಅದು ಯಾರ್ದು ಅಂತ ಅಂದುಕೊಂಡಿದ್ದಿ, ಅದು ಭಗವಂತನ ಅಧೀನವಾಗಿ ಎಲ್ಲವೂ ಇದೆ. ಈಶಾವಾಸ್ಯ ಇದೆಲ್ಲ ಭಗವಂತನ ಮನೆ. ಭಗವಂತ ಕೊಟ್ಟದ್ದನ್ನು ಸ್ವೀಕರಿಸಿ ನೀನು ಆನಂದದಿಂದ ಬದುಕು. ಈ ಒಂದು ಆಸೆಯನ್ನು ಬಿಡುವುದು ಅನ್ನುವುದು ಮೊದಲ ಅರ್ಹತೆ. ಎರಡನೇ ಅರ್ಹತೆಯನ್ನು ಉಪನಿಷತ್ತು ಹೇಳ್ತದೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಂ ಸಮಾಹ. ನೀನು ಈ ಲೋಕದಲ್ಲಿ 100 ವರ್ಷ ಬದುಕಬೇಕು ಅಂತ ಬಯಸ್ತಿ ಅಂತಾದರೆ ನೀನು ಹೀಗಿರಬೇಕು ಅಂತ ಶ್ರುತಿ ಸ್ಮೃತಿಗಳಲ್ಲಿ ಏನು ಆದೇಶ ಮಾಡಿದೆ ಆ ಕರ್ಮಗಳನ್ನು ಅನುಷ್ಠಾನ ಮಾಡಿಕೊಂಡು ಬದುಕು. ಆ ಕರ್ಮಗಳನ್ನು ಮೀರಿ ಬದುಕಿದಿ ಅಂದರೆ ನಿನಗೆ ಬದುಕುವುದಕ್ಕೆ ನೈತಿಕವಾದ ಹಕ್ಕೇ ಇಲ್ಲ. ಆದರೆ ಮಾಡುವ ಕರ್ಮವನ್ನು ಅಂಟದೇ ಇರುವ ಹಾಗೆ ಬದುಕು. ಅಂಟುವ ಕರ್ಮ, ಅಂಟದ ಕರ್ಮ ಅಂತ 2 ಬಗೆಯ ಕರ್ಮ. ಸಾಮಾನ್ಯ ಅಂಗಡಿಯಲ್ಲಿ ಬೆಲ್ಲ, ಅಂಟುವ ಬೆಲ್ಲ, ಅಂಟದ ಬೆಲ್ಲ ಅಂತ 2 ಸಿಗುತ್ತಲ್ವ. ಹಾಗೆ ನಮ್ಮ ಕರ್ಮಗಳಲ್ಲೂ ಅಂಟುವ ಕರ್ಮ, ಅಂಟದೇ ಇರುವ ಕರ್ಮ ಅಂತ 2 ಬಗೆಯ ಕರ್ಮಗಳಿದ್ದಾವೆ. ಅಂಟುವ ಕರ್ಮ ಅಂದರೆ ಯಾವ ಕರ್ಮವನ್ನು ಮಾಡಿ ಅದರ ಫಲವನ್ನು ಅನುಭವಿಸುವುದಕ್ಕೋಸ್ಕರ ಮತ್ತೆ ಕಷ್ಟಪಡಬೇಕಾಗುತ್ತೋ ಅಂಥ ಕರ್ಮಗಳು, ಅದು ಅಂಟುವ ಕರ್ಮ. ಒಳ್ಳೆಯ ಕರ್ಮಗಳು ಕೆಲವು ಅಂಟ್ತಾವೆ, ಅದು ಬೇಕು ಇದು ಬೇಕು ಅಂತ ಮಾಡುವ ಕರ್ಮಗಳು ಅಂಟಿಕೊಳ್ತವೆ. ದೇವರು ಪ್ರೀತನಾದರೆ ಸಾಕು, ಇದು ನನಗೆ ನೀನು ಆದೇಶ ಮಾಡಿರುವ ಕರ್ಮ, ಮಾಡಬೇಕು ಅಂತ ಆದೇಶಿಸಿದ್ದು ಮಾಡ್ತೇನೆ ನಿನ್ನ ಪ್ರೀತಿಗೋಸ್ಕರ, ಈ ರೀತಿಯಲ್ಲಿ ನಡೆಸುವ ಕರ್ಮ ಅಂಟುವುದಿಲ್ಲ. ಇಂಥ ಕರ್ಮವನ್ನು ನಿಷ್ಕಾಮ ಕರ್ಮ ಅಂತ ಹೇಳ್ತೇವೆ. ಸ್ವಲ್ಪ ಇನ್ನೂ ಅದನ್ನು ಕೃಷ್ಣ ಹೇಳುವಾಗ ಯೋಗ ಕರ್ಮಸು ಕೌಶಲಂ ಅಂತಾನೆ. ಕರ್ಮಯೋಗ ಅದು. ಕರ್ಮಯೋಗ ಯಾವುದು ಅಂದರೆ ಸುಕೌಶಲಂ ಕರ್ಮ ಯೋಗ, ಕರ್ಮಸು ಕೌಶಲಂ ಯೋಗ. ಈಗ ಒಬ್ಬ ವ್ಯಕ್ತಿ ಹತ್ರ ಒಂದು ಹಲಸಿನ ಹಣ್ಣು ಬಿಡಿಸಿಕೊಡು ಅಂತ ಹೇಳಿದರೆ ಅವನಿಗೆ ನರಸಿಂಹಾವತಾರದ ನೆನಪಾಗ್ತದೆ. ಹಾಕಿ ಬಗಿತಾನೆ ಅಂತ ಅಂದ್ಕೊಳ್ಳಿ. ಬಗೆದ ಅದರ ಅಂಟು ಮೈಗೆ ಅಂಟುವುದಕ್ಕೆ ಶುರುವಾಯಿತು, ಎತ್ತಿ ತಲೆಗೆ ಒರೆಸಿಕೊಂಡ, ಆಮೇಲೆ ಪಕ್ಕದಲ್ಲಿ ಯಾರಾದರಿದ್ದರೆ ಅವರ ತಲೆಗೂ ಒರೆಸಿಯಾನು, ಗೋಡೆಗೆ ಒರೆಸಿದ. ಅವನ ಹಲಸಿನ ತೊಳೆ ಬಿಡಿಸಿ ಆಗಬೇಕಾದರೆ ಒಂದು ಕುರುಕ್ಷೇತ್ರ ನಡೆದಿರುತ್ತದೆ ಅಲ್ಲಿ. ಅದೇ ಇನ್ನೊಬ್ಬ ವ್ಯಕ್ತಿ ಹತ್ರ ಕೊಟ್ಟಿವಿ ಅದನ್ನು ಬಿಡಿಸು ಅಂತ. ಅವನು ಜಾಗ್ರತೆಯಾಗಿ ಕೈಗೆ ಎಣ್ಣೆ ಹಚ್ಚಿಕೊಂಡು ಜಾಗ್ರತೆಯಾಗಿ ಬಿಡಿಸಿ ತೊಳೆಯನ್ನು ಪ್ರತ್ಯೇಕ ಮಾಡಿ ಅದನ್ನು ಮುಚ್ಚಿಟ್ಟರೆ ಇಲ್ಲಿ ಹಲಸಿನ ಹಣ್ಣು ಬಿಡಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದು ನಮ್ಮ ಮೂಗು ಸರಿ ಇರುವುದರಿಂದ ಮಾತ್ರ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನಲ್ಲ, ಅಂಟದೇ ಇರುವ ರೀತಿಯಲ್ಲಿ ಕರ್ಮ ಮಾಡಿದ್ದು ಯಾಕೆ? ಅದರ ಹಿಂದೆ ಒಂದು ಕೌಶಲ ಇದೆ. ಕರ್ಮವನ್ನು ನಡೆಸಿ ಯೋಗ ಕರ್ಮಸು ಕೌಶಲಂ, ಕರ್ಮ ಯೋಗ ಆಗಬೇಕು ನಮ್ಮ ಜೀವನ, ಕರ್ಮ ರೋಗ ಆಗಬಾರ್ದು. ಕರ್ಮಗಳು ಅಂಟ್ತಾ ಹೋಗೋದು ಯಾವಾಗ ಅಂದರೆ ಅದು ಬೇಕು ಇದು ಬೇಕು ಅನ್ನುವ ದೃಷ್ಟಿಯಿಂದ ಕರ್ಮಗಳನ್ನು ಪ್ರಾರಂಭಿಸಿದಾಗ. ಕೆಲವು ಸಲ ನಮ್ಮ ಕರ್ಮಕ್ಕಿಂತ ಹೆಚ್ಚು ಸಂಕಲ್ಪ ದೊಡ್ಡದಿರ್ತದೆ. ತತ್ಪ್ರಾಪ್ತ್ಯರ್ಥಂ ಏತತ್ ಪ್ರಾಪ್ತ್ಯರ್ಥಂ, ಅದು ಸಿಗುವುದಕ್ಕೋಸ್ಕರ ಇದು ಸಿಗುವುದಕ್ಕೋಸ್ಕರ ಅಂತ ಹೇಳಿ ಕೊನೆಗೆ ತನ್ನಿವೃತ್ತಿಯರ್ಥಂ, ಪಕ್ಕದ ಮನೆ ಹಾಳು ಆಗುವುದರ್ಥಂ, ಇದೆಲ್ಲ ಸೇರ್ತದೆ.
ಈ ಎಲ್ಲ ಬೇರೆ ಬೇರೆ ವಿಷಯಗಳು, ಆ ತನ್ನಿವೃತ್ತ್ಯರ್ಥ, ಅನಿಷ್ಟ ನಿವೃತ್ತ್ಯರ್ಥಂ ಇಷ್ಟ ಪ್ರಾಪ್ತ್ಯರ್ಥಂ ಅಂತ ಆ ಇಷ್ಟಗಳು ಅನಿಷ್ಟಗಳ ಲಿಸ್ಟ್ ಜಾಸ್ತಿ ಆದಷ್ಟು ಕರ್ಮ ಅಂಟುವುದು ಜಾಸ್ತಿ. ಯಾಕಂದರೆ ಆ ಎಲ್ಲ ಉದ್ದೇಶಗಳು ಮನಸ್ಸಲ್ಲಿರುತ್ತಲ್ವ, ಮನಸ್ಸು ಅನ್ನುವುದು ಕರ್ಮವನ್ನು ಅಂಟಿಸುವ ಕರ್ಮವನ್ನಾಗಿಸುತ್ತೆ, ಮನಸ್ಸು ಅನ್ನುವುದೇ ಕರ್ಮವನ್ನು ಬಿಡಿಸುವ ಕರ್ಮವಾಗುತ್ತೆ. ಆ ದೃಷ್ಟಿಯಿಂದ ಕುರುವ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೆ, ನಿನಗೆ ಕರ್ಮ ಲೇಪವಾಗದೆ ನೀನು ಕರ್ಮ ಮಾಡಬೇಕು. ಹಾಗಾದರೆ ಭಗವಂತ ಪ್ರೀತನಾಗಲಿ, ಇದು ನನಗೆ ವಿಹಿತವಾದ ಆದೇಶಿಸಿದ ಕರ್ಮ, ಅವನ ಆದೇಶ ಇದೆ ಅಂತ ನಾನು ಇದನ್ನು ನಡೆಸಬೇಕು. ಅದು ಯಾವ ಕರ್ಮವೂ ಆಗ್ಬೋದು. ದೇವರಿಗೆ 4 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವಂಥದ್ದಿರ್ಬೋದು, ಅಥವಾ ಅವರವರಿಗೆ ವಿಹಿತವಾದ ಸಂಧ್ಯಾವಂದನ ದೇವತಾರಾಧನಾದಿ ಕರ್ಮಾನುಷ್ಠಾನಗಳಿರ್ಬೋದು, ಯಜ್ಞ ಯಾಗಾದಿ ವಿಶೇಷ ಕರ್ಮಾನುಷ್ಠಾನಗಳಿರ್ಬೋದು. ಅವೆಲ್ಲ ಭಗವತ್ ಪ್ರೀತಿಯ ಉದ್ದೇಶದಿಂದ ಕೂಡಿದ್ದಾಗ ಅದು ಕರ್ಮಯೋಗವಾಗ್ತದೆ. ಅಂತಹ ಒಂದು ವಿಶಿಷ್ಟ ಸಂದೇಶವನ್ನು ಲೋಕಕ್ಕೆ ಕೊಡತಕ್ಕಂತಹ ಉಪನಿಷತ್ತನ್ನು ಸ್ವಯಂಭೂಮನು ದರ್ಶನ ಮಾಡ್ತಾನೆ. ಅದರ ಅರ್ಥ ವಿಸ್ತಾರವನ್ನು ಭಾಗವತದ 8ಮ ಸ್ಕಂದ ವರ್ಣನೆ ಮಾಡ್ತದೆ. ಸ್ವಯಂಭೂಮನುವಿನ ಮನ್ವಂತರ ಮುಗೀತು. ಕೊನೆಗೆ ಆ ಸ್ವಯಂಭೂಮನು ಲೋಕದಲ್ಲಿ ರಾಜ್ಯಾಡಳಿತ ನಡೆಸುವುದಕ್ಕೆ ಅಂತ ಒಂದು ವಿಧಿವಿಧಾನವನ್ನು ಚೌಕಟ್ಟನ್ನು ಹಾಕಿ ಕೊಡ್ತಾನೆ. ಅವನು ಕೊಟ್ಟ ಚೌಕಟ್ಟನ್ನು ಇವತ್ತು ಮನುಸ್ಮೃತಿ ಅಂತ ಕರೀತೇವೆ. ಹೇಗೆ ರಾಜದಂಡಗಳು ಹೇಗಿರಬೇಕು, ರಾಜನೀತಿ ಹೇಗಿರಬೇಕು ಅನ್ನುವುದನ್ನು ನಿರೂಪಿಸ್ತಕ್ಕಂತಹ ಧರ್ಮ ಸಂವಿಧಾನ ಅದು. 2ನೆಯ ಮನ್ವಂತರ ಸ್ವಾರೋಚಿಷ, ಆಮೇಲೆ ಉತ್ತಮ, ಆಮೇಲೆ ತಾಪಸ, 4ನೆಯ ಮನ್ವಂತರ ತಾಪಸ ಮನ್ವಂತರದಲ್ಲಿ ಗಜೇಂದ್ರ ಮೋಕ್ಷಣ ಅನ್ನುವ ಒಂದು ವಿಶೇಷ ಘಟನೆ ನಡೆಯುತ್ತೆ. ಅದು 8ಮ ಸ್ಕಂದದಲ್ಲಿ ಬರ್ತಕ್ಕಂತಹ ಕಥಾನಕ. ನಿನ್ನೆ ದಿವಸ ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಗಜೇಂದ್ರ ಮೋಕ್ಷ, ವಸ್ತುತಃ ನಾವೆಲ್ಲ ಆ ಆನೆಯ ಹಾಗೆ ಇದ್ದೇವೆ. ಈ ಆನೆ ಏನು ಮಾಡಿತು, ಸ್ವಚ್ಛವಾದ ಜಲ ಇದ್ದಂತಹ ಆ ಸರೋವರದಲ್ಲಿ ಹೋಗಿ ಎಲ್ಲ ಕಲಕಿ ಅದನ್ನು ಹಾಳು ಮಾಡಿತು. ತುಂಬ ಖುಷಿಪಟ್ಟಿತು. ತನ್ನ ಹೆಣ್ಣಾನೆಗಳ ಜೊತೆಗೆ ಆ ಸರೋವರದಲ್ಲಿ ಈಜಾಡ್ತಾ ಆನಂದವೋ ಆನಂದ, ಏನು ನೀರಿನಲ್ಲಿ ಆ ಸೆಕೆಗಾಲದಲ್ಲಿ ಖುಷಿಪಟ್ಟಿತು. ಆದರೆ ಅದಕ್ಕೆ ಅಡಿಯಲ್ಲಿ ಒಂದು ಮೊಸಳೆ ನನ್ನ ಕಾಲನ್ನು ಹಿಡಿದು ಎಳೆದೀತು ಅನ್ನುವುದು ಗೊತ್ತೇ ಇಲ್ಲ, ಆ ಯೋಚನೆಯೇ ಇಲ್ಲ. ನಾವು ಕೂಡ ಹಾಗೆ ಮಾಡ್ತಾ ಇದ್ದೇವೆ. ವಸ್ತುತಃ ಈ ಸಂಸಾರ ಅನ್ನೋದು ಒಂದು ದೊಡ್ಡ ಸರೋವರ ಇದ್ದ ಹಾಗೆ. ಈ ಸರೋವರದಲ್ಲಿ ಖುಷಿಯಿಂದ ಈಜಾಡ್ತಾ ಇದ್ದೇವೆ, ಇದ್ದದ್ದೆಲ್ಲ ಹಾಳು ಮಾಡಿ ಹಾಕೋದೇ ಕೆಲಸ. ಏನು ಪ್ಲ್ಯಾಸ್ಟಿಕ್ಗಳು, ಮತ್ತೊಂದು, ನಾವು ಒಂದಷ್ಟು ತಿಂದ್ವಿ ಅಂದರೆ ಒಂದಷ್ಟು ಹಾಳಾಯಿತು ಅಂತ ಅರ್ಥ ಹೊರಗೆಲ್ಲೋ. ವಸ್ತುತಃ ಹಿಂದೆಲ್ಲ ಹಾಗಾಗ್ತಿರಲಿಲ್ಲ. ನಾವೇನಾದರೂ ತಿಂದ್ವಿ ಅಂತಾದರೆ ಆಮೇಲಿದ್ದು ಅದರದ್ದು ಸಿಪ್ಪೆಯೋ ಮತ್ತೊಂದು ಹಸುಗಳಿಗೆ ಹೋಗಿ ಅಲ್ಲಿಂದ ಅದು ಹಾಲಾಗಿ, ಹಾಲು ಮೊಸರಾಗಿ, ತುಪ್ಪವಾಗಿ ಮತ್ತೆ ನಮಗೆ ಬರ್ತಿತ್ತು. ಈ ವ್ಯವಸ್ಥೆ ಇತ್ತು. ಈಗ ಹಾಗಲ್ಲ. ತಿನ್ನುವುದು ಅಂದರೆ ಪ್ಲೇಟು ಪ್ಲ್ಯಾಸ್ಟಿಕ್ಕು, ಕುಡಿಯುವುದು ಪ್ಲ್ಯಾಸ್ಟಿಕ್ಕು, ಎಸೆಯುವುದು, ಊರನ್ನೇ ಹಾಳು ಮಾಡುವುದಕ್ಕೋಸ್ಕರ ನಾವು ತಿನ್ನುವಂತಹ ಪ್ರಸಂಗ ಬಂದು ಹೋಗಿದೆ. ಈ ಮತ್ತೊಂದನ್ನು ಹಾಳು ಮಾಡತಕ್ಕಂಥದ್ದು ಏನಿದೆ ಅದು ಒಂದು ಗೃಹಸ್ಥನ ಸ್ವರೂಪ ಅಂತ ಆಗುವ ಸ್ಥಿತಿ ಬಂತು. ಆನೆ ಹಾಗೆ ಮಾಡಿತು. ಸರೋವರದಲ್ಲಿ ಬಿದ್ದು ಸರೋವರವನ್ನೆಲ್ಲ ಕೆಸರು ಮಾಡಿ ರಾಡಿ ಮಾಡಿ ಹಾಕಿತು. ಆದರೆ ನನ್ನ ಕಾಲು ಹಿಡಿದು ಎಳೆದು ಮುಳುಗಿಸುವಂಥ ಒಂದು ಮೃತ್ಯು ಇದೆ ಅಂತ ಈ ಮನುಷ್ಯನಿಗೆ ಗೊತ್ತಿರುವುದಿಲ್ಲ. ಹಾಳು ಮಾಡ್ತಾ ಇರ್ತಾನೆ, ಆದರೆ ಯಾವಾಗ ಮೃತ್ಯು ನನ್ನನ್ನು ಆಕ್ರಮಿಸುತ್ತೆ ಗೊತ್ತಿಲ್ಲ. ಅದು ಯಾವಾಗ ಬೇಕಾದರೂ ಆಕ್ರಮಿಸಬಹುದು. ಯಾವ ಕ್ಷಣದಲ್ಲಿ ಏನಾದೀತು ಅನ್ನೋ ಉತ್ತರ ಕಾಲವನ್ನು ನಾವು ತಿಳಿಯುವುದಕ್ಕೆ ಶಕ್ಯವೇ ಇಲ್ಲ. ಗತಕಾಲವೇ ನಮ್ಗೆ ಗೊತ್ತಿರುವುದಿಲ್ಲ, ವರ್ತಮಾನ ಅಂತೂ ಸುತರಾಮ್ ಗೊತ್ತಿರುವುದಿಲ್ಲ, ಇನ್ನು ಭೂತಕಾಲದ ಬಗ್ಗೆ ಪ್ರಜ್ಞೆ ಇರುವುದಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಮನುಷ್ಯ ಇದನ್ನು ಹಾಳು ಮಾಡ್ತಾ ಇರುವ ಸ್ಥಿತಿಯಲ್ಲಿ, ತನ್ನನ್ನೂ ತಾನು ಹಾಳು ಮಾಡಿಕೊಳ್ತಕ್ಕಂತಹ ಸ್ಥಿತಿಯಲ್ಲಿ ತನ್ನ ಮೃತ್ಯು ನನ್ನ ಕಾಲು ಹಿಡಿದು ಎಳೆದು ಮುಳುಗಿಸಿಬಿಟ್ಟಿತು ಅನ್ನುವುದರ ಕಲ್ಪನೆ ಇಲ್ಲದೇ ಇರ್ತಾನೆ. ಮೃತ್ಯು ಹಿಡಿಯುವ ಸೂಚನೆ ಬಂತು ಅಂದ್ಕೊಳ್ಳಿ. ವಸ್ತುತಃ ಆನೆಯನ್ನು ಕಾಲನ್ನು ಹಿಡಿಯಿತು ಮೊಸಳೆ ಹಿಡಿದು ಎಳಿತಾ ಇದ್ದರೆ ಇವನಿಗೆ ಹೇಳಲಿಕ್ಕೆ ಸಂಕೋಚ ಆಗುವುದಕ್ಕೆ ಶುರುವಾಯಿತು. ಯಾಕಂದರೆ ಪಕ್ಕದಲ್ಲಿ ಹೆಣ್ಣಾನೆಗಳಿದ್ದಾವೆ, ಅವತ್ರ ಎಲ್ಲ ನನ್ನ ಕಾಲನ್ನು ಯಾವುದೋ ಹಿಡಿತಾ ಇದೆ ಅಂತ ಹೇಳಲಿಕ್ಕೆ ನಾಚಿಕೆ. ಯಾಕಂದರೆ ಡಿಗ್ನಿಟಿ ಕ್ವಶ್ಚನ್ ಇದು. ನಾನು ಇಂಥ ವನರಾಜ, ನಾನು ದಾರಿಯಲ್ಲಿ ಬರ್ತಾ ಇದ್ದರೆ ಆ ಕಡೆ ಈ ಕಡೆ ಇದ್ದಂತಹ ಪ್ರಾಣಿಗಳು ಅಡಗಿ ಒಳಗೆ ಪೊದೆಯಲ್ಲಿ ಕೂತ್ಕೊಳ್ತಾ ಇದ್ದವು. ಅಂತಹ ರಾಜನೆನಿಸಿದಂತಹ ನನ್ನಂಥ ವ್ಯಕ್ತಿ ಸಾಮಾನ್ಯ ಮೊಸಳೆ ನನ್ನ ಕಾಲು ಹಿಡಿತಾ ಇದೆ ಅಂತ ನಾನು ತೋರಿಸಿಕೊಳ್ಳುವುದು ಹೇಗೆ ಅಂತ ಅದಕ್ಕೆ ಅನ್ನಿಸಿತು. ಕೊನೆಗೆ ಮುಳುಗುವ ಸ್ಥಿತಿ ಬಂದಾಗ ಜೋರಾಗಿ ಗೀಳಿಟ್ಟಿತು. ಗೀಳಿಟ್ಟಾಗ ಈ ಹೆಣ್ಣಾನೆಗಳು ಅದನ್ನು ಹಿಡಿದು ಎಳಿಬೇಕೋ ಬೇಡೋ ಓಡಿಕೊಂಡು ಹೋಗಿ ಬದಿಯಲ್ಲಿ ನಿಂತುಬಿಟ್ಟು, ಇವ್ರು ಸಾಯ್ದಾದರೆ ಸಾಯಲಿ ಅಂತ ಅದು ಹೋಗಿ ಬದಿಯಲ್ಲಿ ಹೋಗಿ ನಿಂತು. ಅಷ್ಟೊತ್ತಿಗೆ ಗಂಡಾನೆಗಳು ಒಂದಷ್ಟು ಓಡಿ ಬಂದು, ಏನು ನಮ್ಮ ರಾಜ ಹೀಗೆ ಆಕ್ರಂದನ ಮಾಡ್ತಾ ಇದ್ದಾನೆ ಅಂತ ಓಡಿ ಬಂದವುಗಳು ನೋಡಿದವು. ಸೊಂಡಿಲು ಹಾಕಿ ಇವನನ್ನು ಎಳೆಯುವುದು. ಒಂದು ಆನೆ ಆ ಕಡೆ ಮರದ ಮೇಲೆ ಸೊಂಡಿಲು ಹಾಕಿ ಗಟ್ಟಿ ಹಿಡ್ಕೊಳ್ಳುವುದು, ಅದರ ಕಾಲನ್ನು ಸೊಂಡಿಲು ಹಾಕಿ ಮತ್ತೊಂದು ಹಿಡ್ಕೊಳ್ಳುವುದು, ಇನ್ನೊಂದು ಅದನ್ನು ಹಿಡ್ಕೊಂಡು ಎಳೆಯುವುದು. ಕೊನೆಗೆ ಅವುಗಳು ಮುಳುಗಬೇಕಾದ ಸ್ಥಿತಿ ಬಂದಾಗ ಅವುಗಳು ಬಿಟ್ಟು ಹಿಂದಕ್ಕೆ ಬಂದು ಅಲ್ಲಿದ್ದಂತಹ ವ್ಯಾಘ್ರಗಳು, ಸಿಂಹಗಳು, ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತೆ. ಅಲ್ಲಿಯ ಪ್ರಾಣಿಗಳೆಲ್ಲ ಬದಿಯಲ್ಲಿ ನಿಂತು ನೋಡಿದ್ವಂತೆ. ಇಲ್ಲಿಯ ತನಕ ನಮ್ಮನ್ನು ಹೆದರಿಸ್ತಾ ಇದ್ದ ರಾಜ ಇವತ್ತು ಹೋದ, ಒಳ್ಳೆಯದಾಯಿತು ಅಂತ ಕೈ ಸರಿ ಇದ್ದರೆ ಚಪ್ಪಾಳೆ ಹೊಡಿತಾ ಇದ್ವು ಅವುಗಳು.
ಗಜರಾಜನಿಗೆ ಇದನ್ನು ನೋಡಿ ಏನು ಜೀವನದ ಅರ್ಥ, ಅಹಂಕಾರಕ್ಕೆ ಏನು ಅರ್ಥ ಇದೆ ಅನ್ನುವುದು ಆಗ ಸಾಕ್ಷಾತ್ಕಾರವಾಗುವುದಕ್ಕೆ ಪ್ರಾರಂಭವಾಯಿತು. ಆದರೆ ಅಷ್ಟಾದರೂ ಕೂಡ ನನ್ನನ್ನು ಇಲ್ಲಿಯ ತನಕ ವನರಾಜನನ್ನಾಗಿ ಮೆರೆಸಿದ ವ್ಯಕ್ತಿ ಯಾರು, ಇನ್ನಾದರೂ ನನ್ನನ್ನು ಕೊನೆಯ ಕಾಲದಲ್ಲೂ ರಕ್ಷಿಸುವ ವ್ಯಕ್ತಿ ಯಾರು, ಅಂತಹ ಪರಮಾತ್ಮನ ಯೋಚನೆ ಅವನಿಗೆ ಬರಲಿಲ್ಲ. 1000 ವರ್ಷ ನಡೀತಂತೆ ಆ ಘಟನೆ. ಕಾಲು ಹಿಡಿದು ಎಳೆಯುವುದು ಮೊಸಳೆ, ಇದು ಮೇಲಕ್ಕೆ ಬರುವುದಕ್ಕೆ ಪ್ರಯತ್ನಿಸುವುದು. ಈ ಸ್ಥಿತಿಯಲ್ಲಿ 1000 ವರ್ಷ ಪರ್ಯಂತವಾದ ಪರಸ್ಪರ ಯುದ್ಧ, ದ್ವಂದ್ವ ತುಮುಲಗಳು ನಡೆದು ಕೊನೆಗೆ ನನ್ನಿಂದ ಇದು ಸಾಧ್ಯ ಆಗುವುದಿಲ್ಲ, ಮುಳುಗಬೇಕಾದ ಅನಿವಾರ್ಯತೆ ಅನ್ನೋ ಪರಿಸ್ಥಿತಿ ಬಂದಾಗ ಅದಕ್ಕೆ ಅದೃಷ್ಟವಶಾತ್ ದೇವರ ನೆನಪಾಯಿತು. ಒಂದು ಆನೆಗೆ ದೇವರ ನೆನಪಾಗಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಮ್ಮನ್ನು ಸಂಕೇತಿಸ್ತಾ ಇದೆ ಇದು ಕಥೆ. ನಮಗೆ ನೆನಪಾಗಬೇಕು ಅಂತ ಅದು ಹೇಳುತ್ತೆ. ಇಂತಹ ಸ್ಥಿತಿಯಲ್ಲಿ ನಾವು ಒಂದಲ್ಲ ಒಂದು ದಿವಸ ಮೃತ್ಯುವಶವಾಗುವಂತಹ ಸ್ಥಿತಿಯಲ್ಲಿ ನಮ್ಮ ಜೊತೆಗಿದ್ದ ಹೆಣ್ಣಾನೆಗಳು ಅಂತೇಳಿದರೆ ಜೊತೆಗಿರ್ತಕ್ಕಂತಹ ಸಹ ಪರಿವಾರಗಳು, ಈ ಪರಿವಾರ ಎಲ್ಲ ನಮ್ಮ ಜೊತೆಗೆ ಬರುತ್ತೆ ಅಂತಿಲ್ಲ, ಅಥವಾ ಸುತ್ತಮುತ್ತ ಇದ್ದಂತಹ ಜನನಾಯಕರಾಗಲಿ ನಮ್ಮ ಜೊತೆಗೆ ಬರ್ತಾರೆ ಅಂತಿಲ್ಲ. ಕೆಲವರು ಸ್ಮಶಾನದ ತನಕ ಬರ್ಬೋದು, ಕೆಲವರು ಬಾಗಿಲ ಹತ್ತಿರದಲ್ಲೇ ನಿಂತು ನಮ್ಮನ್ನು ಕಳಿಸಿಕೊಡ್ಬೋದು, ಕೆಲವರು ಮನೆಯ ತನಕವೂ ಬರದೆ ಅವರವರ ಮನೆಯಲ್ಲೇ ತರ್ಪಣ ಕೊಟ್ಟು ಮುಗಿಸಿಬಿಡ್ಬೋದು. ಆದ್ದರಿಂದ ಈ ಆನೆಗಳಾಗಲಿ, ಆ ಕಡೆ ಸುತ್ತಮುತ್ತ ಸೇರಿದ ಪಶು ಪಕ್ಷಿಗಳಾಗಲಿ, ಇವೆಲ್ಲವೂ ಕೂಡ ನಮ್ಮ ಸಂಸಾರದ ವ್ಯಕ್ತಿಗಳಾಗಿ ನಮ್ಮ ದೃಷ್ಟಿಗೆ ಕಾಣಿಸಿಕೊಳ್ತವೆ. ದೇವರ ನೆನಪು ಅನ್ನುವುದಷ್ಟೇ ನಮ್ಮನ್ನು ರಕ್ಷಿಸುವಂಥದ್ದು. ಇವತ್ತು ನಾವು ಎಷ್ಟು ಎತ್ತರದಲ್ಲಿ ಮೆರೆದಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಒಂದು ಅತಿಮಾನುಷವಾದಂತಹ ದೈವಿ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಮರಿಬಾರ್ದು. ಕೊನೆಗೂ ಮೃತಿಯ ನಂತರದಲ್ಲೂ ಈ ಆತ್ಮವನ್ನು ಎತ್ತರಿಸುವ ಶಕ್ತಿ ಅದು. ಆನೆ ಯಾವಾಗ ದೇವರ ನೆನಪಾಯಿತು ಅದಕ್ಕೆ ಪಶ್ಚಾತ್ತಾಪವಾಯಿತು. ಇಲ್ಲಿಯ ತನಕ ಅದನ್ನು ಮರೆತು ನಾನು ಇಂತಹ ಗತಿಯನ್ನು ಪಡೆದಿದ್ದೇನೆ ಅಂತ ಯೋಚಿಸಿತು. ಆ ದೇವರ ಒಂದೊಂದೇ ಸ್ವರೂಪದ ಬಗ್ಗೆ ಜನ್ಮಾಂತರದಲ್ಲಿ ಶ್ರುತವಾದದ್ದು ನೆನಪಾಗುವುದಕ್ಕೆ ಶುರುವಾಯಿತು. ಹಿಂದಕ್ಕೆ ಆತ ಇಂದ್ರದ್ಯುಮ್ನನೆಂಬ ರಾಜನಾಗಿದ್ದ, ಆವಾಗ ಶ್ರವಣ ಮಾಡಿದ್ದನ್ನೆಲ್ಲ ಗಜ ಮತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡಿತು. ಆ ಸ್ವರೂಪವನ್ನು ಯೋಚಿಸ್ತಾ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ. ಯಾವ ನಾಮವನ್ನು ಶ್ರವಣ ಮಾಡಿದರೆ ಸಾಕು ಒಳಗಿಂದ ಇದ್ದಂತಹ ಪಾಪರಾಶಿಗಳೆಲ್ಲ ನಾಶವಾಗಿ ಹೋಗ್ತಾವೋ, ಅಂತಃಕರಣ ಶುದ್ಧವಾಗಿ ಶುದ್ಧವಾದ ಅಂತಃಕರಣದಲ್ಲಿ ಭಕ್ತಿ ಎಂಬತಕ್ಕಂತಹ ಮಧುರಸ ತುಂಬಿ ತುಳುಕಿ ಬಿಡುತ್ತೋ ಅಂತಹ ಓ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳಿ ಅಂಬುಜಹಸ್ತ ಆರ್ತಃ, ತನ್ನ ಹಸ್ತದಲ್ಲಿ ಅಂದರೆ ಸೊಂಡಿಲಿನಲ್ಲಿ ಒಂದು ಅಂಬುಜವನ್ನು ಎತ್ತಿ ಹಿಡಿದು ಆ ಪದ್ಮವನ್ನೇ ಎತ್ತಿ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಮೇಲಕ್ಕೆ ಕಣ್ಣು ಹಾಕಿ ಕೂಗಿತು. ಕೂಗಿದಾಗ ದೇವರು ಓಡಿ ಬಂದ. ದೇವರು ಓಡಿ ಬರುವುದಕ್ಕೆ ವಸ್ತುತಃ ಗರುಡನ ಮೇಲೆ ಕೂತು ನಮಗೆಲ್ಲ ಡ್ರೆಸ್ ಮಾಡಿಕೊಂಡು ಬರುವುದೇ ಒಂದು ದೊಡ್ಡ ಕಾರ್ಯಕ್ರಮ ಆಗಿ ಹೋಗ್ತದೆ. ಇದು ಗರುಡನ ಮೇಲೆ ಕೂತು ಬರಬೇಕಾದ್ರೆ ಗರುಡ ಬರ್ತಾ ಇರುವುದು ನಿಧಾನವಾಯಿತು ಅಂತ ಅನ್ನಿಸಿತಂತೆ ದೇವರಿಗೆ. ಕೊನೆಗೆ ಗರುಡನನ್ನು ಎತ್ತಿ ಮೈಮೇಲೆ ಹಾಕ್ಕೊಂಡು ಓಡಿ ಬಂದ ಅಂತ ದಾಸರು ಹೇಳ್ತಾರೆ, ಹರಿದಾಸರು ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ. ಮಾರುತಿ ಕಾರ್ ಬೇಗ ಹೋಗುವುದಿಲ್ಲ ಅಂತ ಕೊನೆಗೆ ಕಾರನ್ನೇ ತಲೆ ಮೇಲೆ ಹಾಕ್ಕೊಂಡು ಓಡಿದ ಹಾಗೆ. ಇದು ವರ್ಣನೆ. ಯಾಕೆ ಈ ವರ್ಣನೆಯನ್ನು ಹರಿದಾಸರು ಮಾಡ್ತಾರೆ ಅಂದರೆ ಭಕ್ತನ ಮೇಲೆ, ಭಕ್ತನನ್ನು ಉದ್ಧರಿಸುವುದರ ಬಗ್ಗೆ ಭಗವಂತನ ಕೃಪೆ ಅನುಕಂಪೆ ಎಷ್ಟು. ಈ ಕೈಯಲ್ಲಿ ನಾವು ಅಧ್ಯಾತ್ಮವನ್ನು ಕಾಣುವುದು ಒಂದು ಕ್ರಮ ಇದೆ. ಈ ಅಂಗುಷ್ಠ ಅಂತ ಹೆಸರು ಹೆಬ್ಬೆರಳಿಗೆ. ಅದರಷ್ಟು ದೊಡ್ಡ ಬೆರಳು ಈ ಕೈಯಲ್ಲಿಲ್ಲ ಅಂತ ಅರ್ಥ. ಯಾಕಂದರೆ ಅದು ಈ ಬುಡದಿಂದ ಪ್ರಾರಂಭವಾಗುವ ಬೆರಳು, ಅದರ 3ನೇ ಗಂಟು ಇರೋದು ಬುಡದಲ್ಲಿ. ಅದು ಈ ಕೈಯಲ್ಲಿ ಭಗವಂತನನ್ನು ಪ್ರತಿನಿಧಿಸತಕ್ಕಂತಹ ಬೆರಳು. ಅದಕ್ಕಿಂತ ಒಂದಷ್ಟು ದೂರದಲ್ಲಿದೆ ಅಲ್ಲ ಇನ್ನೊಂದು ಬೆರಳು, ತರ್ಜನಿ ಅಂತ ಅದಕ್ಕೆ ಹೆಸರು, ಇನ್ನೊಬ್ಬರನ್ನು ಬೈಯುವುದಕ್ಕೆ ಉಪಯೋಗಿಸುವ ಬೆರಳು. ಅದನ್ನು ಜೀವನ ಪ್ರತಿನಿಧಿಯಾಗಿ ನಾವು ಕಲ್ಪಿಸಿಕೊಳ್ಬೇಕು. ಈ ಕೈಯನ್ನು ನೋಡಿದರೆ ಗೊತ್ತಾಗುತ್ತೆ ದೇವರು ಜೀವನಿಗಿಂತ ದೂರ ಅಂತ. ಅವನು ಸಿಕ್ಕಾಬಿಟ್ಟೆ ದೂರದಲ್ಲೇ ಇರೋದು. ಅದಕ್ಕೆ ಕಾರಣ ಏನು ಅಂದರೆ ಈ ಜೀವನ ಪಕ್ಕದಲ್ಲಿ 3 ಜನ ಗೆಳೆಯರಿದ್ದಾರೆ. ಅದು ಯಾವುದು? ಅವಿದ್ಯಾ, ಕಾಮ, ಕರ್ಮ. ಅವಿದ್ಯಾ ಸರಿಯಾದ ವಿಷಯವನ್ನು ತಪ್ಪಾಗಿ ತಿಳ್ಕೊಳ್ಳೋದು. ಈ ಶರೀರ ಬೇರೆ, ನಾನು ಬೇರೆ, ಆದರೆ ಈ ಶರೀರವೇ ನಾನು ಅಂತ ತಿಳ್ಕೊಳ್ಳೋದು. ಈ ತಿಳ್ಕೊಂಡದ್ರಿಂದ ಏನಾಯಿತು? ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅಂತ ಅನ್ನಿಸುವುದಕ್ಕೆ ಶುರುವಾಗ್ತದೆ. ಯಾವುದು ನಿಜವಾಗಿ ಅವನಿಗೆ ಬೇಕಾಗಿರುವುದಿಲ್ಲ, ಆತ್ಮದ ಉದ್ಧಾರಕ್ಕೆ ಮಾರಕವಾಗಿರತಕ್ಕಂಥ ವಿಷಯ, ಆದರೆ ಶರೀರಕ್ಕೆ ಹಿತವಾಗುತ್ತೆ. ಯಾವತ್ತೋ ದೇವರ ಉದ್ದೇಶದಿಂದ ಆತ ಉಪವಾಸ ಇರುವುದು ಶ್ರೇಯಸ್ಸು, ಏಕಾದಶಿ ಅಂತಹ ಪರ್ವಕಾಲದಲ್ಲಿ. ಆದರೆ ಇವನ ಶರೀರ ಕೇಳೋಲ್ಲ. ಆತ್ಮಕ್ಕೆ ಹಿತವಲ್ಲದೆ ಹೋದರೂ ಶರೀರಕ್ಕೆ ಹಿತವಾದದ್ದು ನನಗೇ ಹಿತ ಅಂತ ಅಂದುಕೊಳ್ತಾನಲ್ವ, ಅದು ಅವಿದ್ಯೆಯ ಕಾರಣದಿಂದ ಆಗತಕ್ಕಂಥದ್ದು. ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ. ಬಯಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ಹಗಲಷ್ಟೂ ಕೆಲಸ ಮಾಡಿ ಸಾಕಾಗಲಿಲ್ಲ ಅಂದರೆ ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡುವುದಕ್ಕೆ ಶುರು ಮಾಡ್ತಾನೆ. ಈ ಅವಿದ್ಯಾ ಕಾಮ ಕರ್ಮಗಳ ಜೊತೆ ಸೇರಿದ ಜೀವ ದೇವರಿಗಿಂತ ದೂರ ಇರ್ತಾನೆ.
ಆ ದೂರ ಇದ್ದವ ದೇವರ ಕಡೆಗೆ ಬಗ್ಗುವುದಕ್ಕೆ ಜ್ಞಾನಮುದ್ರೆ ಅಂತ ಹೆಸರು. ಇದು ಶ್ರೀಕೃಷ್ಣನ ಕೈಯಲ್ಲಿ ಕಾಣಿಸುವ ಹಾಲು ಕರೆಯುವ ಮುದ್ರೆ. ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಅದು ಜ್ಞಾನಮುದ್ರೆ. ಜ್ಞಾನಮುದ್ರೆ ಅಂದರೆ ಜೀವ ದೇವರ ಕಡೆಗೆ ಸಾಗುವುದು ಅಂತ ಅರ್ಥ. ಆದರೆ ವಿಶೇಷ ಗಮನಿಸಿ, ಅಕಸ್ಮಾತ್ ಈ ಜೀವ ದೇವರನ್ನು ಮುಟ್ಟಬೇಕು ಅಂತ ಬಯಸಿ ಬಗ್ಗಿದರೆ ದೇವರನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಅದು ಮನುಷ್ಯನ ಕೈ ಹೌದಾದರೆ ಈ ಬೆರಳು ಬಗ್ಗಿಸಿದರೆ ಇದು ಸಿಗೋಲ್ಲ. ಇನ್ನೇನೋ ಭಾರಿ ಭಾರಿ ಸರ್ಕಸ್ ಮಾಡ್ಯಾರೋ ಏನೋ ಅದು ಆದರೆ ವಿಶೇಷ ಇದು ಬಗ್ಗುತ್ತಾ ಇದೆ ಅಂದರೆ ಅಂಗುಷ್ಟ ಹೋಗಿ ಅದನ್ನು ಹಿಡ್ಕೊಳ್ಳುತ್ತೆ. ಅಂದರೆ ದೇವರು ಕಾಯ್ತಾ ಇರ್ತಾನಂತೆ, ಈ ಭಕ್ತ ನನ್ನ ಕಡೆಗೆ ಯಾವಾಗ ಬಗ್ತಾನೆ ಅಂತ. ಅವ ಬಗ್ಗಿದ ಅಂದರೆ ದೇವರು ಹೋಗಿ ಹಿಡ್ಕೊಳ್ತಾರೆ. ದೇವರಿಗೆ 4 ಕೈ ಏನಿದೆ, ಆ ಕೈಗಳು ಅವನಿಗೆ ಊಟ ಮಾಡುವುದಕ್ಕೋಸ್ಕರ ಇರುವುದಲ್ಲ, ಭಕ್ತರ ರಕ್ಷಣೆಗೋಸ್ಕರವೇ ಇರೋದು. ಅದಕ್ಕೆ ಕೇವಲೋದ್ಯೋಗಿನಃ, ಭಕ್ತರನ್ನು ರಕ್ಷಣೆ ಮಾಡುವ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಇಲ್ಲದೆ ಇರುವ ಕೈಗಳು ಭಗವಂತನದ್ದು. ಅಂತಹ ಪರಮ ಕರುಣಾಳುವಾದಂತಹ ಭಗವಂತ ಯಾವಾಗ ಈ ಭಗವಂತನ ನಾಮ ಅನ್ನುವುದು ಈ ಗಜೇಂದ್ರನ ಬಾಯಿಯಲ್ಲಿ ಬಂತು, ಆವಾಗ ಅವನನ್ನು ಉದ್ಧರಿಸುವುದಕ್ಕೋಸ್ಕರ ತಾನು ಸುದರ್ಶನ ಚಕ್ರವನ್ನು ಹಿಡಿದು ಬಂದ. ಪತಗ ರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ. ಚಕ್ರದಿಂದ ಆ ನಕ್ರದ ಆ ಮೊಸಳೆಯ ಬಾಯಿಯನ್ನು ಸೀಳಿ ಉಜ್ಜಾಹಾರ ಎತ್ತಿಬಿಟ್ಟ ಗಜವನ್ನು. ಹಾ ಹೂಹು ಅನ್ನುವ ಗಂಧರ್ವರ ಮೂಲ ಸ್ವರೂಪದ ಆವಿರ್ಭಾವ ಆಯಿತು ಅನ್ನುವ ಕಥಾನಕವನ್ನು ಶ್ರೀಮದ್ ಭಾಗವತ ಅಷ್ಟಮ ಸ್ಕಂದದಲ್ಲಿ ಉಲ್ಲೇಖ ಮಾಡ್ತದೆ. ಇದರ ನಂತರ ಬರತಕ್ಕಂತಹ ಕಥೆ ಸಮುದ್ರ ಮಥನದ ಕಥಾನಕ. ಅದನ್ನು ತಾವು ಶ್ರವಣ ಮಾಡಿದ್ದೀರಿ. ಭಗವಂತನ ಲೀಲಾ ವಿಲಾಸ, ಎಷ್ಟೆಷ್ಟು ಅವತಾರಗಳು. ಆ ಸಮುದ್ರ ಮಥನದ ಕಥೆ ಕೇಳಿದರೆ 4-5 ಅವತಾರಗಳು ಒಟ್ಟಿಗೆ ಬಂದು ಹೋಗ್ತವೆ. ಮೋಹಿನಿ ರೂಪ ಬಂದದ್ದು ಅದೇ ಪ್ರಸಂಗದಲ್ಲಿ, ಕೂರ್ಮ ರೂಪದಿಂದ ಮಂದರವನ್ನು ಧರಿಸಿದ್ದು ಅದೇ ಪ್ರಸಂಗದಲ್ಲಿ. ಅದನ್ನು ಮಥನ ಮಾಡುವುದಕ್ಕೆ ಕ್ಷೀರಸಾಗರದ ಆ ಬದಿಯಲ್ಲಿ ಒಂದು ಕಾಲು ಇಟ್ಟು ಈ ಬದಿಯಲ್ಲಿ ಒಂದು ಕಾಲು ಇಟ್ಟು ವಾಸುಕಿಯ ಹೆಡೆಯನ್ನು ಬಲಗೈಯಿಂದ ವಾಸುಕಿಯ ಬಾಲವನ್ನು ಎಡಗೈಯಿಂದ ಹಿಡಿದು ತಾನೇ ಮಥನ ಮಾಡಿದ ಅಲ್ವಾ ಅಜಿತ ಅನ್ನುವ ಅದ್ಭುತವಾದ ಭಗವಂತನ ರೂಪ. ಮೇಘಶ್ಯಾಮ ಕನಕ ಪರಿಧಿ ಅಂತ ವರ್ಣಿಸಲ್ಪಟ್ಟ ಅದ್ಭುತ ರೂಪ. ಆ ಅಜಿತ ಸ್ವರೂಪಿಯಾಗಿ ಕಾಣಿಸಿಕೊಂಡದ್ದು ಕೂಡ ಈ ಸಮುದ್ರ ಮಥನದ ಕಾಲಾವಧಿಯಲ್ಲಿ. ಸಮುದ್ರ ಮಥನ ಮಾಡ್ತಾ ಇದ್ದಾಗ ಬಂತು ವಿಷ, ಮತ್ತೆ ಬಂತು ಸುರೆ, ಮತ್ತೆ ಬಂತು ನಾನಾ ರೀತಿಯ ಉಚ್ಚೈಶ್ರವಸ್ಸು, ಐರಾವತ, ರಂಭ ಮೊದಲಾದಂತಹ ಅಪ್ಸರ ಸ್ತ್ರೀಯರು. ಕೊನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಪಾಣಿಗ್ರಹಣ ಮಾಡಿ ಸ್ವಯಂವರದಲ್ಲಿ ಅಲ್ಲಿ ನಿಲ್ಲುವುದಕ್ಕೆ ಸಾಕ್ಷಾತ್ ನಾರಾಯಣ ಅಜಿತ ಮತ್ತೆ ನಾರಾಯಣ ಸ್ವರೂಪಿಯಲ್ಲಿ ಅಲ್ಲಿ ಕಾಣಿಸಿಕೊಳ್ತಾನೆ. ಮತ್ತೆ ಬಂದದ್ದು ಧನ್ವಂತರಿ ರೂಪಿಯಾಗಿ ಭಗವಂತ. ಆತ ಅಮೃತ ಕಲಶವನ್ನು ಹಿಡಿದು ಬಂದ. ಲೋಕಕ್ಕೆ ಆಯುರ್ವೇದ ಅನ್ನುವ ವಿಶಿಷ್ಟ ಶಾಸ್ತ್ರವನ್ನು ಕೊಟ್ಟಂತಹ ಭಗವಂತನ ರೂಪ. ಮುಂದಕ್ಕೊಬ್ಬ ಧನ್ವಂತರಿ ಅನ್ನುವ ರಾಜನೂ ಬರ್ತಾನೆ. ಯದುವಂಶಕ್ಕಿಂತ ಹಿಂಭಾಗದಲ್ಲಿ ಯದು ಹುಟ್ಟುವುದಕ್ಕಿಂತ ಮುಂಚೆ ಧನ್ವಂತರಿ ಎಂಬ ರಾಜ ನವಮ ಸ್ಕಂದದಲ್ಲಿ ಅವನ ಕಥೆ ಬರುತ್ತೆ. ಈ ಧನ್ವಂತರಿ ರೂಪಿಯಾದ ಭಗವಂತ ಕೊಟ್ಟ ಆಯುರ್ವೇದ ಮುಂದಕ್ಕೆ ಧನ್ವಂತರಿ ಎಂಬ ರಾಜನ ಮೂಲಕವಾಗಿ ಚರಕ ಸುಶ್ರುತ ಅಂತಕ್ಕಂತಹ ದೊಡ್ಡ ಪಂಡಿತರ ಮೂಲಕ ಲೋಕದಲ್ಲಿ ಪ್ರಸಾರವಾಯಿತು. ಇವತ್ತಿಗೂ ಚರಕ ಸುಶ್ರುತರನ್ನು ಸಾಮಾನ್ಯ ಅಲೋಪತಿ ಡಾಕ್ಟರುಗಳು ಕೂಡ ಒಂದು ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಅವರಿಗೆ ಬೇಕಾದ ವಿಷಯಗಳು ಕೂಡ ಮೂಲಭೂತವಾಗಿ ಸಿಕ್ಕಿದ್ದು ಈ ಭಾರತ ದೇಶದ ತತ್ವಶಾಸ್ತ್ರದಿಂದ, ಚರಕ ಸಂಹಿತ ಮತ್ತು ಸುಶ್ರುತ ಸಂಹಿತ ಅನ್ನುವ ಶಾಸ್ತ್ರದ ಮೂಲಕವಾಗಿ. ಈ ಆಯುರ್ವೇದದ ಮೂಲ ಅದು ಸಾಕ್ಷಾತ್ ಈ ಅಮೃತ ಕಲಶವನ್ನು ಧರಿಸಿ ಬಂದಂತಹ ಭಗವಂತ ಧನ್ವಂತರಿಯಿಂದ. ಧನ್ವಂತರಿ ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದು ಬಂದಾಗ ದೇವತೆಗಳೆಲ್ಲ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದಾಗ ಭಗವಂತನ ಕಣ್ಣಿನಿಂದ ಆನಂದ ಬಾಷ್ಪ ಬಂತು. ಸದಾನಂದನಾದಂತಹ ಭಗವಂತ ಇವರ ಮೇಲಿನ ಕರುಣೆಯಿಂದ ಕರುಣಾರಸವನ್ನು, ಆನಂದದ ಬಾಷ್ಪವನ್ನು ಕಣ್ಣಿನಲ್ಲಿ ಸುರಿಸಿದ ಆ ಬಾಷ್ಪ ಕೈಯಲ್ಲಿದ್ದ ಅಮೃತ ಕಲಶದ ಮೇಲೆ ಬಿತ್ತು. ಕಲಶದ ಮೇಲೆ ಬಿದ್ದಾಗ ಅಲ್ಲಿಂದ ಒಂದು ಸಸ್ಯ ಹುಟ್ಟಿಕೊಂಡಿತು. ಆ ಸಸ್ಯಕ್ಕೆ ತುಳಸಿ ಅಂತ ಹೆಸರು. ಆಯುರ್ವೇದದಲ್ಲಿ ಅತ್ಯಂತ ಪ್ರಾಶಸ್ತ್ಯವನ್ನು ಪಡೆದಂತಹ ತುಳಸಿ ವೃಕ್ಷ. ಯಾವ ಸ್ಥಳದಲ್ಲಿ ತುಳಸಿ ಇದೆಯೋ ಅಲ್ಲಿಂದ 4 ಧನುಸ್ಸುಗಳ ತನಕ ಬೀಸತಕ್ಕಂತಹ ಗಾಳಿ ಅದು ದುಷ್ಟಶಕ್ತಿಗಳಿಗೆ ಆಸ್ಪದವನ್ನು ಕೊಡುವುದಿಲ್ಲ ಅನ್ನುವಷ್ಟು ಎಲ್ಲ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿ ಸಚ್ಛಕ್ತಿಗಳನ್ನು, ಒಳ್ಳೆಯ ಪಾಸಿಟಿವ್ ವೈಬ್ರೇಷನನ್ನು ಉಂಟು ಮಾಡತಕ್ಕಂತಹ ವಿಶಿಷ್ಟ ಶಕ್ತಿ ಆ ತುಳಸಿ ಅನ್ನುವ ಸಸ್ಯಕ್ಕಿದೆ. ಅದು ಧನ್ವಂತರಿಯ ಬಾಷ್ಪದಿಂದ ಹುಟ್ಟಿದ್ದು, ಅಮೃತ ಕಲಶದಿಂದ ಹುಟ್ಟಿದ್ದು, ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದು. ತುಳಸಿಯನ್ನು ಸ್ತೋತ್ರ ಮಾಡುವಾಗ ಬೇರೆ ಬೇರೆ ಮಂತ್ರಗಳಿದ್ದಾವೆ. ಪ್ರಸೀದ ತುಳಸೀದೇವಿ, ಪ್ರಸೀದ ಹರಿವಲ್ಲಭೆ, ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ. ನೀನು ಕ್ಷೀರೋದ ಮಥನೋದ್ಭೂತಳು, ಕ್ಷೀರಸಾಗರ ಮಥನ ಕಾಲದಲ್ಲಿ ಹುಟ್ಟಿದವಳು ಅಂತ ಹೇಳುತ್ತೆ. ಇನ್ನೊಂದು ಬಾರಿ ತುಳಸಿಯನ್ನು ಹೇಳ್ತೇವೆ. ತುಳಸ್ಯಮೃತ ಜನಮಾಸಿ ಸದಾ ತ್ವಂ ಕೇಶವ ಪ್ರಿಯೇ. ತುಳಸಿ
ನೀನು ಅಮೃತದಿಂದ ಹುಟ್ಟಿದವಳಲ್ವೇ ಅಂತ ಇನ್ನೊಂದು ಸಲ ಹೇಳುತ್ತೇವೆ. ಇನ್ನೊಂದು ತುಳಸಿಯ ಸ್ತೋತ್ರ ಹೇಳುತ್ತೆ, ಕೃಷ್ಣ ಹರ್ಷ ಅಶ್ರು ಸಂಭೂತೆ, ಭಗವಂತನ ಆನಂದ ಬಾಷ್ಪದಿಂದ ಹುಟ್ಟಿದವಳೇ ಅಂತ ಹೇಳುತ್ತೆ. ನಾವು ಈ ಕಥೆಯನ್ನು, ಈ ಶ್ಲೋಕಗಳನ್ನು ಕೇಳಿದರೆ ಸ್ವಲ್ಪ ಈ ಶ್ಲೋಕ ಮಾಡಿದವರಿಗೆ ತಲೆ ಸರಿ ಇಲ್ಲ ಅಂತ ನಾವು ಹೇಳ್ತೇವೆ. ಯಾಕಂದರೆ ಒಂದು ಕಡೆ ಹೇಳ್ತದೆ ದೇವರ ಆನಂದ ಬಾಷ್ಪದಿಂದ ಹುಟ್ಟಿದ್ದು, ಇನ್ನೊಂದು ಸಲ ಹೇಳುತ್ತೆ ಅಮೃತದಿಂದ ಹುಟ್ಟಿದ್ದು, ಇನ್ನೊಂದು ಸಲ ಹೇಳುತ್ತೆ ಕ್ಷೀರಸಾಗರ ಮಥನದಿಂದ ಹುಟ್ಟಿದ್ದು. ಏನು ಗೊತ್ತು, ಯಾವುದು ಅಂತ ತೀರ್ಮಾನ ಇಲ್ಲ. ಆದರೆ ವಾಸ್ತವವಾಗಿ ಕ್ಷೀರಸಾಗರ ಮಥನ ಕಾಲದಲ್ಲಿ ಅಮೃತ ಕಲಶದ ಮೇಲೆ ಭಗವಂತನ ಆನಂದ ಬಾಷ್ಪ ಬಿದ್ದಾಗ, ಭಗವಂತನ ಆನಂದ ಬಾಷ್ಪ ಅನ್ನುವುದು ಲಕ್ಷ್ಮೀ ಸ್ವರೂಪವಾದ್ದರಿಂದ ಅದರಿಂದ ಲಕ್ಷ್ಮೀ ಸನ್ನಿಧಾನ ವಿಶೇಷ ಭೂಯಿಷ್ಠವಾಗಿ ಆ ತುಳಸಿ ಸಸ್ಯದ ಆವಿರ್ಭಾವವಾಗುತ್ತೆ. ಜೊತೆಗೆ ಆ ಅಮೃತದ ಬಲದಿಂದಲೇ ಲೋಕದಲ್ಲಿ ಅಮೃತವಲ್ಲಿ ಅನ್ನುವ ಒಂದು ಬಳ್ಳಿ ಹುಟ್ಟುತ್ತೆ. ಅಮೃತವಲ್ಲಿ, ಅದಕ್ಕೆ ಗುಲೂಚಿ ಅಂತ ಮತ್ತೊಂದು ಹೆಸರಿದೆ. ಅಮೃತವನ್ನು ಧರಿಸಿರುವ ಬಳ್ಳಿ ಆದ್ದರಿಂದ ಅದಕ್ಕೆ ಅಮೃತವಲ್ಲಿ ಅಂತ ಹೆಸರು. ಅಮೃತವನ್ನು ಧರಿಸಿದ್ದು ಯಾಕಂದರೆ ಮನುಷ್ಯರಿಗೂ ಅಮೃತ ಲೋಕದಲ್ಲಿ ಸಿಗಬೇಕು ಅಂತ ದೇವರು ಬಯಸಿದ. ಮನುಷ್ಯರಿಗೆ ವಿಷವೂ ಸಿಗಬೇಕು, ಅಮೃತವೂ ಸಿಗಬೇಕು. ಕಾಫಿ ಅಂತ ಅರ್ಥ ಮಾಡಬೇಡಿ ಯಾರು, ಅದು ಸ್ವಲ್ಪ ವಿಷವೂ ಇರುತ್ತೆ, ಪಂಚಾಮೃತದಲ್ಲಿ ಒಂದು ಹಾಲು ಇರುತ್ತೆ. ಅದು ಕಾಲಕೂಟಂತು ದೈತ್ಯಾನಾಂ ಪೀಯೂಷಂತು ದಿವೌಕಸಾಂ ಆದ್ಯಕ್ಷರೇತು ವಿನ್ಯಾಸ್ಯ ಕಾಪಿ ಭೂಲೋಕವಾಸಿನ ಅಂತ ಕೆಲವರು ಹೇಳುವುದು ಅಂತಿದೆ. ಕಾಲಕೂಟದ ಕಾ ತೆಗೆದು ಪೀಯೂಷದ ಪಿ ಸೇರಿಸಿ ಕಾಪಿ ಮಾಡಿ ಹಾಕಿದ ಅಂತ. ವಸ್ತುತಃ ಈ ಮನುಷ್ಯರಿಗೆ ವಿಷ ಬೇಕು. ಯಾಕೆ ವಿಷ ಬೇಕು? ವಿಷ ಔಷಧ. ಸ್ವಲ್ಪ ತೆಗೊಂಡ್ರೆ ಒಳ್ಳೆಯದು, ಸಿಕ್ಕಾಬಟ್ಟೆ ತೆಗೊಳ್ಬಾರ್ದು. ಗಣಪತಿಯ ಹಾಗೆ ಸ್ವಲ್ಪ ತೆಗೊಳ್ಬೇಕು, ಶಿವನ ಹಾಗೆ ಸ್ವಲ್ಪ ತೆಗೊಂಡ್ರೆ ತೊಂದರೆ ಇಲ್ಲ. ಗಣಪತಿ ಅಂದರೆ ಯಾವ್ಯಾವುದೋ ಗಣಪತಿ ಅಲ್ಲ. ಒಟ್ಟಿನಲ್ಲಿ ವಿಷ ಅನ್ನೋದು ವಸ್ತುತಃ ಬೇಕು ಶರೀರಕ್ಕೆ, ಅದು ಔಷಧ ಸ್ವರೂಪದಲ್ಲಿ ಬೇಕಾಗ್ತದೆ. ಔಷಧ ಸ್ವರೂಪವಾದಂತಹ ವಿಷ ಅದು ಸಿಗಬೇಕು ಅನ್ನುವ ಕಾರಣದಿಂದ ನಿಂಬ ವೃಕ್ಷದಲ್ಲಿ ವಿಷವನ್ನಿಟ್ಟಂತೆ ಭಗವಂತ. ನಿಂಬ ವೃಕ್ಷ ಅಂದರೆ ಕಹಿಬೇವಿನ ಮರ, ಕರಿಬೇವಿಂದು ಅಲ್ಲ, ಕಹಿಬೇವು. ಅದನ್ನು ಸಂಸ್ಕೃತದಲ್ಲಿ ನಿಂಬ ವೃಕ್ಷ ಅಂತ ಕರೀತಾರೆ. ಅದರಲ್ಲಿ ವಿಷವನ್ನಿಟ್ಟ ಮನುಷ್ಯನ ಔಷಧಕ್ಕೋಸ್ಕರ ಇದು ಬೇಕು. ಅಮೃತವನ್ನು ಇಟ್ಟ ಲೋಕಕ್ಕೆ ಬೇಕು ಅಂತ, ಅದು ಅಮೃತ ಬಳ್ಳಿಯಲ್ಲಿ ಇಟ್ಟ, ಗುಲೂಚಿ ಸಸ್ಯದಲ್ಲಿಟ್ಟ. ಆ ಕಾರಣದಿಂದ ಅದು ಅಮೃತವಲ್ಲಿ ಅನ್ನೋ ಹೆಸರನ್ನು ಪಡೆಯಿತು. ಹೀಗೆ ಲೋಕಕ್ಕೆ ವೈದ್ಯಶಾಸ್ತ್ರವನ್ನು ಕೊಟ್ಟು ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಅಂತ ಲೋಕಕ್ಕೆ ಸಾರಿದ ಭಗವಂತನ ಸ್ವರೂಪ ಧನ್ವಂತರಿ ಆವಿರ್ಭಾವಗೊಂಡದ್ದು ಕ್ಷೀರಸಾಗರ ಮಥನ ಕಾಲದಲ್ಲಿ. ಆಮೇಲೆ ಅಮೃತ ದೈತ್ಯರ ಪಾಲಾಯಿತು. ದೇವತೆಗಳ ಹತ್ರ ಒಂದು ಮಾತಾದರೂ ಕೇಳಬೇಕೋ ಬೇಡೋ, ನಾವು ಸೇರಿ ಮಥನ ಮಾಡಿದ್ದೇವೆ, ಮೊದಲು ಸೂಚನೆ ಕೊಟ್ಟದ್ದೇ ನೀವು, ಹೀಗೆ ಮಾಡಿದರೆ ಇದೆಲ್ಲ ಬರುತ್ತೆ ಅಂತ, ಅದರಿಂದ ಸ್ವಲ್ಪ ತೆಗೊಳ್ಳಿ ಅಂತ ಹೇಳಬೇಕೋ ಬೇಡೋ, ಹಿಡ್ಕೊಂಡು ಓಡಿದ್ದೆ ಅವರು. ಇದಕ್ಕೆ ಅಸುರರು ಅಂತ ಹೆಸರು. ಆಸುರಿ ಭಾವದ ವ್ಯಕ್ತಿಯಲ್ಲಿ ಆಯಿತು. ಅಂತಹ ಆಸುರಿ ಭಾವ ಇದ್ದವರಿಗೆ ಅದು ಸಿಗಬಾರ್ದು ಅನ್ನೋದು ಭಗವಂತನ ಸಂಕಲ್ಪ. ಹಾಗಾಗಿ ಮೋಹಿನಿ ಸ್ವರೂಪದಿಂದ ಬಂದು ಅವರನ್ನು ವಿಮೋಹನಗೊಳಿಸಿ ದೇವತೆಗಳಿಗೆ ಅಮೃತ ಸಿಗುವ ಹಾಗೆ ಭಗವಂತ ಮಾಡಿದ. ಅದು ಇಡೀ ಸಾಗರ ಮಥನದ ಕಥಾನಕದಿಂದ ನಾವು ಗ್ರಹಿಸಬೇಕಾದದ್ದು, ಆಸುರ ಭಾವ ಇದ್ದಂತಹ ವ್ಯಕ್ತಿ ಏನು ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಅದರ ಫಲ ದೊರೆಯಲಾರದು. ಸುರಭಾವದ ವ್ಯಕ್ತಿ ಪ್ರಯತ್ನ ಪಡಲೇಬೇಕು. ಸುರಭಾವ ಅಂದರೆ ಸಾತ್ವಿಕ ಪ್ರವೃತ್ತಿ, ಆಸುರಭಾವ ಅಂದರೆ ತಾಮಸ ಪ್ರವೃತ್ತಿ. ತಾಮಸ ಪ್ರವೃತ್ತಿಯವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ವಾಸ್ತವ ಸಫಲತೆ ಅನ್ನೋದು ಲಭಿಸಲಾರದು. ಪ್ರಾರಂಭದಲ್ಲಿ ಏನೋ ನಾನು ಸಫಲನಾಗಿದ್ದೇನೆ ಅಂತ ಅನಿಸಿದರೂ ಅದರ ಅಂತಿಮವಾದ ಅಮೃತದ ಘಟ್ಟ ಇದೆ ಅಲ್ವ, ಅದು ಸಿಗೋಲ್ಲ. ಅದರಿಂದ ನಮ್ಮಲ್ಲಿ ಸಾತ್ವಿಕವಾದ ಪ್ರಯತ್ನ ಬೇಕೇ ಹೊರತು ತಾಮಸವಾದ ಮತ್ತೊಬ್ಬರ ತಲೆಯ ಮೇಲೆ ಕುಳಿತು ಹೊಡೆದು ಬಡೆದು ದೊಡ್ಡವರಾಗತಕ್ಕಂತಹ ಪ್ರವೃತ್ತಿ ಬರಬಾರ್ದು ಅನ್ನುವುದು ಇಡೀ ಈ ಸಾಗರ ಮಥನದಿಂದ ನಾವು ಗ್ರಹಿಸಬೇಕಾದಂತಹ ಸಂದೇಶ. ಸಾಗರೋನ್ಮಥನದ ನಂತರ ಬರತಕ್ಕಂತಹ ಕಥಾನಕ ವಾಮನಾವತಾರದ ಕಥೆ. ದೈತ್ಯರ ಅಧಿಪತಿ ಬಲಿ ಹಿರಣ್ಯಕಶಿಪುವಿನ ಮರಿಮಗ. ಈ ಹಿರಣ್ಯಕಶಿಪುವಿನ ವಂಶವೇ ಭಾರಿ ಅದ್ಭುತ. ಯಾಕಂದರೆ ಹಿರಣ್ಯಕಶಿಪುವಿನ ಅಪ್ಪನಿಗೆ ಕಶ್ಯಪ ಅಂತ ಹೆಸರು. ಪರಮ ಭಗವದ್ಭಕ್ತನಾದವ ಕಾಶ್ಯಪ ಗೋತ್ರದ ಮೂಲ ಪುರುಷ. ಆದರೆ ಅವರ ಮಗ ಹಿರಣ್ಯಕಶಿಪು ಪರಮ ಭಗವದ್ವೇಷಿ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಪರಮ ಭಗವದ್ಭಕ್ತ. ಪ್ರಹ್ಲಾದನ ಮಗ ವಿರೋಚನ ಭಗವದ್ವೇಷಿ. ವಿರೋಚನನ ಮಗ ಬಲಿ ಮತ್ತೆ ದೇವರ ಮೇಲೆ ಭಾರಿ ಪ್ರೀತಿ ಅವನಿಗೆ. ಬಲಿಯ ಮಗ ಬಾಣ ಇದ್ದಾನೆ, ಅವ ಭಗವದ್ವೇಷಿ. ಇದು ಎಂಥ ವಂಶ ಅಂತ ಅನಿಸುತ್ತೆ ನಮಗೆ, ವಿಚಿತ್ರವಾದ ವಂಶ. ಅಪ್ಪ ಭಗವದ್ವೇಷಿ ಆದರೆ ಮಗ ಪರಮ ಭಗವದ್ಭಕ್ತ, ಇಂಥ ಒಂದು ವಂಶ. ಇದರಲ್ಲಿ ಹಿರಣ್ಯಕಶಿಪುವಿನ ಮರಿಮಗನಾಗಿ ಆವಿರ್ಭವಿಸಿದವ ಬಲಿ, ಪ್ರಹ್ಲಾದನ ಮೊಮ್ಮಗ, ವಿರೋಚನನ ಮಗ. ಅವನು ಮುಂದಕ್ಕೆ ಇಂದ್ರನಾಗುವ ವ್ಯಕ್ತಿತ್ವದವ, ಸಾಮಾನ್ಯ ವ್ಯಕ್ತಿ ಅಲ್ಲ. ಮುಂದಕ್ಕೆ ಇಂದ್ರನಾಗುವವನಾದ್ದರಿಂದ ಅವನಿಗೆ ಬಲೀಂದ್ರ ಅಂತ ಹೆಸರು. ನಾವು ಬಲೀಂದ್ರ ಪೂಜಾ ಅಂತ ದೀಪಾವಳಿಯ ಸಂದರ್ಭದಲ್ಲಿ ನಡೆಸ್ತೇವೆ.
ಇಂದ್ರ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಇಂದ್ರ ಅಂದರೆ ಒಂದು ಪದವಿ. ಮುಖ್ಯಮಂತ್ರಿ ಅಂತ ಇರುವ ಹಾಗೆ ಅದೊಂದು ಪದವಿ. ಆ ಪದವಿಗೆ ಬೇರೆ ಬೇರೆ ಮನ್ವಂತರದಲ್ಲಿ ಬೇರೆ ಬೇರೆ ಮಂದಿ ಬರ್ತಾರೆ. ಈ ಬಲಿಯೂ ಕೂಡ ಆ ಇಂದ್ರ ಪದವಿಗೆ ಬರುವುದಕ್ಕೆ ಅರ್ಹ. ಯಾಕಂದರೆ ಅವ ಶತಕ್ರತು, ಅವ 100 ಯಜ್ಞಗಳನ್ನು ಮಾಡಿರ್ತಕ್ಕಂಥವ. ಶುಕ್ರಾಚಾರ್ಯರೆಂಬ ಅದ್ಭುತ ಪುರೋಹಿತರು ಅವನಿಗಿದ್ದರು. ಭಾರ್ಗವ ವಂಶದಲ್ಲಿ ಬಂದಿರತಕ್ಕಂತಹ ಭೃಗು ವಂಶದಲ್ಲಿ ಬಂದಿರುವ ಶುಕ್ರಾಚಾರ್ಯರು ಅವನ ಹತ್ರ 100ನೇ ಯಾಗವನ್ನು ಮಾಡಿಸ್ತಾ ಇದ್ದರು. ಇದರ ಮೂಲಕ ಈ ಯಾಗಕ್ಕಿಂತ ಮುಂಚೆ ಏನು ಮಾಡಿದರು, ಶಿಷ್ಯನನ್ನು ಕರೆದರು. ಎಷ್ಟು ಓದುವುದೆಲ್ಲ ಆಯಿತಾ ಅಂತ ಕೇಳಿದರು. ಈ ಬಲಿ ಹೇಳಿದ, ನನಗೆ ನಿಮ್ಮ ಪಾದ ಸೇವೆ ಮಾಡಿಕೊಂಡು ಒಂದಿಷ್ಟು ಕೆಲಸ ಮಾಡಬೇಕು ಅಂತಿದೆ, ನೀವು ಓದುವುದು ಎಲ್ಲ ನನಗೆ ಅಷ್ಟು ಇಷ್ಟ ಇಲ್ಲ ಅಂತ ಹೇಳಿದ. ಶುಕ್ರಾಚಾರ್ಯರು ಸರಿ, ಪಾದ ಸೇವೆ ಮಾಡು, ವಿಪ್ರರ ಸೇವೆ ಮಾಡಿತು ಅಂತಾದರೆ ಬೇಕಾದಷ್ಟು ಜ್ಞಾನ ಬರುತ್ತೆ ಅಂತ ಹೇಳಿದರು. ಇವನು ಇಂಗಿತಜ್ಞನಾಗಿ ಶುಕ್ರಾಚಾರ್ಯರ ಸೇವೆ ಮಾಡಿದ. ಯಾವುದು, 2 ದಿವಸ 3 ದಿವಸ ಅಲ್ಲ, 2 ವರ್ಷ 3 ವರ್ಷ ಅಲ್ಲ, 200-300 ವರ್ಷಗಳ ತನಕ ಸೇವೆ ಮಾಡಿದ. ಆ ಕಾಲದಲ್ಲಿ ಸಾಧ್ಯ ಇತ್ತು, ದೀರ್ಘಾಯುಷ್ಯ. ಅಷ್ಟು ಸೇವೆ ಮಾಡಿದ. ಶುಕ್ರಾಚಾರ್ಯರಿಗೆ ಈ ಶಿಷ್ಯನ ಮೇಲೆ ಅತಿಶಯಿತವಾದ ಪ್ರೀತಿ ಉಂಟಾಯಿತು. ರಾಜ ಇವ, ಅಸುರರ ರಾಜ, ದೈತ್ಯರ ರಾಜ, ಅಂಥವ ಇಷ್ಟು ನನ್ನ ಸೇವೆ ಮಾಡ್ತಾನೆ, ಅದು ಇಂಗಿತಜ್ಞತೆಯಿಂದ. ಸೇವೆ ಮಾಡುವವರು ತುಂಬ ಜನ ಇರ್ತಾರೆ, ಆದರೆ ಹಾಗೆ ಮಾಡು ಅಂತ ಹೇಳಿದರೆ ಏನೋ ಎಡವಟ್ಟು ಮಾಡಿರ್ತಾರೆ. ಮತ್ತೆ ಹೀಗೆ ಮಾಡು, ಒಂದು ದೇವರ ಪೂಜೆಗೆ ಒಂದು ಆರತಿಗೆ ಬತ್ತಿ ಹಾಕಬೇಕು ಅಂತ ಪಕ್ಕದ ಅವನ ಹತ್ರ ಹೇಳಿದರೆ ಯಾವುದೋ ಈ ಬದಿಗೆ ಬತ್ತಿ ಹಾಕಿರ್ತಾನೆ. ಕೊನೆಗೆ ಅಲ್ಲಲ್ಲಪ್ಪ ಈ ಕಡೆ ಹಾಕು ಅಂತ ಹೇಳಬೇಕು. ಕೊನೆಗೆ ಸ್ವಲ್ಪ ಎಣ್ಣೆಯಲ್ಲಿ ಮುಳುಗಿಸಿ ಹಾಕಬೇಕು ಅಂತ ಹೇಳಬೇಕು. ಆಗ ಈ ಬದಿಯಲ್ಲೂ ಎಣ್ಣೆಯಲ್ಲಿ ಮುಳುಗಿಸಿ ಹಿಡಿದ್ರೆ ಜಾರುವ ಹಾಗೆ ಅವ ಮಾಡಿದರೆ ಅವನ ಹತ್ರ ಮಾಡಿಸುವುದಕ್ಕಿಂತ ನಾವೇ ಮಾಡುವುದು ಎಷ್ಟೋ ಒಳ್ಳೆಯದು. ಹೇಳದೆಲೆ ಮಾಡುವನು ರೂಢಿಯೊಳಗುತ್ತಮನು, ಹೇಳಿ ಮಾಡುವನು ಮಧ್ಯಮನು, ಹೇಳದೇ ಹೇಳಿಯೂ ಮಾಡದವ ಅಧಮ ತಾ ಸರ್ವಜ್ಞ ಅಂತ ಸರ್ವಜ್ಞನ ಮಾತದು. ಹೇಳಿ ಅಂದರೆ ತಾನು ಹೇಳಿಕೊಂಡು ಮಾಡ್ತೇನೆ ಅಂತ ಹೇಳುವುದು ಕೂಡ ಅಧಮವೇ, ಹೇಳಿಯೂ ಮಾಡದೇ ಇರುವುದು ಅಧಮವೇ. ಆದರೆ ಇಂಗಿತಜ್ಞತೆಯ ಸೇವೆ ಅಂದರೆ ಯಾವ ಕಾಲಕ್ಕೆ ಅವರಿಗೆ ಏನು ಬೇಕು ಅನ್ನುವುದನ್ನು ತಾನೇ ಊಹಿಸಿ ಆ ಕಾಲಕ್ಕೆ ಸರಿಯಾಗಿ ಅದನ್ನು ಒದಗಿಸಿ ಕೊಡತಕ್ಕಂತಹ ಸೇವೆ. ಆ ಸೇವೆಯನ್ನು ಮಾಡಿದ್ರಿಂದ ಶುಕ್ರಾಚಾರ್ಯ ತುಂಬ ಸಂತೃಪ್ತನಾದ. ಅವ ಒಂದು ದಿವಸ ದೊಡ್ಡ ಕಲಶವನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ವಿಶೇಷ ಮಂತ್ರಗಳನ್ನು ಅಭಿಮಂತ್ರಣೆ ಮಾಡಿ, ಬಾಬಲಿ ನಿನಗೊಂದು ಅಭಿಷೇಕ ಮಾಡ್ತೇನೆ ಅಂತ ಕೂಡಿಸಿದರು. ಕೂಡಿಸಿ ಆ ಕಲಶದಿಂದ ಅಭಿಷೇಕ ಮಾಡಿಸಿದರು ಅಂತ ಭಾಗವತ ಹೇಳುತ್ತೆ. ಅದ್ಭುತವಾದ ಅಭಿಷೇಕ ಅದು. ಆ ಅಭಿಷೇಕ ಯಾವಾಗ ಆಯಿತು ಅಷ್ಟರಲ್ಲಿ ಬಲಿಗೆ ಏನೋ ವಿಶಿಷ್ಟ ಶಕ್ತಿ ತನ್ನನ್ನು ಆವೇಶಗೊಂಡ ಹಾಗೆ ಅನುಭವ ಆಯಿತು. ಈ ಮಂತ್ರಾಭಿಷೇಕದ ಬಲದಿಂದ ಶುಕ್ರಾಚಾರ್ಯರ ಮಂತ್ರಾಕ್ಷತೆಯನ್ನು ಶಿರಸ್ಸಿನಲ್ಲಿ ಧರಿಸಿದಂತಹ ಬಲಿ ಅವತ್ತು ಹೊರಟ. ದೇವಲೋಕವನ್ನು ಜಯಿಸಿಬಿಡ್ತೇನೆ ಅಂತ ಒಂದು ಉನ್ಮಾದದಿಂದ ಹೊರಟ. ಅವನು ಬರುವ ಅವನ ಆತ್ಮವಿಶ್ವಾಸದ ಸ್ಥಿತಿಯನ್ನು ನೋಡಿ ದೇವತೆಗಳು ದಿಕ್ಕಾಪಾಲಾಗಿ ಓಡಿದರು. ಇವನನ್ನು ಈ ಸ್ಥಿತಿಯಲ್ಲಿ ನಾವು ಎದುರಿಸಿದರೆ ಇದು ನಮಗೆ ಸರಿಯಾದ ಕಾಲ ಅಲ್ಲ ಅಂತ ಬೇರೆ ಬೇರೆ ಕಡೆಗೆ ಓಡಿ ಹೋದರು. ಇಂದ್ರ ಎಲ್ಲಿದ್ದಾನೆ, ಅಗ್ನಿ ಯಮ ನಿರತಿ ವರುಣ ವಾಯು ಸೋಮಗಳು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಓಡಿ ಹೋಗಿದ್ದಾರೆ. ಈ ಸ್ಥಿತಿಯಲ್ಲಿ ತನ್ನ ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಾಗದೆ ಪರಿತಪಿಸಿದವಳು ತಾಯಿಯಾದಂತಹ ಅದಿತಿ. ಕಶ್ಯಪ ಪತ್ನಿಯಾದಂತಹ ಅದಿತಿ, ನನ್ನ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಅವರಿಗೆ ಲೋಕ ಇಲ್ಲ, ಬದುಕುವುದಕ್ಕೆ ಊರು ಇಲ್ಲ ಅನ್ನುವ ಸ್ಥಿತಿ ಆಗಿ ಹೋಗಿದೆ. ಈಗ ದೈತ್ಯರ ಆಕ್ರಮಣದಿಂದ ನನ್ನ ಮಕ್ಕಳಿಗೆ ನೆಲೆ ಇಲ್ಲದೆ ಆಗಿ ಹೋಯ್ತಲ್ಲ ಅಂತ ಪರಿತಪಿಸಿದ್ಲು. ತನ್ನ ಪತಿಯಲ್ಲಿ ಬಂದು ದುಃಖವನ್ನು ಹೇಳಿಕೊಳ್ತಾಳೆ. ಆವಾಗ ಪತಿದೇವನಾದ ಕಶ್ಯಪ ಹೇಳ್ತಾನೆ, ನೀನು ಒಂದು ವ್ರತವನ್ನು ಆಚರಿಸು, ಮಕ್ಕಳಿಗೆ ಒಳ್ಳೆಯದಾಗಬೇಕು. ಮಕ್ಕಳಿಗೆ ಒಳ್ಳೆಯದಾಗುವುದಕ್ಕೋಸ್ಕರ ನಮಗೆ ಅಂತಹ ಮಗ ಹುಟ್ಟಬೇಕು, ನಮ್ಮ ಮಕ್ಕಳನ್ನು ಪರಿಪಾಲಿಸತಕ್ಕಂತಹ, ಇಂದ್ರನನ್ನೂ ಮುಂದೆ ನಿಂತು ನಡೆಸತಕ್ಕಂತಹ ಒಬ್ಬ ಮಗ ಮತ್ತೆ ಹುಟ್ಟಬೇಕು. ಅವ ಇಂದ್ರನಿಗಿಂತ ಉಪರ್ ಇಂದ್ರ ಆಗಬೇಕು, ಅವನಿಗೆ ಉಪೇಂದ್ರ ಆಗಬೇಕವ, ಡೆಪ್ಯೂಟಿ ಇಂದ್ರ ಅಲ್ಲ, ಉಪರ್ ಮೇಲಿನ ಇಂದ್ರ ಆಗಬೇಕು. ಅಂತಹ ಮಗ ನಮ್ಮಲ್ಲಿ ಆವಿರ್ಭವಿಸಬೇಕು. ಅದಕ್ಕೋಸ್ಕರ ವ್ರತ ಮಾಡು ಅಂತ ಒಂದು ವ್ರತವನ್ನು ಉಪದೇಶ ಮಾಡ್ತಾರೆ. ಆ ವ್ರತ ಬಹಳ ಸುಂದರವಾದ ವ್ರತ. ಆ ವ್ರತದಲ್ಲೇ ಮುಖ್ಯ ವ್ರತದಲ್ಲಿ ಹೇಳಿದ್ದೇನು ಅಂದರೆ ಅವರು ಕೋಪ ಮಾಡಿಕೊಳ್ಬಾರ್ದು ಅಂತ ಒಂದು ಸೇರಿಸಿದ್ದಾರೆ. ತುಂಬ ಕಷ್ಟ, ಕೆಲವೆಲ್ಲ ಒಂದು 7-8 ನಿಯಮಗಳಿದ್ದಾವೆ. ಅದರಲ್ಲಿ ಒಂದೊಂದು ನಿಯಮವನ್ನು ನಾವು ಪಾಲಿಸುವುದು ಕಷ್ಟ. ಈಗ ಕಲಿಯುಗದಲ್ಲಿ ದೇವರು ಯಾಕೆ ಮಗನಾಗಿ ಹುಟ್ಟೋಲ್ಲ ಅಂದರೆ ಇದಕ್ಕೋಸ್ಕರ. ಸ್ತ್ರೀಯರು ವ್ರತ ಮಾಡಬೇಕು, ಪುರುಷರು ವ್ರತ ಮಾಡಬೇಕು. ಹಾಗಾದರೆ ಮಾತ್ರ ದೈವತ್ವ ಉಳ್ಳಂತಹ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ವ್ರತದಲ್ಲಿ ಇಂಥದ್ದು ಸೇರಿಕೊಂಡ್ರೆ ಸಮಸ್ಯೆ ಆಗೋದು ನಮಗೆ. ಹಾಲು ಕುಡಿಬಾರ್ದು, ಕಾಫಿ ಕುಡಿಬಾರ್ದು ಅಂತಿದ್ದರೆ ಸಮಸ್ಯೆ ಇಲ್ಲ. ಇರುವುದು ಸಮಸ್ಯೆ ಏನು ಅಂದರೆ ಕೋಪ ಮಾಡಿಕೊಳ್ಬಾರ್ದು, ಶುಚಿಯಾಗಿರಬೇಕು, ಹಗಲಿನಲ್ಲಿ ನಿದ್ದೆ ಮಾಡಬಾರ್ದು, ಇದೆಲ್ಲ ಸಮಸ್ಯೆ ಬರೋದು ನಮಗೆ. ಈಗ ಹಗಲಲ್ಲಿ ನಿದ್ದೆ ಮಾಡಬಾರ್ದು, ಏನೋ TV ಸೀರಿಯಲ್ ನೋಡ್ಕೊಂಡು ಕಳಿಬಹುದೋ ಏನೋ, ಆದರೆ ಕೋಪ ಮಾಡಿಕೊಳ್ಬಾರ್ದು ಅಂತ ಹೇಳಿದರೆ ಹೇಗೆ? ಅದು ನಾವು ಹೇಳಿದ ಹಾಗಿರೋಲ್ಲ. ಅದು ಯಾರೋ ಒಬ್ಬ ಅಲ್ಲಿ ಕೋಪ ಬಿಟ್ಟು ಬಂದ,
ಕಾಶಿಯಲ್ಲಿ ಕೋಪ ಬಿಟ್ಟಿದ್ದೇನೆ ಅಂತ. ಮನೆಯವರಿಗೆಲ್ಲ ಭಾರಿ ಖುಷಿ, ಕಾಶಿಯಲ್ಲಿ ಕೋಪ ಬಿಟ್ಟಿದ್ದಾರಂತೆ ಅಪ್ಪಂದಿರು ಅಂತ. 8 ಜನ ಮಕ್ಕಳು ಒಟ್ಟಿಗೆ ಬಂದು ಪ್ರಶ್ನೆ ಮಾಡಿದರು. ಆಯಿತು, ಒಂದು ಸಲ ಹೇಳಿದ ಕೋಪ ಬಿಟ್ಟಿದ್ದೇನೆ, ಹೌದಪ್ಪ, ಎಷ್ಟು ಸಲ ಹೇಳುವುದು ಅಂತ ಆಯಿತು. 3ನೇ ಸಲ ಕೇಳಿದಾಗ ಆಮೇಲೆ ಒಬ್ಬ ಮಗ ಹೌದಪ್ಪ ವಾಸ್ತವವಾಗಿ ಬಿಟ್ಬಿಟ್ರಾ ಅಂತ ಭಾರಿ ಖುಷಿಯಿಂದ ಕೇಳಿದ. ಕಪಾಳಕ್ಕೆ ಹೊಡೆದವ. ಅಂದರೆ ಕೋಪ ಬಿಡುವುದು ಅನ್ನೋದು ಮನುಷ್ಯನ ಹಿಡಿತದಲ್ಲಿಲ್ಲ, ಅಂಥದ್ದನ್ನು ಮಾಡುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಕೊನೆಗೆ ಉಪ್ಪು ಖಾರ ತಿನ್ನುವುದನ್ನು ಬಿಡಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಆ ವ್ರತವನ್ನು ಬಹಳ ಚೆನ್ನಾಗಿ ನೆರವೇರಿಸಿದವಳು ಅದಿತಿ ದೇವಿ. ಅವಳ ವ್ರತದಿಂದ ಕಶ್ಯಪನೂ ತುಷ್ಟನಾದ. ತಾನು ಭಗವಂತನನ್ನೇ ಈ ನನಗೆ ಮಗನನ್ನಾಗಿ ಪಡಿಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದಂತಹ ವ್ರತ ಅದು. ಅದರ ಪರಿಣಾಮವಾಗಿ ಭಗವಂತ ವಾಮನ ರೂಪಿಯಾಗಿ ಅದಿತೆಯ ಉದರದಿಂದ ಆವಿರ್ಭವಿಸಿದ. ಹುಟ್ಟಿದ ಮಗು ಬಹಳ ಸುಂದರವಾದ ಮಗು. ವಾಮನ ಅಂದರೆ ಸುಂದರ ಅಂತ ಅರ್ಥ. ವಾಮನ ಅಂದರೆ ಕುಳ್ಳ ಅಂತ ಅರ್ಥ ನಂತರದ್ದು. ಮೊದಲ ಅರ್ಥ ಸುಂದರ. ಕುಳ್ಳರಾಗಿದ್ದರೇ ಸುಂದರವಾಗಿರೋದ್ರಿಂದ ಕುಳ್ಳರೆಲ್ಲ ವಾಮನರು ಅಂತ ಕರೆಸಿಕೊಂಡ್ರು. ವಸ್ತುತಃ ಪುಟ್ಟ ಮಕ್ಕಳು ಸುಂದರವಾಗಿದ್ದ ಹಾಗೆ ಮೀಸೆಗಡ್ಡ ಬಂದ ಮೇಲೆ ಸುಂದರವಾಗಿರುವುದಿಲ್ಲ. ಈ ಭಗವಂತನ ಸೌಂದರ್ಯ ಅದು ವಾಮನ ಪರಮ ಸುಂದರವಾದದ್ದು ಅಂತ. ಆ ಮಗುವನ್ನು ನೋಡಿದಾಗ ತಾಯಿ ಮತ್ತು ಕಶ್ಯಪನಿಗೆ ಏನು ಹುಟ್ಟುವಾಗಲೇ 7 ವರ್ಷದ ಮಗುವಾಗಿ ಹುಟ್ಟಿದೆ, ಈ ಮಗುವಿಗೆ ಉಪನಯನ ಮಾಡಬೇಕಲ್ವ ಅಂತ. ಉಪನಯನ, ವಿಜೃಂಭಣೆಯ ಉಪನಯನ. ಆ ಉಪನಯನದಲ್ಲಿ ಮುಂಜಿಯಲ್ಲಿ ಬೇರೆ ಬೇರೆ ಉಡುಗೊರೆಗಳು ಭಾಗವತ ವರ್ಣಿಸುತ್ತೆ. ಯಾರು ಕೂಡ ಟಿ ವಿ, ಟೇಪ್ ರೆಕಾರ್ಡು ಎಲ್ಲ ಕೊಡಲಿಲ್ಲ. ಇವತ್ತು ಉಪನಯನದಲ್ಲಿ ಉಡುಗೊರೆ ಕೊಡ್ತಾರೆ. ಒಬ್ಬ ಒಂದು ಹಾಸಿಗೆ ಉಡುಗೊರೆ ಕೊಡೋದು, ಇನ್ನೊಬ್ಬ ಟಿ ವಿ ಕೊಡೋದು, ಇನ್ನೊಬ್ಬ ಮೊಬೈಲು, ಒಂದು ಕಂಪ್ಯೂಟರು. ಆ ಮಗುವಿಗೆ ಯಾವುದು ಅಕಾಲದಲ್ಲೋ ಯಾವುದು ಬೇಡವೇ ಬೇಡವೋ ಅಂಥದ್ದು. ಪುಣ್ಯಕ್ಕೆ ಒಂದು ಕನ್ಯೆಯನ್ನು ತಂದು ಉಡುಗೊರೆ ಕೊಡುವುದಿಲ್ಲ, ಅದರಿಂದ ಬಚಾವಾಗ್ತಾನೆ ಹುಡುಗ. ಯಾವ ಕಾಲಕ್ಕೆ ಯಾವುದು ಅಪೇಕ್ಷಿತ, ಅವನು ಮೊದಲು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸತಕ್ಕಂತಹ ವ್ರತ ಅದು. ಉಪನಯನ ವ್ರತ ಅನ್ನೋದು ಅದು ವ್ರತ. ಆ ಕಾಲದಲ್ಲೇ ಅಪೇಕ್ಷಿತವಾದದ್ದು. ಭಿಕ್ಷಾಪಾತ್ರೆಯಲ್ಲಿ ಅನ್ನವನ್ನು ಅನ್ನಪೂರ್ಣೆ ಅನಿಸಿದಂತಹ ಸಾಕ್ಷಾತ್ ಗೌರೀದೇವಿಯೇ ಕೊಟ್ಟಿದ್ದಾಳೆ. ಬಹಳ ವಿಶಿಷ್ಟವಾದ ಉಪನಯನ ನಡೆಯಿತು. ಉಪನಯನವಾದ ಮೇಲೆ ಭಿಕ್ಷೆ ಬೇಡಬೇಕು ಅಂತಿದೆ ವಟು. ಈ ವಟು ಬಾಲಬ್ರಹ್ಮಚಾರಿ ಭಿಕ್ಷೆ ಬೇಡುವುದಕ್ಕೆ ಎಲ್ಲಿ ಹೋಗುವುದು ಅಂತ ನೋಡಿತು. ಅದಕ್ಕೆ ನಾನು ಬಂದದ್ದೇ ಬಲಿಯ ಹತ್ರ ಹೋಗುವುದಕ್ಕೋಸ್ಕರ ಅಂತ ಸೀದಾ ಬಲಿ ಒಂದು ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ, ಬಲಿಯ ಸನ್ನಿಧಾನಕ್ಕೆ ನಾನು ಹೋಗಬೇಕು ಅಂತ ಭಿಕ್ಷೆಗೋಸ್ಕರ ಬಲಿಯ ಕಡೆಗೆ ಹೊರಟಿತು. ಬಲಿ ಅವನಿಗೊಂದು ಕೀರ್ತಿ ಇದೆ, ಏನು ಕೇಳಿದರೂ ಕೊಡ್ತಾನೆ, ದೊಡ್ಡ ದಾನ ಶೂರ ಅಂತ ಅವನಿಗೊಂದು ಕೀರ್ತಿ ಇದೆ. ಅಷ್ಟೇ ಅಲ್ಲದೆ ಈಗ ಒಂದು ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ. ಅದು ಮೊದಲ ಯಜ್ಞ ಅಲ್ಲ, 99ನೇ ಯಜ್ಞವೂ ಅಲ್ಲ, 100ನೆಯ ಯಜ್ಞ. ಅಂದರೆ ಇಂದ್ರನಾಗುವುದಕ್ಕೆ ಬೇಕಾದ ಅರ್ಹತೆ ಏನು ಅಂದರೆ 100 ಕ್ರತುಗಳನ್ನು ಪೂರ್ಣ ಮಾಡಿರಬೇಕು. ಈ 100ನೆಯ ಯಜ್ಞದಲ್ಲಿ ಆತ ದೀಕ್ಷಿತನಾಗಿದ್ದಾನೆ. ಶುಕ್ರಾಚಾರ್ಯರು ಪೌರೋಹಿತ್ಯವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ವಟು ವಾಮನ ಆಗಮಿಸಿದ. ವಾಮನ ಬರ್ತಾ ಇರುವುದನ್ನು ನೋಡಿ ಅದು ಯಾವ ಸ್ವರೂಪ ಅಂತ ಶುಕ್ರನಿಗಾಗಲಿ ಬಲಿಗಾಗಲಿ ಗೊತ್ತಾಗಲಿಲ್ಲ. ಯಾಕಂದರೆ ಅದು ಬೆಳಗುವ ಸೂರ್ಯನ ಹಾಗೆ ಕಾಣಿಸ್ತಾ ಇದೆ. ಆ ಸೂರ್ಯನಲ್ಲಿ ಕಣ್ಣು ಯಾವುದು, ಮೂಗು ಯಾವುದು, ಕಾಲು ಯಾವುದು, ಹೊಟ್ಟೆ ಯಾವುದು, ಯಾವುದೂ ಗೊತ್ತಾಗಲಿಲ್ಲ. ಏನೋ ಬೆಳಕು ಬರ್ತಾ ಇದೆ ಅಂತ ಅಷ್ಟು ಗೊತ್ತಾಯಿತು. ಬೆಳಕನ್ನು ನೋಡಿ ಗೌರವದಿಂದ ಕೂತಲ್ಲಿಂದ ಎದ್ದು ನಿಂತರು. ತಾನಾಗಿ ಎದ್ದಿದ್ದಾರೆ. ಎದ್ದು ನಿಂತು ಆ ಬೆಳಕು ನೋಡ್ತಾ ಇದ್ದಾರೆ. ಬೆಳಕು ಹತ್ತಿರ ಬರ್ತಾ ಇದ್ದ ಹಾಗೆ ಇದೊಂದು ವಟು, ಬ್ರಹ್ಮ ವರ್ಚಸ್ಸಿನಿಂದ ಬೆಳಗತಕ್ಕಂತಹ ಶ್ರೇಷ್ಠವಾದ ವಟು ಅನ್ನೋದು ಗೊತ್ತಾಯಿತು. ತಾನಾಗಿ ಬಗ್ಗಿ ನಮಸ್ಕರಿಸಿದ್ದಾನೆ ಬಲಿ. ನಮಸ್ಕರಿಸಿ ಕೇಳ್ತಾನೆ, ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಬಂದಿದ್ದೀರಿ. ಅದ್ಯ ಮೇ ಪಿತರಸ್ತೃಪ್ತಾ, ಇವತ್ತಿಗೆ ನನ್ನ ಹಿರಿಯರೆಲ್ಲ ತೃಪ್ತಿಯನ್ನು ಹೊಂದಿದ್ರು. ನಿಮ್ಮಂಥ ಶ್ರೇಷ್ಠ ವಿಪ್ರರು, ಬೆಳಗತಕ್ಕಂತಹ ಅಗ್ನಿಸ್ವರೂಪಿಯಾದಂತಹ ವಿಪ್ರರು ಇವತ್ತು ಆಗಮಿಸಿದ್ದೀರಿ ಅಂದರೆ ನಮ್ಮ ಎಲ್ಲ ಹಿರಿಯರಿಗೂ ತೃಪ್ತಿಯಾಯಿತು ಅಂತ ಅರ್ಥ ಅಂತ ಅವನನ್ನು ಹೊಗಳ್ತಾನೆ. ಏನು ಬೇಕು ಅಂತ ಕೇಳ್ತಾನೆ. ಆ ವಟು ವಾಮನ ಮಾತಾಡ್ತಾನೆ, ಅರಳು ಹುರಿದ ಹಾಗೆ ಮಾತುಗಳು, ಬಹಳ ಸುಂದರವಾದ ಮಾತು. ನಾವು ಈ 1.5 ಗಂಟೆಯಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ ಅವನ ಮಾತನ್ನು. ಮಾತಾಡಿ ಕೊನೆಗೆ ಹೇಳ್ತಾನೆ, ನನಗೆ ನನ್ನ ಪಾದದ ಲೆಕ್ಕಾಚಾರದಲ್ಲಿ 3 ಹೆಜ್ಜೆಗಳು ಬೇಕಪ್ಪ, ಜಾಸ್ತಿ ಏನು ಬೇಡ. ಪದೈಹಿ ಸಂಮಿತಾನಿ ಮೇ, ನನ್ನ ಪಾದದ ಅಳತೆಯಲ್ಲಿ 3 ಪಾದ ಬೇಕು. ಅಂದರೆ ಬಲಿ ಅವನ ಪಾದದಲ್ಲಿ ಅಳೆದು ಕೊಟ್ಟರೆ ಆಗೋಲ್ಲ, ನನ್ನ ಪಾದದಲ್ಲೇ ಲೆಕ್ಕಾಚಾರದಲ್ಲಿ ಬೇಕು. ಬಲಿ ಹೇಳ್ತಾನೆ, ಅಂಥದ್ದೆಲ್ಲ ಕೇಳಬಾರ್ದು ಮಗು, ನಿಂಗೆ ಇನ್ನೂ ಪುಟ್ಟ ಮಗು, ಗೊತ್ತಾಗಲ್ಲ ನಿಂಗೆ ವ್ಯವಹಾರ ಎಲ್ಲ. ನನ್ನಂಥ ವ್ಯಕ್ತಿಯಲ್ಲಿ ಬಂದು ಒಬ್ಬ ದಾನ ಕೇಳಿದ ಅಂತಾದರೆ ನಾನು ಕೊಟ್ಟ ಮೇಲೆ ಅವ ಇನ್ನೊಬ್ಬರ ಹತ್ರ ಕೇಳುವ ಹಾಗೆ ಇರಬಾರ್ದು, ಅದು ನನ್ನ ಮರ್ಯಾದೆಯ ಪ್ರಶ್ನೆ. ಆದ್ದರಿಂದ ನೀನು ಇಷ್ಟು ಪುಟ್ಟದೆಲ್ಲ ಕೇಳಬೇಡ, ಇನ್ನಷ್ಟು ಸೇರಿಸಿ ಕೇಳು. ಆಗ ಈ ಮಗು ಹೇಳುತ್ತೆ, ಯಾವುದು ಎಷ್ಟು ಬೇಕೋ ಅಷ್ಟೇ ಕೇಳಬೇಕು.
ಅದಕ್ಕಿಂತ ಜಾಸ್ತಿ ಏನಾದರೂ ಮನಸ್ಸಿನಲ್ಲಿ ಬೇಕು ಅಂತ ಯೋಚಿಸಿದರೆ ಅಂಥವನ ತೇಜಸ್ಸು ಹಾನಿಯಾಗ್ತದೆ. ಅಸಂತುಷ್ಟೋ ದ್ವಿಜೋ ನಷ್ಟ. ದೇವರು ಕೊಟ್ಟದ್ರಲ್ಲಿ ಬದುಕತಕ್ಕಂತಹ ತೇಜೋ ವಿಪ್ರಸ್ಯ ವರ್ಧತೆ, ಅಂಥ ವ್ಯಕ್ತಿಯ ತೇಜಸ್ಸು ವೃದ್ಧಿಯಾಗ್ತದೆ. ಆದ್ದರಿಂದ ನನಗೆ ಬೇಕಾದಿಷ್ಟೇ, 3 ಹೆಜ್ಜೆಯ ಭೂಮಿ, ಜಾಸ್ತಿ ಏನು ಬೇಡ. ಅಸ್ತು ಅಂತ ಹೇಳುವುದರಲ್ಲಿದ್ದಾನೆ ಬಲಿ. ಆದರೆ ಪುರೋಹಿತರು ಹೇಳ್ತಾರೆ, ನೋಡೋ ಬಲಿ, ಅಸ್ತು ಅಂತ ಮಾತ್ರ ಹೇಳಬೇಡ, ಕೊಡ್ತೇನೆ ಅಂತ ಹೇಳಬೇಡ. ಅವರು ಹೇಳಬೇಡ ಅಂತ ಹೇಳಿದಾಗ ಇವು ಅಸ್ತು ಅಂತ ಹೇಳಿ ಆಯಿತು. ನೀನು ಏನು ಕೇಳ್ತೀಯ ಅದನ್ನು ಕೊಡ್ತೇನೆ ಅಂತ ಹೇಳಿ ಆಗಿದೆ, ಮತ್ತೆ ಅಸ್ತು ಅಂತ ಹೇಳುವುದೇನು, ಕೊಡ್ತೇನೆ. ಆಗ ಶುಕ್ರಾಚಾರ್ಯರು ಕರೀತಾರೆ ಶಿಷ್ಯನನ್ನು, ನೋಡು ಅದು ಸಾಮಾನ್ಯ ವಟು ಅಲ್ಲ, ಮಾಯಾಮಾಣವಕೋ ಹರಿಹಿ. ಇದು ಹರಿ. ಹರಿ ಹರಿ ಅಂದರೆ ಕದ್ದುಕೊಂಡು ಹೋಗುವವ ಅಂತ, ಆ ಶಬ್ದಕ್ಕೆ ಹಾಗರ್ಥ. ಹರತೀತಿ ಹರಿಹಿ, ಅಪಹರಣ ಮಾಡುವವನಿಗೆ ಹರಿ ಅಂತ ಹೆಸರು. ಈಗ ನಿನ್ನಲ್ಲಿ ಏನೇನಿದೆ, ಇಂದ್ರನದ್ದು ಅಂತ ನೀನು ಏನನ್ನು ಆಕ್ರಮಿಸಿ ನಿನ್ನ ವಸ್ತುವನ್ನಾಗಿ ಮಾಡಿಕೊಂಡಿದ್ದಿ, ಅದನ್ನು ಎಳೆದು ಮತ್ತೆ ದೇವತೆಗಳಿಗೆ ಕೊಡುವುದಕ್ಕೆ ಬಂದಿರುವ ಮಾಯಾಮಾಣಿ. ಇದು ಸಾಮಾನ್ಯ ಮಾಣಿ ಅಲ್ಲ, ಮಾಯಾಮಾಣವಕೋ ಹರಿಹಿ, ವೇಷ ಹಾಕಿಕೊಂಡು ಬಂದಂತಹ ಮಾಣಿ. ಆದ್ದರಿಂದ ಕೊಡುವಾಗ ಯೋಚನೆ ಮಾಡು. ಆಗ ಬಲಿ, ನಾನು ಕೊಡ್ತೇನೆ ಅಂತ ಹೇಳಿ ಆಗಿದೆ, ತಾವು ತಡಿಬೇಡಿ ಅನ್ನುವ ಮನಸ್ಥಿತಿಯಲ್ಲಿದ್ದ ಬಲಿ. ಶುಕ್ರಾಚಾರ್ಯರು ಅವನಿಗೆ ಉಪದೇಶ ಶುರು ಮಾಡ್ತಾರೆ. ನೋಡು ಬಲಿ, ದಾನ ಕೊಡುವಾಗ ಯೋಚನೆ ಮಾಡಬೇಕು. ಯಾವ ದಾನವನ್ನು ಕೊಡುವುದರಿಂದ ಮುಂದಕ್ಕೆ ನಾನು ಇನ್ನೊಬ್ಬರಲ್ಲಿ ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ ಬರ್ತದೋ ಅಂತಹ ದಾನ ಕೊಡುವುದಕ್ಕೆ ಹೋಗಬಾರ್ದು. ಧರ್ಮಾಯ ಯಶಸೇರ್ಥಾಯ ಭೋಗಾಯ ಸ್ವಜನಾಯ ಚ ಪಂಚಧಾ ವಿತರನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಒಬ್ಬ ಗೃಹಸ್ಥನಾದ ವ್ಯಕ್ತಿಗೆ ಇದು ಆದೇಶ. ಏನಂದರೆ ಅವ ಏನು ಸಂಪಾದನೆ ಮಾಡ್ತಾನೆ ಅದನ್ನು 5 ಭಾಗ ಮಾಡಬೇಕು. ತಿಂಗಳಿಗೆ 50,000 ಸಂಪಾದನೆ ಮಾಡಿದ ಅಂದರೆ 5 ಡಬ್ಬಿಗಳಲ್ಲಿ 10,000 ಹಾಗೆ ಹಾಕಬೇಕು. ಪಂಚಧಾ ವಿತರನ್ ವಿತ್ತನ್ 5 ರೀತಿಯಲ್ಲಿ ವಿಭಾಗ ಮಾಡಬೇಕು. ಮಾಡಿ 1 ಭಾಗವನ್ನು ಧರ್ಮ ಕಾರ್ಯಕ್ಕೋಸ್ಕರ ಅಂತ ವಿನಿಯೋಗ ಮಾಡಬೇಕು, ಧರ್ಮಾಯ. ಮತ್ತೊಂದು ಭಾಗವನ್ನು ಯಶಸ್ಸೇ, ಕೀರ್ತಿಗೋಸ್ಕರ ವಿನಿಯೋಗ ಮಾಡಬೇಕು. ಯಶಸ್ಸಿಗೋಸ್ಕರ ಅಂದರೆ ಏನು, ಯಾವುದೋ ಊರಿನಲ್ಲಿ ಕುಡಿಯುವುದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಒಂದು ಬಾವಿ ಕಟ್ಟಿಸಿ ಕೊಡುಗೆ ಶ್ರೀಯುತ ಶ್ರೀ 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 ಹಾಕೊಳ್ಳಿ, ತೊಂದರೆ ಇಲ್ಲ. ಯಶಸ್ಸೇ, ಕೀರ್ತಿಗೋಸ್ಕರ ಮಾಡು 1 ಭಾಗದಷ್ಟು ವಿನಿಯೋಗವನ್ನು. ಈಗ ಎಲ್ಲ ನೀರಿನ ಸಮಸ್ಯೆ ಅಲ್ಲ, ನೀರು ಜಾಸ್ತಿ ಆದ ಸಮಸ್ಯೆ ಇದ್ದರೆ ಅಲ್ಲೊಂದು ಅಣೆಕಟ್ಟು ಕಟ್ಟಿಸುವುದು, ಅದನ್ನು ತಡೆಯುವುದು, ವ್ಯವಸ್ಥೆ ಮಾಡು. ಇಷ್ಟು ಮಾಡುವುದಕ್ಕೋಸ್ಕರ ಯಶಸ್ಸೇ, ಇದೊಂದು ಭಾಗ. ಆಮೇಲೆ 1 ಭಾಗ ಅರ್ಥಾಯ. ಇವತ್ತೇನೋ ಸಂಪಾದನೆ ಇದೆ, ಮುಂದೆ ಯಾವತ್ತಾದರೂ ನಮಗೆ ಸಂಪಾದನೆ ಇಲ್ಲದೇ ಇರುವ ಸ್ಥಿತಿ ಬಂದರೆ ಆ ಕಾಲದಲ್ಲಿ ಬದುಕಬೇಕಲ್ಲ, ಅದಕ್ಕೋಸ್ಕರ ದುಡ್ಡಿನಿಂದ ದುಡ್ಡು ಬೆಳೆಸುವುದಕ್ಕೋಸ್ಕರ ಅಂತ 1 ಭಾಗ ತೆಗೆದಿಡು. ಅಂದರೆ ಹೋಗಿ ಯಾವುದೋ ತುಳುನಾಡು ಫೈನಾನ್ಸಲ್ಲಿ ಹಾಕಿ ಬರುವುದಲ್ಲ, ಮತ್ತೆ ತಲೆಬೋಳಿಸಿಕೊಂಡು ಕೂತ್ಕೊಳ್ಬೇಕಾಗ್ತದೆ. ಜಾಗೃತೆಯಾಗಿ ಬೆಳೆಸುವುದಕ್ಕೋಸ್ಕರ 1 ಭಾಗ. ಧರ್ಮಾಯ ಯಶಸ್ಸೇ ಅರ್ಥಾಯ ಭೋಗಾಯ ಸ್ವಜನಾಯ ಚ. 4ನೇ ಭಾಗವನ್ನು ತಿಂದು ಉಂಡು ಖುಷಿಯಾಗಿರುವುದಕ್ಕೋಸ್ಕರ 1 ಭಾಗವನ್ನು ಉಪಯೋಗಿಸು. 5ನೇದ್ದು ಸ್ವಜನಾಯ. ಯಾರೋ ನಿನ್ನ ಸಂಬಂಧಿಗಳು ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಿ, ಆದರೆ ಅಳಿಯನಿಗೆ ಅಂಥ ಸಂಪಾದನೆ ಇಲ್ಲ, ಕಷ್ಟದಲ್ಲಿದ್ದಾರೆ. ಒಂದು ದೀಪಾವಳಿ ಬಂತು, ಒಂದಿಷ್ಟು ಅವರಿಗೆ ಕೊಡುವುದು, ಇಲ್ಲ ಯುಗಾದಿ ಬಂತು ಇವರಿಗೆ ಕೊಡುವುದು. ಸ್ವಜನರನ್ನು ಮೇಲೆತ್ತುವುದಕ್ಕೋಸ್ಕರ ಅಂತ 1 ಭಾಗವನ್ನು ತೆಗೆದಿಡು. ಈ ಕ್ರಮದಲ್ಲಿ ಪಂಚಧಾ ವಿತರನ್ ವಿತ್ತಂ ಇಹ ಅಮುತ್ರ ಚ ಮೋದತೆ. ಈ ರೀತಿ ಬದುಕತಕ್ಕಂತಹ ಗೃಹಸ್ಥ ಈ ಲೋಕದಲ್ಲೂ ಸಂತೋಷವಾಗಿರ್ತಾನೆ, ಪರಲೋಕದಲ್ಲೂ ಸಂತೋಷವಾಗಿರ್ತಾನೆ. ಮನುಷ್ಯ ಬರೀ ಪರಲೋಕದ ಸಂತೋಷಕ್ಕೋಸ್ಕರ ಇಹಲೋಕವನ್ನು ಪೂರ್ತಿ ಬಿಡಬಾರ್ದು. ಇಹಲೋಕದ ಸಂತೋಷಕ್ಕೋಸ್ಕರ ಪರಲೋಕದ ಚಿಂತನೆಯೇ ಇಲ್ಲದೆ ಚಾರ್ವಾಕನಾಗಿ ಬದುಕಬಾರ್ದು. ಎರಡನ್ನೂ ಕೂಡ ಹೊಂದಿಸಿಕೊಂಡು ಹೋಗುವಂಥದ್ದು ವಿಚಕ್ಷಣತೆ. ನೀನು ವಿಚಕ್ಷಣನಾಗಿ ಬದುಕು. ನೈತದ್ದಾನಂ ಪ್ರಶಂಸಂತಿ ಯಯಾ ವೃತ್ತಿರ್ವಿಗಹ್ಯತೆ. ಯಾವುದರಿಂದ ಯಯಾ ವೃತ್ತಿ ವಿಗರ್ಹ್ಯತೆ, ಯಾವುದರಿಂದಾಗಿ ನಿನ್ನ ಜೀವನಕ್ಕೆ ಬೇಕಾದ ಸಂಪಾದನೆಯ ಮಾರ್ಗವೇ ಮುಳುಗಿ ಹೋಗುತ್ತೋ ಅಂಥ ದಾನವನ್ನು ಶಾಸ್ತ್ರಕಾರರು ಪ್ರಶಂಸೆ ಮಾಡುವುದಿಲ್ಲ ಬಲಿ. ಆದ್ದರಿಂದ ಯೋಚನೆ ಮಾಡು. ಎಲ್ಲವನ್ನೂ ಅಪಹರಿಸುವ ಇವನಿಗೆ 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದೆಯಲ್ಲ, ಆಗೋಲ್ಲ ಅಂತೇಳು. ಊಫಿ ಅಂತ ಒಂದು ಮಾತೇಳು. ಅಲ್ಲ, ಕೊಡ್ತೇನೆ ಅಂತ ಹೇಳಿ ಆಮೇಲೆ ಆಗೋಲ್ಲ ಅಂತ ಹೇಳುವುದು ಹೇಗೆ? ಅದು ಈ ಬಲಿ. ಅದಕ್ಕೆ ಶುಕ್ರಾಚಾರ್ಯ ಹೇಳ್ತಾರೆ, ಕೆಲವು ಸಂದರ್ಭದಲ್ಲಿ ಸುಳ್ಳು ಹೇಳ್ಬೋದು, ಸುಳ್ಳು ಹೇಳಿದ್ದು ಸತ್ಯ ಆಗುತ್ತೆ. ಸತ್ಯ ಸುಳ್ಳು ಅನ್ನುವುದರ ಮಧ್ಯದ ಗೆರೆ ತುಂಬ ಸೂಕ್ಷ್ಮವಾದದ್ದು. ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತು ದುಷ್ಕರಂ. ಸತ್ಯವನ್ನು ಹೇಳುವುದು ಒಳ್ಳೆಯದು, ಆದರೆ ಯಾವುದು ಸತ್ಯ ಅಂತ ತಿಳಿಯುವುದು ತುಂಬ ಕಷ್ಟ. ಯಾಕಂದರೆ ಕೆಲವೊಂದು ಸಲ ಸುಳ್ಳೇ ಸತ್ಯವಾಗುತ್ತೆ.
ಸತ್ಯವೇ ಸುಳ್ಳಾಗುತ್ತೆ. ಮತ್ತೊಬ್ಬರಿಗೆ ತೊಂದರೆಯಾಗಬಾರ್ದು, ನಾವು ಸಾಯಬಾರ್ದು. ಆ ಸ್ಥಿತಿಯಲ್ಲಿ ಸತ್ಯ ಬೇಕು. ವಿವಾಹ ಕಾಲೇ ರತಿ ಸಂಪ್ರಯೋಗೇ, ಕೆಲವು ಕಾಲದಲ್ಲಿ ಸುಳ್ಳು ಹೇಳಿದರೆ ತಪ್ಪಲ್ಲ ಅಂತ ಉಂಟು. ಪಂಚಾನೃತಾನ್ಯಾಹುರಪಾತಕಾನಿ, 5 ಸುಳ್ಳುಗಳನ್ನು ಹೇಳ್ಬೋದು. ಅದು ಯಾವುದು ಅಂತ ಹೇಳಿಕೊಟ್ರೆ ಎಡವಟ್ಟಾದರೆ ಕಷ್ಟ, ಅದಕ್ಕೆ ನಾನು ಹೇಳೋಲ್ಲ. ಅದರಲ್ಲಿ ಇದು ಒಂದು ವಿಷಯ. ಸರ್ವಧನಾಪಹಾರೇ ಪ್ರಾಣಾತ್ಯಯೇ, ಪ್ರಾಣ ಹೋಗುವ ಪ್ರಸಂಗ ಬಂದಾಗ, ಸರ್ವಧನ ಮುಂದಕ್ಕೆ ಭಿಕ್ಷೆ ಬೇಡಿ ಬದುಕಬೇಕಾದಂತಹ ಸ್ಥಿತಿ ಬಂದಾಗಲೂ ಸುಳ್ಳು ಹೇಳಿದರೆ ತಪ್ಪಲ್ಲ. ನಾನು ತಪ್ಪಿ ಶ್ಲೋಕ ಹೇಳಿದೆ ವಿವಾಹ ಕಾಲೇ ಅಂತ. ಆದ್ದರಿಂದ ಮದುವೆ ಕಾಲದಲ್ಲಿ ಎಷ್ಟು ಬೇಕಾದರೂ ಸುಳ್ಳು ಹೇಳಿ ಮಗಳನ್ನು ಮದುವೆ ಮಾಡಬಹುದು ಅಂತ ಅದರ ಅರ್ಥ ಅಲ್ಲ. ಕೊನೆಗೆ ಇವತ್ತು ಸುಳ್ಳು ಹೇಳಿ ಮದುವೆ ಮಾಡಿ ಆಮೇಲೆ ಆ ಮಗಳು ಇದೇ ಮನೆಯಲ್ಲಿ ಕುಂಕುಮಾಳಿಸಿಕೊಂಡು ಬರುವ ಹಾಗಾಗಬಾರ್ದು. ಅದನ್ನು ವಿವಾಹ ಕಾಲದಲ್ಲಿ ಸುಳ್ಳು ಹೇಳಬಹುದು ಅನ್ನೋದಕ್ಕೆ ಅರ್ಥ, ಒಂದು ಒಳ್ಳೆ ಮದುವೆ, ಒಳ್ಳೆ ಕುಟುಂಬದ ಮದುವೆ ನಡೀತಾ ಇರುವಾಗ ಅಲ್ಲಿ ಹೋಗಿ ಯಾರೋ ಸತ್ತರು ಅಂತ ಹೋಗಿ ಸುದ್ದಿ ಹೇಳಿ ಆಶೋಚವಂತು ಅಂತ ಮದುವೆ ನಿಲ್ಲಿಸುವ ಕೆಲಸ ಮಾಡಬಾರ್ದು. ಸತ್ತು ಹೋಗಿದ್ರು, ಸತ್ತಿಲ್ಲ, ಏನು ತೊಂದರೆ ಇಲ್ಲ, ಮದುವೆ ಮುಂದುವರಿಸಿ ಅಂತ ಸುಳ್ಳು ಹೇಳಿ ಬಂದುಬಿಡಬೇಕು. ಇದು ಅದರ ಅರ್ಥವೇ ಹೊರತು ಏನೋ ಮಗಳ ಬಗ್ಗೆ ಕೈಕಾಲು ತುಂಡಾಗಿದ್ದರೂ ಕೂಡ ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಎಲ್ಲ ಸರಿ ಇದೆ ಅಂತ ಹೇಳಿ ಮದುವೆ ಮಾಡಿಸಿ ಆಮೇಲೆ ಪೆಟ್ಟು ತಿನ್ನುವ ಕೆಲಸ ಎಲ್ಲ ಮಾಡಬಾರ್ದು. ಒಟ್ಟಿನಲ್ಲಿ ಕೆಲವು ವಿಷಯಗಳಲ್ಲಿ ಸುಳ್ಳು ತಪ್ಪಲ್ಲ. ಈಗ ನೀನು ಕೊಡ್ತೇನೆ ಅಂತ ಹೇಳಿದಿ ಹೌದು, ಆದರೆ ಇವ ಮಾಯಿ ಕಪಟಿ ಹರಿ, ಅವನ ಮುಂದೆ ಕೊಡೋಲ್ಲ ಅಂತ ಮತ್ತೆ ಹೇಳು. ಆದರೆ ಈ ಬಲಿ ಸಾಮಾನ್ಯ ಅಲ್ಲ, ಅವ ಗುರುಗಳಿಗೆ ಉಪದೇಶ ಮಾಡ್ತಾನೆ. ನೀವೇ ನನಗೆ ಪಾಠ ಹೇಳಿದ ಗುರುಗಳು, ಯುದ್ಧದಲ್ಲಿ ಪ್ರಾಣ ತೆಗಿತೇನೆ ಅಂತ ಶತ್ರುಗಳು ಮುನ್ನುಗ್ಗಿ ಬಂದಾಗ ಎದೆಗೊಟ್ಟು ಹೋರಾಡಿ ಸಾಯಬಲ್ಲಂತಹ ಕ್ಷತ್ರಿಯ ಶೂರರು ಸಿಗಬಹುದು. ಆದರೆ ಸರಿಯಾದ ಸತ್ಪಾತ್ರ ವ್ಯಕ್ತಿ ಬಂದಾಗ ತನ್ನ ಸಮಗ್ರ ಸಂಪತ್ತನ್ನು ತ್ಯಾಗ ಮಾಡತಕ್ಕಂತಹ ವ್ಯಕ್ತಿಗಳು ಸಿಗುವುದು ಕಷ್ಟ. ನನಗೆ ಅಂಥ ಅವಕಾಶ ಸಿಕ್ಕಿದೆ. ಯಾರಿಗೆ ಕೊಟ್ಟರೆ ಅದು ಎಲ್ಲ ರೀತಿಯ ಶ್ರೇಯಸ್ಸು, ಅಂಥ ವ್ಯಕ್ತಿ ಇವತ್ತು ಬಂದು ಕೊಡು ಅಂತ ಕೇಳ್ತಾ ಇದ್ದಾನೆ. ಅವ ನನ್ನದನ್ನು ಸ್ವೀಕರಿಸಿ ಅಪಹರಿಸಿ ನನ್ನನ್ನು ದೂಕಿದ್ರೂ ತೊಂದರೆ ಇಲ್ಲ, ಕೊಡ್ತೇನೆ. ಅಹಂಕಾರದಿಂದ ಬಲಿ ಹೇಳ್ತಾನೆ. ಶುಕ್ರಾಚಾರ್ಯರು ಮತ್ತೆ ಪರೀಕ್ಷೆ ಮಾಡ್ತಾರೆ ಈ ಶಿಷ್ಯನನ್ನು, ಹೇಗೆ ಗಟ್ಟಿಗ ಇದ್ದಾನೆ ಈ ಶಿಷ್ಯ ಅಂತ. ಅವರು ಹೇಳ್ತಾರೆ, ನನ್ನ ಮಾತನ್ನು ವಿರೋಧಿಸಿದಿ, ಪುರೋಹಿತರು ಗುರುಸ್ಥಾನದಲ್ಲಿ ನಾನಿದ್ದೇನೆ, ನನಗೂ ಬುದ್ಧಿ ಹೇಳುವ ಮಟ್ಟಕ್ಕೆ ಬೆಳೆದು ಬಿಟ್ಟಿಯಲ್ಲ, ನಿನ್ನ ಪೌರೋಹಿತ್ಯ ಮಾಡಿಸೋಲ್ಲ ನಾನು, ನೀನು ಭ್ರಷ್ಟಶ್ರೀಕನಾಗಿ ಹೋಗು, ಸಂಪತ್ತು ನಿನ್ನ ಕೈ ತಪ್ಪಿ ಹೋಗಲಿ ಅಂತ ಒಂದು ಶಾಪ ಬೇರೆ ಕೊಟ್ಟರು. ಇಷ್ಟಾದಾಗಾದರೂ ಹಿಂದೆ ಬರ್ತಾನೋ ಅಂತ. ಇಲ್ಲ, ಇವನು ಕೊಡುವುದು ಅಂತ ತೀರ್ಮಾನ ಮಾಡಿ ಆಗಿದೆ. ಅಷ್ಟರಲ್ಲಿ ಅವನ ಪಕ್ಕದಲ್ಲಿರುವುದು ಅವನ ಪತ್ನಿ ವಿಂಧ್ಯಾವಲಿಯ ಮುಖ ನೋಡ್ತಾನೆ. ಆಕೆ ಇವನಿಗಿಂತ ಒಂದು ಹೆಜ್ಜೆ ಮೇಲೆ ಇದ್ದಾಳೆ. ಅವಳು ಹೇಳ್ತಾಳೆ, ಅಲ್ಲ ನಾವು ಕೊಡುವುದು ಅಂತ ನೀವು ಹೇಳ್ತೀರಿ, ಎಲ್ಲ ಅವಂದೇ ಅಲ್ವಾ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ದೇವರಿಗೆ ಕೊಡುವುದು ಅಂದರೆ ಏನರ್ಥ, ಅವನದ್ದನ್ನು ಅವನಿಗೆ ಕೊಡುವುದು. ಇವನಿಗಿಂತ ಎತ್ತರದಲ್ಲಿ ಆ ವಿಂಧ್ಯಾವಲಿ ಇದ್ದಾಳೆ, ದಾನ ಕೊಟ್ಟದ್ದು ಆಯಿತು. ಇದರಲ್ಲಿ ಭಾಗವತದಲ್ಲಿ ಇಲ್ಲದೇ ಇದ್ದ ಇನ್ನೊಂದು ಕಥೆ ಬೇರೆ ಪುರಾಣಗಳಲ್ಲಿ ಉಂಟು. ದಾನ ಕೊಡಬೇಕಾದರೆ ಒಟ್ಟು 5 ಬೇಕು. 6ನೇದ್ದು ಶ್ರದ್ಧೆ, ಅದು ಬೇಕು. 5ರಲ್ಲಿ ತುಳಸಿ ನೀರು ದಕ್ಷಿಣೆ ಅಂತ ಸೇರಿಕೊಳ್ಳುತ್ತೆ. ನೀರೂ ಸೇರಬೇಕು. ನೀರು ಸೇರದೆ ಹೋದರೆ ದಾನ ಪೂರ್ಣ ಆಗೋದಿಲ್ಲ. ನೀರು ಸೇರಿಸಬೇಕು. ನೀರು ಧರ್ಮಪತ್ನಿಯೇ ನೀರು ಹಾಕಬೇಕು. ಅದಕ್ಕೋಸ್ಕರ ದ್ವಿಮುಖಿಯಲ್ಲಿ ಆಕೆ ನೀರು ಹಾಕಿದ್ಲು. ದ್ವಿಮುಖಿ ಅಂದರೆ ಗಿಂಡಿಯಲ್ಲಿ ನೀರು ಹಾಕ್ತಾ ಇದ್ದಾಳೆ. ಶುಕ್ರಾಚಾರ್ಯ ಕೊನೆ ಪ್ರಯತ್ನ, ಇವನು ಕೊಡುವ ದಾನ ನನ್ನ ಶಿಷ್ಯನನ್ನು ಉದ್ಧರಿಸಬೇಕು, ಈ ಯಜ್ಞ ಮುಗಿದಾಗ ದಕ್ಷಿಣೆ ಕೊಡುವಷ್ಟಾದರೂ ಅವನಲ್ಲಿ ಉಳಿಬೇಕು, ಏನಾದರೂ ಮಾಡಿ ಉಳಿಸಬೇಕು ಅಂತ ಶುಕ್ರಾಚಾರ್ಯರ ಉದ್ದೇಶ. ಅದಕ್ಕೆ ಕೊನೆ ಪ್ರಯತ್ನವಾಗಿ ಗಿಂಡಿಯ ಒಳಗೆ ಹೋಗಿ ತನ್ನ ಮಾಯಾಶಕ್ತಿಯಿಂದ ಒಂದು ಕಪ್ಪೆಯ ಸ್ವರೂಪದಲ್ಲಿ ಕೂತ್ರಂತೆ ಒಳಗೆ. ನೀರು ಹೊರಗೆ ಬರಬಾರ್ದು. ಈ ಹೆಂಡತಿ ನೀರು ಹಾಕಲಿಕ್ಕೆ ಹೋದಾಗ ನೀರು ಬರಬಾರ್ದು. ನೀರು ಬರಲಿಲ್ಲ ಅಂದರೆ ಅದು ಅಪಶಕುನ ಅಂತ ಅರ್ಥ. ಅಪಶಕುನ ಆದರೆ ಅವತ್ತು ನಿಲ್ಲಿಸಬೇಕು ಕೆಲಸ, ನಾಳೆ ಕೊಡುವ ಅಂತ ಅವರನ್ನು ಕಳಿಸಬೇಕು. ಈ ಪ್ರಸಂಗ ಇದೆ. ಇಷ್ಟಾದರೆ ಇವತ್ತು ಇವ ಕೊಡುವುದನ್ನು ನಿಲ್ಲಿಸಿದರೆ ಬದುಕಿಯಾನು ಅಂತ. ಆದರೆ ನೀರು ಹಾಕಿದರೆ ನೀರು ಬರ್ತಾ ಇಲ್ಲ. ವಾಮನ ನೋಡ್ತಾನೆ, ಏನೋ ಒಳಗೆ ಸೇರಿಕೊಂಡಿರಬೇಕು ಅಂತ ಕೈಯಲ್ಲಿದ್ದ ದರ್ಬೆಯಲ್ಲಿ ಒಂದು ಚುಚ್ಚಿದ ಕೂಡಲೇ ಒಂದು ಕಣ್ಣು ಹೋಯ್ತಂದೆ. ನೋಡಿ ಕಣ್ಣಿಗೆ ಚುಚ್ಚಿದ. ಆದ್ದರಿಂದ ಇವತ್ತು ನವಗ್ರಹಗಳಲ್ಲಿ ಒಬ್ಬ ಶುಕ್ರ, ಬೆಳಗ್ಗೆ ಸೂರ್ಯನಿಗಿಂತ ಮುಂಚೆ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಕ್ಕಂತಹ ಗ್ರಹ ಅದು ಶುಕ್ರ ಗ್ರಹ. ಬೆಳ್ಳಿ ಮೂಡಿತು ಅಂತ ಹೇಳ್ತಕ್ಕಂತಹ ಗ್ರಹ ಅವನು ಏಕಾಕ್ಷಿ ಗ್ರಹ, ಒಂದು ಕಣ್ಣಿನ ಗ್ರಹ. ಅಂದರೆ ಅವನಿಗೆ ಒಂದು ಕಣ್ಣು ಅಂತೆಲ್ಲ ಯೋಚನೆ ಮಾಡಬೇಡಿ. ಒಂದು ಕಣ್ಣು ಗ್ರಹ, ಒಂದು ಕಣ್ಣು ಅಂತ ಹೇಳಿದರೆ ಅವನಿಂದ ಒಂದು ಕಣ್ಣನ್ನು ಚಿಂತಿಸಬೇಕು ಅಂತ ಅರ್ಥ. ಏನೋ ಕಳ್ಳತನ ಆದದ್ದನ್ನು ಹೋಗಿ ನೀವು ಜ್ಯೋತಿಷ್ಕರ ಹತ್ರ ಕೇಳಿದರೆ ಅವ್ರು ನೋಡ್ತಾರೆ, ಓ ಅಲ್ಲಿ ಶುಕ್ರ ಇದ್ದಾನೆ ನೋಡು, ಕದ್ದವನಿಗೆ ಒಂದೇ ಕಣ್ಣು ಅಂತ ಹೇಳ್ತಾರೆ ಅಷ್ಟೇ. ಅದು ಸೂಚಕ ಗ್ರಹ. ಅಂತೂ ಶುಕ್ರನನ್ನು ಏಕಾಕ್ಷಿ ಗ್ರಹವಾಗಿಸಿದ ಪ್ರಕರಣ ಇದು. ದಾನವನ್ನು ಕೊಟ್ಟ ಬಲಿ ಭಗವಂತ ಬೆಳೆದ, ವಾಮನನಾಗಿದ್ದ ಆತ ತ್ರಿವಿಕ್ರಮನಾಗಿ ಬೆಳೆದ.
ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೇ ಪದಂ. ತ್ರಿ ಅಂದರೆ 3, ಕ್ರಮ ಅಂದರೆ ಹೆಜ್ಜೆ. ತ್ರಿವಿಕ್ರಮ, 3 ವಿಶಿಷ್ಟವಾದ ಹೆಜ್ಜೆಯನ್ನು ಇಟ್ಟ. ವಿಚಕ್ರಮೇ, ವಿಶಿಷ್ಟವಾದ 3 ಹೆಜ್ಜೆಗಳನ್ನಿಟ್ಟ. ಒಂದು ಹೆಜ್ಜೆಯಿಂದ ಈತ ಏನು ಈ ಕೆಳಗಿನ ಲೋಕಗಳನ್ನೆಲ್ಲ ಪಡೆದಿದ್ದಾನೆ ಬಲಿ, ಅದಷ್ಟನ್ನು ಅಳೆದು ಬಿಟ್ಟ. ಮತ್ತೊಂದು ಹೆಜ್ಜೆಯಿಂದ ಊರ್ಧ್ವಲೋಕಗಳನ್ನೆಲ್ಲ ಅಳೆದ. ಇನ್ನು ಅಳೆಯುವುದಕ್ಕೆ ಇವನದ್ದಾದದ್ದು ಯಾವುದೂ ಇರಲಿಲ್ಲ, ಇದ್ದದ್ದೇ ಅಷ್ಟೇ. ಈ ಅಧೋಲೋಕ ಊರ್ಧ್ವಲೋಕ ಬಿಟ್ಟರೆ ಇನ್ಯಾವುದಿದೆ? ತ್ರಿವಿಕ್ರಮ ವ್ಯಾಪಿಸಿದ, ಎಲ್ಲವನ್ನು ವ್ಯಾಪಿಸಿ ಪಡೆದಾಯಿತು. 3ನೇ ಹೆಜ್ಜೆಗೆ ಜಾಗ ಇಲ್ಲ ಅನ್ನೋ ಪ್ರಸಂಗ ಆಯಿತು. ಬಲಿ ಹತ್ರ ಹೇಳಿದ ವಾಮನ, ನೋಡು, ನಾನು ಕೊಟ್ಟದ್ದು ಕೊಡೋಲ್ಲ ಅಂತ ಒಂದು ಮಾತು ಹೇಳಿ, ಎಲ್ಲ ಬಿಟ್ಟು ನಾನು ಹೊರಡ್ತೇನೆ. ಇಲ್ಲ, ಕೊಡುವುದೇ ಅಂತಾದರೆ ಮುಂದಿನ ಹೆಜ್ಜೆಗೆ ಏನು ಅಂತ ಗತಿಯನ್ನು ಕಲ್ಪನೆ ಮಾಡಿ ಕೊಡು. ಆಗಲೂ ಬಲಿ ಬಹಳ ಅಹಂಕಾರದ ಮಾತು ಹೇಳ್ತಾನೆ, ಸ್ವಲ್ಪ ಬೈತಾನೆ. ನೀನು ಮೋಸ ಮಾಡ್ತಾ ಇದ್ದಿ, ಪುಟ್ಟ ಹೆಜ್ಜೆಯಲ್ಲಿ ಬಂದು 3 ಹೆಜ್ಜೆ ಬೇಕು ಅಂತ ಕೇಳಿ ಈಗ ದೊಡ್ಡ ಹೆಜ್ಜೆಯಲ್ಲಿ ಕೇಳುವುದಂದ್ರೆ ಏನು? ಎಲ್ಲ ಮಾತುಗಳು ಬರ್ತಾವೆ. ಬಲಿಯ ಕಡೆಯಿಂದ ನಮುಚಿ ಮೊದಲಾದಂತಹ ರಾಕ್ಷಸರು ಇವನನ್ನು ಹೊಡೆದು ಬಿಡ್ತೇವೆ ಅಂತ ಬಿಲ್ಲು ಕತ್ತಿ ಹಿಡ್ಕೊಂಡು ಬರ್ತಾರೆ. ಆಗ ಬಲಿಯೇ ಹೇಳ್ತಾನೆ, ನೀವು ಯಾರು ಹೊಡೆಯುವುದಕ್ಕೆ ಹೋಗಬೇಡಿ, ಅವರಿಗೊಂದು ಕಾಲ ನಮಗೊಂದು ಕಾಲ, ಮತ್ತೆ ನೋಡಿಕೊಳ್ಳುವ, ಈಗಂತೂ ಏನಾಗುತ್ತೋ ಅಷ್ಟಕ್ಕೆ ನಾವು ಬದ್ಧರಾಗೋಣ ಅಂತ. ವಾಮನ ಕೊನೆ ಪಾದಕ್ಕೆ ಜಾಗ ಎಲ್ಲಿ ಅಂತ ಕೇಳಿದಾಗ ಇವ ಶಿರಸ್ಸನ್ನು ತೋರಿಸಿದ. ನನ್ನನ್ನೇ ಸ್ವೀಕಾರ ಮಾಡು ಸ್ವಾಮಿ. ಈ 3ನೇ ಹೆಜ್ಜೆಯಿಂದ ಭಗವಂತ ಅವನ ತಲೆ ಮೇಲೆ ಹೆಜ್ಜೆ ಇಡಲಿಲ್ಲ. ಹೆಜ್ಜೆ ಇಟ್ಟಿದ್ದರೆ ಬಲಿ ಉಳಿಯುವುದಕ್ಕೆ ಸಾಧ್ಯ ಇರಲಿಲ್ಲ. ಭಗವಂತ ಹೇಳ್ತಾನೆ, ಬಲಿ, ನಿನ್ನ ಈ ಆತ್ಮ ನಿವೇದನಕ್ಕೆ ಮೆಚ್ಚಿದ್ದೇನೆ. ತನ್ನನ್ನೇ ತಾನು ಅರ್ಪಿಸಿಕೊಳ್ಳತಕ್ಕಂತಹ ವ್ಯಕ್ತಿತ್ವ ಅಲ್ವೇ ನಿಂದು. ಅಷ್ಟರಲ್ಲೂ ಬಲಿಯಲ್ಲಿ ಒಳ್ಳೆಯ ಗುಣ ಬರಲಿಲ್ಲ. ಎಲ್ಲ ಕೊಡ್ತೇನೆ ಅನ್ನೋ ಅಹಂಕಾರ ಅವನಿಂದ ಹೋಗಿರಲಿಲ್ಲ. ಮತ್ತೆ ಅಹಂಕಾರದಿಂದ ಮಾತಾಡಿದಾಗ ಅಲ್ಲಿಗೆ ಸಾಕ್ಷಾತ್ ಪ್ರಹ್ಲಾದ ಬರ್ತಾನೆ. ಪ್ರಹ್ಲಾದ ಬಂದು ಆ ಭಗವಂತನನ್ನು, ತ್ರಿವಿಕ್ರಮನನ್ನು ಸ್ತೋತ್ರ ಮಾಡ್ತಾನೆ. ನನ್ನ ಈ ಮೊಮ್ಮಗನನ್ನು ಉದ್ಧರಿಸು ಸ್ವಾಮಿ. ಅಹಂಕಾರದಿಂದ ತೃಪ್ತನಾಗಿದ್ದಾನೆ. ಅಹಂಕಾರದಲ್ಲಿದ್ದ ವ್ಯಕ್ತಿಯನ್ನು ಮತ್ತೆ ಭಗವದ್ಭಕ್ತನನ್ನಾಗಿಸಬೇಕು ಅಂತಾದರೆ ಇದ್ದದ್ದನ್ನು ಕಸಿದುಕೊಳ್ಳಬೇಕಾದದ್ದು ಅನಿವಾರ್ಯ. ಭಗವಂತನೇ ಹೇಳಿದ ಮಾತು, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರನ್ನು ಅನುಗ್ರಹಿಸಬೇಕು ಅಂತ ಭಗವಂತ ಬಯಸ್ತಾನೆ, ಅವನ ಅಹಂಕಾರಕ್ಕೆ ಕಾರಣವಾದದ್ದನ್ನು ಮೊದಲು ದೂರ ಮಾಡ್ತಾನೆ. ಆದ್ದರಿಂದ ಪುರಂದರದಾಸರಂತಹ ದೃಷ್ಟಾಂತ ನಮ್ಮ ಮುಂದೆ ಇದೆ. ಇಲ್ಲಿ ಈತನ ವಿತ್ತವನ್ನು ಅಪಹರಿಸಿ ನಮ್ರತೆಯನ್ನು ಆತನಲ್ಲಿ ಹುಟ್ಟಿಸಿ ಅವನಿಗೆ ಭಗವಂತ ಹೇಳ್ತಾನೆ, ನೋಡು, ನಿನ್ನ ಅಜ್ಜ ಹೇಳ್ತಾ ಇದ್ದಾನೆ, ನೀನು ಭಗವದ್ಭಕ್ತಿಯನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡಿದ್ದಿ. ಆದ್ದರಿಂದ ನೀನು ಮಾಡಿದ ತಪ್ಪು ಇಷ್ಟೇ, ಇಂದ್ರ ಪದವಿಯನ್ನು ಏರುವುದಕ್ಕೆ ನೀನು ಅರ್ಹನೇ ಇದ್ದಿ, ಆದರೆ ಅವಸರ ಮಾಡಿದಿ. ಈ ಅವಸರವೇ ಅಪಘಾತಕ್ಕೆ ಕಾರಣ ಅಂದುಂಟಲ್ವ, ಅದಕ್ಕೆ ಸ್ಪಷ್ಟ ದೃಷ್ಟಾಂತ ಬಲಿ. ಅವಸರ ಮಾಡಬಾರ್ದು. ಅವನೂ ನಾಳೆ ಆ ಪದವಿಗೆ ಬರುವವ, ಆದರೆ ಈ ಮನ್ವಂತರದಲ್ಲಿ ಅಲ್ಲ. ಇದು ಈಗ ನಡೀತಾ ಇರುವುದು ಚಾಕ್ಷುಷ ಮನ್ವಂತರದಲ್ಲಿ. ಈ ಚಾಕ್ಷುಷ ಮನ್ವಂತರ, ವೈವಸ್ವತ ಮನ್ವಂತರದಲ್ಲಿ ನೀನು ಇಂದ್ರನಾಗುವವ ಅಲ್ಲ. ನೀನು ಮುಂದಿನ ಸಾವರ್ಣಿ ಮನ್ವಂತರ, ಅಂದರೆ ಈಗ ನಡೆಯುವುದು 7ನೇಯದ್ದಾದ ವೈವಸ್ವತ ಮನ್ವಂತರ, ಇದರ ನಂತರದ ಮನ್ವಂತರ ಅಂತ ಹೇಳಿದರೆ ಸಾವರ್ಣಿ ಮನ್ವಂತರ. ಸಾವರ್ಣಿರು ಭವಿತಾ ಮನುಹು ಅಂತ ಮುಂದಿನ ಮನು ಅವ. ಆ ಮನ್ವಂತರದಲ್ಲಿ ಈತ ಇಂದ್ರನಾಗಬೇಕು. ಈಗ ಇಂದ್ರ ಪದವಿಯಲ್ಲಿರುವವ ಪುರಂದರ ಅನ್ನುವ ಒಬ್ಬ ಎತ್ತರದ 8ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ದೇವತೆ. ಮುಂದಿನ ಮನ್ವಂತರದಲ್ಲಿ ಈತ ಬರಬೇಕು, ಬಲೀಂದ್ರನಾಗಬೇಕು ಮುಂದಕ್ಕೆ. ಆದರೆ ಅವಸರಿಸಿ ಈಗ ಇರುವ ಇಂದ್ರನನ್ನು ದಬ್ಬಿ ಆ ಸ್ಥಾನದಲ್ಲಿ ಕೂತುಕೊಳ್ಳುವ ಕೆಲಸವನ್ನು ನೀನು ಮಾಡಿದೆಯಲ್ಲ, ಅದು ತಪ್ಪಾಗಿದೆ. ಆದ್ದರಿಂದ ನಿನ್ನ ಎಲ್ಲ ಸಹಚಾರಿಗಳ ಜೊತೆಗೆ ನೀನು ಇಲ್ಲಿಂದ ಕೆಳಗಿನ ಅತಲ ವಿತಲ ಲೋಕಗಳನ್ನು ದಾಟಿ ಸುತಲವೆಂಬ ಲೋಕದಲ್ಲಿ ಹೋಗಿ ವಾಸ ಮಾಡ್ತಾ ಇರು. ಸುತಲದಲ್ಲಿ ದೀರ್ಘಕಾಲ, ಅಂದರೆ ಈಗ ಈ ಮನ್ವಂತರ, ವೈವಸ್ವತ ಮನ್ವಂತರ ಮುಗಿಯುವಲ್ಲಿಯ ತನಕ ಅಲ್ಲಿ ಇದ್ದು, ಅಲ್ಲಿ ನಿನಗೆ ತೊಂದರೆಯಾಗದೇ ಇರುವ ಹಾಗೆ, ನಿನ್ನಲ್ಲಿ ಮತ್ತೆ ಬಲಿ ಎಂಬ ದೈತ್ಯನ ಆವೇಶ ಆಗದೆ ಬಲಿ ಎಂಬ ಶುದ್ಧ ಸ್ವರೂಪಿಯಾಗಿ ನೀನು ಇರುವುದಕ್ಕೋಸ್ಕರ ನಾನೇ ನಿನ್ನ ಮುಂದೆ ದರ್ಶನ ಕೊಟ್ಟುಕೊಂಡು ದ್ವಾರಪಾಲಕನಾಗಿ ನಿಲ್ತೇನೆ ಅಂತ ಭಗವಂತ ಆ ಭಕ್ತನ ಬಾಗಿಲ ಹತ್ತಿರ ಇವತ್ತಿಗೂ ನಿಂತಿದ್ದಾನೆ. ನಮಗೆ ಕಾಣಿಸ್ತಾ ಇಲ್ಲ, ಸುತಲದಲ್ಲಿದ್ದಾನೆ. ಬಲಿಯ ಮುಂದೆ ತನ್ನ ರೂಪವನ್ನು ತೋರಿಸಿಕೊಂಡು ಭಗವಂತ ಇವತ್ತಿಗೂ ಇದ್ದಾನೆ. ಮುಂದಿನ ಮನ್ವಂತರದಲ್ಲಿ ಆ ಬಲಿ ಇಂದ್ರನಾಗಬೇಕು. ಅದಕ್ಕೆ ಬೇಕಾದ ಅರ್ಹತೆ, ಅವನಲ್ಲಿ ಕೆಟ್ಟ ಶಕ್ತಿಗಳ ಆವೇಶವಾಗದೇ ಇರುವುದಕ್ಕೋಸ್ಕರ ಭಗವಂತ ಅವನ ಜೊತೆಗೇ ನಿಂತಿದ್ದಾನೆ. ಅಂತಹ ಭಗವಂತನ ಭಕ್ತಾನುಗ್ರಹತೆಯನ್ನು ವರ್ಣನೆ ಮಾಡತಕ್ಕಂತಹ ವಿಶಿಷ್ಟವಾದ ಕಥೆ, ಬಲಿಯನ್ನು ನಿಗ್ರಹ ಮಾಡಿ ಬಲಿಯನ್ನು ಅನುಗ್ರಹ ಮಾಡಿದಂತಹ ಕಥೆ. ನಮ್ಮಲ್ಲಿ ಕೆಲವು ಸಲ ಹೀಗೆ ಭಾವನೆ ಇರ್ತದೆ, ಬಲಿ ನಾನು 3ನೇ ಹೆಜ್ಜೆ ತಲೆಗಿಡು ಅಂತ ಹೇಳಿದ, ಭಗವಂತ ಅವನ ತಲೆ ಮೇಲೆ ಕಾಲಿಟ್ಟ,
ಕಾಲಿಟ್ಟು ಒತ್ತಿ ಅಲ್ಲಿ ಒಂದು ಬೋರ್ವೆಲ್ ಕೊರೆದು ಕೆಳಗಿನ ಲೋಕಕ್ಕೆ ಹಾಕಿದ ಅಂತ. ಈ ಕಥೆ ಭಾಗವತದಲ್ಲೂ ಇಲ್ಲ, 18 ಪುರಾಣಗಳಲ್ಲೂ ಇಲ್ಲ, ಸುಮ್ಮನೆ ನಾವೇ ಕಲ್ಪಿಸಿಕೊಂಡಂತಹ ಕಥೆ. ವಾಸ್ತವವಾಗಿ ಅವನನ್ನು ವರುಣಪಾಶದಿಂದ ಬಂಧನ ಮಾಡಿ ಕೂಡಿಸಿ, ನೀನು ಆಗೋಲ್ಲ ಅಂತ ಹೇಳು, ಬೇಕಾದ್ದು ಕೊಡ್ತೇನೆ ಅಂತ ಭಗವಂತನೇ ಹೇಳಿ, ಇಲ್ಲ ನಿನ್ನ ಪಾದಾರವಿಂದ ನನಗೆ ಬೇಕು ಅಂತ ಕೇಳಿದಾಗ ಅವನ ಮುಂದೆ ಪಾದವನ್ನಿಟ್ಟು ಅವನಿಂದ ಪಾದ ಪೂಜೆಯನ್ನು ಮಾಡಿಸಿಕೊಂಡಂತಹ ಭಗವಂತ ಅವನಿಗೆ ಆದೇಶವನ್ನು ಕೊಟ್ಟು ಅವನನ್ನೇ ಕಳಿಸಿದ್ದು. ಸ್ವತಃ ಬಲಿಯೇ ಸುತಲ ಲೋಕಕ್ಕೆ ತನ್ನ ಅನುಚರರ ಜೊತೆಗೆ ಸಾಗಿದ್ದೇ ಹೊರತು ಭಗವಂತ ತಲೆ ಮೇಲೆ ಕಾಲಿಟ್ಟು ಹೀಗೆ ಮಾಡಿ, ಕೆಲವರು ಜಿರಳೆಯ ಮೇಲೆ ಕಾಲಿಟ್ಟು ಪಚಿ ಮಾಡ್ತಾರಲ್ಲ, ಹಾಗೆಲ್ಲ ಮಾಡಿ ಕೆಳಗೆ ಹಾಕಿದ್ದಲ್ಲ. ಹೀಗೆ ಭಗವಂತ ವಾಮನ ರೂಪಿಯಾಗಿ ಅವತರಿಸಿ ಬಲಿಯನ್ನು ಅನುಗ್ರಹಿಸಿದ್ದಾನೆ. ಇದರ ನಂತರದಲ್ಲಿ ಬರತಕ್ಕಂಥದ್ದು ಅನೇಕ ಕಥೆಗಳಿದ್ದಾವೆ. ಈ ಅಷ್ಟಮ ಸ್ಕಂದದಲ್ಲಿ ನಾವು ನವಮ ಸ್ಕಂದಕ್ಕೆ ಇನ್ನು ಪ್ರವೇಶ ಮಾಡಬೇಕು. 9ನೆಯ ಸ್ಕಂದಕ್ಕೆ ಹರಿವಂಶ ಸ್ಕಂದ ಅಂತ ಹೆಸರು. ಅಂದರೆ ಇದರಲ್ಲಿ ಇಡೀ ಹರಿವಂಶ ಪುರಾಣ ಅಂತ ಒಂದಿದೆ, ಮಹಾಭಾರತದ ಪರಿಶಿಷ್ಟ ಬಹಳ ವಿಸ್ತಾರವಾದ ಗ್ರಂಥ ಅದು. ಅದರಲ್ಲಿ ಬರೀ ವಂಶಾನುವರ್ಣನೆಯೇ ಇರುವುದು. ಈ 9ನೆಯ ಸ್ಕಂದವು ಕೂಡ ವಂಶಾನುವರ್ಣನೆ. ಏನು ಸುಮಾರು ಒಂದು 3000 ಹೆಸರುಗಳಲ್ಲಿ ಬರ್ತವೆ. ನಮಗೆ ಯಾರಿಗಾದರೂ ಮಕ್ಕಳಿಗೆ ನಾಮಕರಣ ಮಾಡಬೇಕು ಅಂದರೆ ಒಂದು ಸಲ ಈ ನವಮ ಸ್ಕಂದ ಭಾಗವತ ಓದ್ಕೊಳ್ಬೇಕು. ಅದು ಬಿಟ್ಟು ಇಂಟರ್ನೆಟ್ ಸರ್ಚ್ ಮಾಡಿ ಏನೋ ಹುಡುಕಿ ಕಷ್ಟಪಟ್ಟು ಸಚಿನ್ ನಿತಿನ್ ಅಂತ ಎಲ್ಲ ಹೆಸರು ಇಟ್ಕೊಂಡು ಆಮೇಲೆ ನಮ್ಮಂಥ ಪಂಡಿತರು ಬಂದಾಗ ಆಚಾರ್ಯ ನಿತಿನ್ ಅಂತ ಹೆಸರಿಟ್ಟಿದ್ದೇವೆ, ಅರ್ಥ ಏನು ಅಂತ ಕೇಳಿ ನಮಗೂ ಪಚಿತಿ ಮಾಡುವ ಕೆಲಸ ಮಾಡಬಾರ್ದು. ಇಂಥದ್ದು ಭಾಗವತದ ನವಮ ಸ್ಕಂದದಲ್ಲಿ ಬರ್ತಕ್ಕಂಥ ಹೆಸರುಗಳೇ ಅದ್ಭುತ. ತೀರ್ಥಶ್ರವಗಳು ಅವುಗಳು. ಪ್ರಾತಸ್ಮರಣೀಯರಾದಂತಹ ಅನೇಕ ಚಕ್ರವರ್ತಿಗಳು, ಮಾಂಧಾತ, ನಹುಷೋಂಬರೀಷ ಸಗರವು, ರಾಜ ಪೃಥುಹು, ಹೈಹಯ, ಎಲ್ಲ ರಾಜರ ಕಥೆಯು ಬರುವುದು ಈ ನವಮ ಸ್ಕಂದದಲ್ಲಿ. ಸೂರ್ಯ ಮತ್ತು ಚಂದ್ರ ಇವರಿಬ್ಬರಿಂದ ವಂಶ ವಿಸ್ತಾರ ಆಗ್ತದೆ. ಸೂರ್ಯನಿಂದ ಬಂದ ವಂಶ ಸೂರ್ಯವಂಶ, ಚಂದ್ರನಿಂದ ಬಂದ ವಂಶ ಚಂದ್ರವಂಶ. ಸೂರ್ಯನ ಅಪ್ಪ ಕಶ್ಯಪ ಪ್ರಜಾಪತಿ, ಕಶ್ಯಪನ ಅಪ್ಪ ಮರೀಚಿ, ಮರೀಚಿಯ ಅಪ್ಪ ಬ್ರಹ್ಮನ ಅಪ್ಪ ವಿಷ್ಣು, ಹರಿ. ಆದ್ದರಿಂದ ಸೂರ್ಯವಂಶ ಅಲ್ಲ, ಅದು ಹರಿವಂಶ, ಹರಿಯಿಂದಲೇ ಬಂದ ವಂಶ. ಚಂದ್ರನ ಅಪ್ಪ ಅತ್ರಿಯ ಅಪ್ಪ ಬ್ರಹ್ಮನ ಅಪ್ಪ ನಾರಾಯಣ, ಆದ್ದರಿಂದ ಚಂದ್ರವಂಶವು ಹರಿವಂಶ. ಆದ್ದರಿಂದ ಇಡೀ ಸೂರ್ಯ ಚಂದ್ರವಂಶ, ಭೃಗುವಂಶ ಎಲ್ಲವನ್ನೂ ಸೇರಿಸಿ ಹರಿವಂಶ ಅಂತ ಸಾಮಾನ್ಯವಾಗಿ ವ್ಯವಹರಿಸುವುದು. ಸೂರ್ಯನಿಗೆ ಮದುವೆ ಆಗಬೇಕು ಅಂತ ಅನ್ನಿಸಿ ಕೆಲವು ವರ್ಷಗಳ ತನಕ ಹೆಣ್ಣೇ ಸಿಗಲಿಲ್ಲ. ಎಲ್ಲಿ ಹೋಗಿ ಕೇಳಿದರೂ ಕೂಡ ಸೂರ್ಯನಿಗ ಕೊಡಲಿಕ್ಕಾಗೋದಿಲ್ಲ. ಕೊಡ್ತೇನೆ ಅಂತ ಕೆಲವರು ತಂದೆಯರು ಮುಂದೆ ಬಂದರೂ ಕೂಡ ಮಗಳೇ ಮೆಲ್ಲ ಅವರಿಗೆ ಬೇಡಪ್ಪ ಅಂತ ಹೇಳ್ತಾ ಇದ್ರಂತೆ. ಈ ಪ್ರಸಂಗವು ನಡೆದಿತ್ತು ಆಗ. ಸೂರ್ಯನಿಗೆ ಹೆಂಡತಿ ಸಿಗದೇ ಇದ್ದದ್ದು ಕಾರಣ ಏನು ಅಂದರೆ 3 ಕಾರಣಗಳು. ಒಂದು, ಅವನು ಸಿಕ್ಕಾಬಟ್ಟೆ ಬಿಸಿ. ಕೆಲವರು ಸಿಕ್ಕಾಬಟ್ಟೆ ಬಿಸಿ ಇರ್ತಾರೆ, ಬಿಸಿ ಇದ್ದವರಿಗೆ ಹೆಣ್ಣು ಸಿಗೋದು ಕಷ್ಟ. ಎರಡನೇದ್ದು ಬಿಸಿ ಅಂತ, ಏನು ಪುರ್ಸೊತ್ತೇ ಇಲ್ಲ, ಬೆಳಗ್ಗೆ ಹೊರಟ್ರೆ ಬೆಳಗ್ಗಿನ ತನಕವೂ ಸುತ್ತಾಡ್ತಾ ಇರೋದು. ಸೂರ್ಯ ಸುತ್ತಾಡದೆ ಹೋದರೆ ನಾವು ಬದುಕುವುದು ಹೇಗೆ? ಈ ಬಿಸಿ ಮತ್ತು ಬಿಸಿ 2 ಮುಖ್ಯ ಕಾರಣ. 3ನೇ ಕಾರಣ ಏನಂದರೆ ಎತ್ತರ ಎಷ್ಟಿದ್ದಾನೋ ಅಡ್ಡ ಅಷ್ಟೇ ಇದ್ದಾನೆ, ಇದು ಸಮಸ್ಯೆ. ಎತ್ತರದಷ್ಟೇ ಅಡ್ಡ ಇದ್ದು ಡುಮ್ ಇದ್ದರೆ ಆಗ ಹೆಣ್ಣು ಕೊಡುವುದು ಕಷ್ಟ ಆಗ್ತದೆ. ಹೀಗೆ 3 ಕಾರಣದಿಂದ ಸೂರ್ಯನಿಗೆ ಹೆಣ್ಣು ಸಿಗಲಿಲ್ಲ. ಕೊನೆಗೆ ಚತುರ್ಮುಖ ಬ್ರಹ್ಮನ ಹತ್ರ ಸುದ್ದಿ ಹೋಯಿತು. ಎಲ್ಲರ ಹಣೆ ಬರಹ ಜಾತಕ ಬರೆಯುವುದೇ ಅವನು. ಅವ ಹೇಳಿದ, ತನ್ನ ಮಗನನ್ನು ತ್ವಷ್ಟೃವನ್ನು ಕರೀತಾನೆ, ತ್ವಷ್ಟೃ ನಿಂಗೊಂದು ಹೆಣ್ಣಿದ್ದಾಳಲ್ಲ ಸಂಜ್ಞಾ, ಆಕೆಯನ್ನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡು. ಚತುರ್ಮುಖ ಹೇಳಿದ ಮೇಲೆ ವಿಧಿ ಇಲ್ಲ. ಆಮೇಲೆ ಕೊನೆಗೆ ವಿವಾಹ ಆಯಿತು. ಹೀಗೆ ತ್ವಷ್ಟೃ ಪ್ರಜಾಪತಿ, ತ್ವಷ್ಟೃ ಅಂದರೆ ವಿಶ್ವಕರ್ಮ. ಇವತ್ತು ವಿಶ್ವಕರ್ಮ ಬ್ರಾಹ್ಮಣರ ಮೂಲ ಪುರುಷ, ಸೃಷ್ಟಿ ಶಿಲ್ಪಕಲೆಗಳಿಗೆ ಮೂಲ ವ್ಯಕ್ತಿ ತ್ವಷ್ಟೃ ಪ್ರಜಾಪತಿ. ಅವನ ಮಗಳು ಸಂಜ್ಞೆ, ಆ ಸಂಜ್ಞೆಯನ್ನು ಕೊಟ್ಟು ವಿವಾಹ ಆಯಿತು. ವಿವಾಹ ಆದ ಮೇಲೆ ಆ ಹೆಣ್ಣು ಮಗಳು ಬಹಳ ಕಷ್ಟಪಟ್ಟು ಸಹಿಸಿಕೊಂಡು ಸಂಸಾರ ಮಾಡಿದ್ಲು. ಅದರ ಪರಿಣಾಮವಾಗಿ ಆಕೆಗೆ 3 ಮಕ್ಕಳಾಗ್ತಾರೆ. ಮೊದಲು ಹುಟ್ಟಿದ ಮಗುವನ್ನು ಮನು ಅಂತ ಕರೀತಾರೆ. ಇವ ವಿವಸ್ವಂತನ ಮಗನಾದ್ದರಿಂದ ವೈವಸ್ವತ ಮನು ಅಂತ ಅವನನ್ನು ಕರೆದರು. ಆಮೇಲೆ ಹುಟ್ಟಿದ ಮಕ್ಕಳು ಅದು ಅವಳಿ ಜವಳಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಯಮ ಅಂದರೆ ಜೋಡಿ ಅಂತ ಅರ್ಥ. ಅವನಿಗೆ ಯಮ ಅಂತ ಹೆಸರು, ಇವಳಿಗೆ ಯಮುನಾ ಅಂತ ಹೆಸರು. ಹೀಗೆ ಯಮ ಮತ್ತು ಯಮುನೆ ಜೊತೆಗೆ ವೈವಸ್ವತ ಮನು, ಈ 3 ಜನ ಸೂರ್ಯನಿಗೆ ಮಕ್ಕಳಾಗಿ ಹುಟ್ಟಿದರು. ಇಷ್ಟಾದ ಮೇಲೆ ಈಕೆಗೆ ಅನಿಸಿತು, ಏನಾದರೂ ಇವ್ರ ಜೊತೆ ಸಂಸಾರ ಮಾಡೋದು ಭಾರಿ ಕಷ್ಟ, ತುಂಬ ಕಷ್ಟ ಆಗ್ತದೆ, ಏನು ಮಾಡುವುದು ಅಂತ ಯೋಚನೆ ಮಾಡಿ ಕೊನೆಗೆ
ತನ್ನದೇ ಪ್ರತಿರೂಪವನ್ನು ನಿರ್ಮಾಣ ಮಾಡ್ತಾಳೆ. ಪ್ರತಿಚ್ಛಾಯೆ, ತನ್ನ ಹಾಗೆ ರೂಪ. ಎಷ್ಟಾದರೂ ಆಚಾರ್ಯ ಮಗಳಲ್ವಾ, ವಿಶ್ವಕರ್ಮನ ಮಗಳು, ಅದೇ ರೀತಿಯ ರೂಪ ಮಾಡ್ತಾಳೆ. ರೂಪ ಮಾಡಿ ಏನು ಮಾಡಿದ್ಲು, ಅದಕ್ಕೆ ಚೈತನ್ಯವನ್ನು ತುಂಬಿಸಿದ್ಲು. ಈಗ ಎರಡು ಸಂಜ್ಞೆಯರಾದ ಹಾಗೆ, ಒಂದು ಸಂಜ್ಞೆ ಒಂದು ಛಾಯೆ. ಸಂಜ್ಞೆಯ ಪ್ರತಿಚ್ಛಾಯ ಅದು. ಛಾಯಾದೇವಿಯನ್ನು ಸೃಷ್ಟಿ ಮಾಡ್ತಾಳೆ. ಅದು ಕೇಳುತ್ತೆ ಕೈ ಮುಗಿದು, ಏನು ಮಾಡಬೇಕು ತಾಯಿ ಅಂತ. ಇವಳು ಹೇಳ್ತಾಳೆ, ನೋಡು, ನಾನು ಗಂಡನಿಗೆ ಕೊಡಬೇಕಾದ್ದು ಕೊಟ್ಟಾಯಿತು, ಒಂದು ಹೆಣ್ಣು ಮಗಳು 2 ಗಂಡು ಮಕ್ಕಳು, ಆದರೆ ನನ್ನ ಕರ್ತವ್ಯ ಇನ್ನೂ ಮುಗಿಲಿಲ್ಲ, ಅವರ ಸೇವೆ ಮಾಡುವ ಕೆಲಸ ಇದೆ, ನೀನು ಅಷ್ಟು ಮಾಡ್ತಾ ಇದ್ದರೆ ಸರಿ. ಆದರೆ ಜಾಗ್ರತೆ, ನಾನು ತವರು ಮನೆಗೆ ಹೋದ ವಿಷಯ ಮಾತ್ರ ಹೇಳಬಾರ್ದು, ಜಾಗ್ರತೆ ಅಂತ ಹೇಳಿ ಈ ಸಂಜ್ಞೆ ತವರು ಮನೆಗೆ ಹೊರಟರು. ತವರು ಮನೆಗೆ ಹೋದರೆ ತ್ವಷ್ಟರು ಸೇರಿಸಿಕೊಳ್ತಾನೋ, ಹೇಳಿ ಬಂದಿದ್ಯೋ ಹೇಳದೆ ಬಂದಿದ್ಯೋ ಅಂತ ಕೇಳಿದ ಅಪ್ಪ. ಹೇಳದೆ ಬಂದಿದ್ದೇನೆ, ಹಾಗಾದರೆ ಜಾಗ ಇಲ್ಲ ಅಂತ ಕಳಿಸಿಬಿಟ್ಟ. ಕೊನೆಗೆ ಅವಳು ಈ ಭಾರತ ದೇಶವನ್ನು ದಾಟಿ, ಹಿಮಾಲಯವನ್ನು ದಾಟಿ ಮೇಲಕ್ಕೆ ಹೋಗಿ ಮೇಲಕ್ಕೆ ಹೋಗಿ ಮೇಲಕ್ಕೆ ಹೋಗಿ ಉತ್ತರ ಕುರುಜಾಂಗಲ ಅನ್ನುವ ಪ್ರದೇಶದಲ್ಲಿ ಒಂದು ಹೆಣ್ಣು ಕುದುರೆಯ ರೂಪದಲ್ಲಿ ನಾರಾಯಣನನ್ನು ತಪಸ್ಸು ಮಾಡಿಕೊಂಡು ಕೂತು. ಇಲ್ಲಿ ಸೂರ್ಯನ ಸಂಸಾರ ಏನಾಯಿತು, ಸೂರ್ಯನಿಗೆ ಮನೆಯಲ್ಲಿ ಎಡವಟ್ಟಾದ ವಿಷಯ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ನನಗೆ ಅನಿಸೋದು ಸೂರ್ಯನಿಗೆ ಗೊತ್ತಾಗಿದೆ ಅಲ್ಲೋ ಗೊತ್ತಿಲ್ಲ. ಯಾಕಂದರೆ ಕೆಲವು ಸಲ ಗೊತ್ತಾದರೂ ಗೊತ್ತಾಗದೇ ಇದ್ದ ಹಾಗೆ ಇರಬೇಕಾಗುತ್ತೆ ಸಂಸಾರದಲ್ಲಿ. ಇವನಿಗೆ ಹೆಂಡತಿ ಅಲ್ಲಟ ಬಲ್ಲಟ ಆದದ್ದು ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ ಆ ಕಥೆ ನೋಡಿದರೆ. ಸೂರ್ಯ ಈಕೆಯ ಜೊತೆಗೆ ಸಂಸಾರ ಮಾಡಿದ, ಮಕ್ಕಳು ಹುಟ್ಟಿದರು. ಮೊದಲು ಹುಟ್ಟಿದ ಮಗು, ಆ ಮೊದಲ ಮಗ ಮನು ಇದ್ದಾನಲ್ವ, ಹಾಗೇ ಇದ್ದಾನೆ, ಥೇಟ ಹಾಗೇ ಇದ್ದಾನೆ, ಸಮಾನ ಇರುವುದರಿಂದ ಅವನನ್ನು ಸಾವರ್ಣಿ ಅಂತ ಕರೆದರು. ಸಾವರ್ಣಿ ಮನು, ಅವ ಮುಂದಿನ ಮನ್ವಂತರದ ಅಧಿಪತಿ. ಇವನು ಸೂರ್ಯನ 4ನೆಯ ಮಗ. ಆಮೇಲೆ ಒಬ್ಬ ಮಗ ಹುಟ್ಟಿದ. 9 ತಿಂಗಳಾದರೆ ಹೆರಲಿಲ್ಲ ಈಕೆ, 12 ತಿಂಗಳಾದರೂ ಹೆರಲಿಲ್ಲ, 18 ಅಲ್ಲ 30 ತಿಂಗಳಾದ ಮೇಲೆ ಹೆಟ್ಲು. ಹುಟ್ಟುವಾಗಲೇ ಇಷ್ಟು ಶನೈಹಿ ಹುಟ್ಟಿದ್ರಿಂದ ಶನೈಶ್ಚರ ಅಂತ ಹೆಸರಿಟ್ರು. ಭಾರಿ ಮೆಲ್ಲ, ಅವನನ್ನೇ ಶನಿ ಅಂತ ಕರೆಯೋದು. ಶನಿ ಅಂದರೆ ಮೆಲ್ಲನೆ ಅಂತ ಅರ್ಥ. ಮೆಲ್ಲ, ಎಲ್ಲವೂ ಮೆಲ್ಲ. ಆಮೇಲೆ ಬೆಳೆಯುವುದು ಮೆಲ್ಲ, ನಡೆಯುವುದು ಮೆಲ್ಲ. ಚಂದ್ರ ಅಷ್ಟು ದೂರ ಹೋಗಿದ್ದಾಗ ಇವ ಒಂದು ಹೆಜ್ಜೆ ಇಟ್ಟರೆ ಜಾಗ ಕಷ್ಟ. ಎಷ್ಟು ಮೆಲ್ಲ ನಡಿತಾನೆ ಅಂದರೆ, ಈ ಗಡಿಯಾರದಲ್ಲಿ ಒಂದು ಚಿಕ್ಕ ಮುಳ್ಳಿದೆ ಅಲ್ವ, ಅದು ನಡೆದದ್ದೇ ಗೊತ್ತಾಗಲ್ಲ ಹಾಗೆ ಸ್ಥಿರನಾಗಿರುವವ. ಮಂದ ಅಂದರೆ ಮೆಲ್ಲ. ಮಂದವಾಸರ, ಶನಿವಾಸರ, ಸ್ಥಿರವಾಸರ ಎಲ್ಲಕ್ಕೂ ಅರ್ಥ ಒಂದೇ. ಅತ್ಯಂತ ಸ್ಥಿರನಾಗಿ ನಿಧಾನವಾದ ಸಂಚಾರಶೀಲನಾದಂತಹ ಒಬ್ಬ ಮಗ ಹುಟ್ಟಿದ. ಇವನನ್ನು ಶನೈಶ್ಚರ ಅಂತ ಕರೀತಾರೆ. ಕೆಲವರು ಶನೀಶ್ವರ ಅಂತ ತಪ್ಪಾಗಿ ಹೇಳ್ತಾರೆ. ಎಲ್ಲಕ್ಕೂ ಈಶ್ವರ ಅಂತ ಹಾಕೋದು ಅಭ್ಯಾಸ ಅವರಿಗೆ, ಹಾಗೆ ಮಾಡ್ತಾರೆ. ವಸ್ತುತಃ ಶನೈಹಿ ಚರತಿ ಇತಿ ಶನೈಶ್ಚರ, ಮೆಲ್ಲಕ್ಕೆ ಸಂಚರಿಸುವವ. ಇದರ ಮಧ್ಯದಲ್ಲಿ ತಪತಿ ಅನ್ನೋ ಒಬ್ಬಳು ಮಗಳು ಹುಡ್ತಾಳೆ. ಇಷ್ಟಾದ ಮೇಲೆ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಯಿತು. ಏನು ಸಮಸ್ಯೆ ಅಂದರೆ, ಇವಳು ಮನೆಯಲ್ಲಿ ಚಪಾತಿ ಮಾಡಿದ್ಲು ಅಂದರೆ ಶನಿಗೆ 4 ಚಪಾತಿ ಹಾಕೋದು, ಯಮನಿಗೆ 2 ಚಪಾತಿ ಹಾಕೋದು. ಈ ಎಡವಟ್ಟು ಶುರುವಾಯಿತು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅದು ಬೇರೆ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂತ ಈ ಒಂದು ರೀತಿಯ ಪಕ್ಷಪಾತ ಧೋರಣೆ ಅಲ್ಲಿ ಪ್ರಾರಂಭ ಆಯಿತು. ಇದನ್ನು ಯಮನಿಗೆ ಸಹಿಸುವುದಕ್ಕಾಗೋದಿಲ್ಲ. ಯಮ ಸಿಟ್ಟು ಮಾಡಿಕೊಳ್ತಾನೆ, ಏನಮ್ಮ ಹೀಗೆ ಅಂತ ಕೇಳ್ತಾನೆ. ಇವಳು ನಕ್ಕು ಬಿಡ್ತಾಳೆ, ಅವ ಸುಮ್ಮನಾಗಿ ಬಿಡ್ತಾನೆ. ಒಂದು ಸಲ ಯಮನಿಗೆ ಭಾರಿ ಸಿಟ್ಟಾಯಿತು. ಬಹುಶಃ 12 ದಿವಸ ಇರಬೇಕು, ಸ್ವಲ್ಪ ಕಡಿಮೆ ಆಯಿತು ಅಂತ ಯಮನಿಗೆ ಅನ್ನಿಸಿ ಸಿಟ್ಟಾಗಿ ಎಡಗಾಲು ಎತ್ತಿ ಅಮ್ಮ ಒದ್ದು ಬಿಡ್ತೇನೆ ಅಂತ ಕಾಲು ಎತ್ತಿದ. ಇದು ಯಮಧರ್ಮರಾಜ ಮಾಡಿದ ಮೊದಲ ಅಧರ್ಮ ಅಂತ ಭಾಗವತ ಹೇಳುತ್ತೆ. ಈ ಧರ್ಮ ಅಲ್ಲ ಇದು. ತಾಯಿ ಏನು ತಪ್ಪು ಮಾಡಿದರೂ ಕಾಲು ಎತ್ತುವಂಥದ್ದು ತಪ್ಪಾಯಿತು. ಆ ತಾಯಿ ಸಿಟ್ಟು ಮಾಡಿಕೊಂಡ್ಲು, ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಲು. ಶಾಪ ಬಂದ ಕೂಡಲೇ ಯಮ ಓಡಿದ ಸೂರ್ಯನ ಹತ್ರ ಹೋಗಿ, ಅಪ್ಪ ಅಮ್ಮ ಶಾಪ ಕೊಟ್ಟಿದ್ದಾಳೆ. ಸೂರ್ಯನಿಗೆ ಈಗ ಸಂಸಾರದ ನೆನಪಾಯಿತು. ಈ ಸಿಕ್ಕಾಬೆಟ್ಟೆ ಬ್ಯುಸಿ ಇದ್ದರೆ ಇದು ಸಮಸ್ಯೆ. ಮನೆಯಲ್ಲಿ ಹೀಗೆಲ್ಲ ಆಗ್ತದಾ? ಯಾವ ತಾಯಿಯಾದರೂ ಮಗನಿಗೆ ಶಾಪ ಕೊಡುವುದಕ್ಕೆ ಸಾಧ್ಯ ಇದೆಯಾ? ಏನೋ ವ್ಯತ್ಯಾಸ ಆಗಿದೆ ಅಂತ ಆಗ ಗೊತ್ತಾಯಿತು. ಬಂದ ಮನೆಗೆ. ಸೂರ್ಯ ಬಂದು ಕೇಳ್ತಾನೆ, ಯಾರು ನೀನು ಹೇಳು, ಮಗನಿಗೆ ಶಾಪ ಕೊಡುವವಳು ತಾಯಿ ಅಲ್ಲ, ಸತ್ಯ ಹೇಳು. ಇವಳು ಸತ್ಯ ಹೇಳಿದ್ದು. ಜುಟ್ಟು ಹಿಡಿದ ಮೇಲೆ ಸತ್ಯ ಹೇಳದೆ ಆಗುವುದಿಲ್ಲ, ಹೀಗಾಗಿದೆ, ನಿಮ್ಮ ಒಡತಿ ತವರು ಮನೆಗೆ ಹೋಗಿದ್ದಾಳೆ. ಇವ ಸೀದಾ ಹೋದ ಮಾವನ ಹತ್ರ. ಮಾವ ಹೇಳಿದ, ನಾನು ಹಿಂದಕ್ಕೆ ಕಳಿಸಿದ್ದೇನೆ. ಆಮೇಲೆ ಸೂರ್ಯ ಸರಿಯಾಗಿ ಕಣ್ಣು ಬಿಡಿಸಿದ. ಲೋಕಸಾಕ್ಷಿಯಾದ ಸೂರ್ಯ ನೋಡ್ತಾನೆ, ಉತ್ತರ ಕುರುಜಾಂಗಲದಲ್ಲಿ ಹೆಣ್ಣು ಕುದುರೆಯಾಗಿ ತಪಸ್ಸು ಮಾಡ್ತಾ ಇದ್ದಾಳೆ. ಇವನು ಹೋಗಿ ಗಂಡು ಕುದುರೆಯಾಗಿ ಹೋಗಿ ತಪಸ್ಸು ಮಾಡ್ತಾ ಇದ್ದ ಅವಳ ಮೂಗಿನ ಹತ್ರ ತನ್ನ ಮೂಗು ಇಟ್ಟ. ಅಲ್ಲಿ 2 ಮಕ್ಕಳು ಹುಟ್ಟಿದ್ರು. ಸಿಕ್ಕಾಬಟ್ಟೆ ಡೇಂಜರು. ಮೂಗು ಸೇರಿದಾಗ 2 ಮಕ್ಕಳು ಹುಟ್ಟಿದ್ರು. ಇವರಿಗೆ ಅಶ್ವಿನಿ ದೇವತೆಗಳು ಅಂತ ಹೆಸರು. ನಾಸದಿಂದ ಹುಟ್ಟಿದ್ರಿಂದ ನಾಸತ್ಯ ಅಂತ ಕರೀತಾರೆ. ನಾಸ ಅಂದರೆ ನೋಸ್. ಇಂಗ್ಲೀಷಿನ ನೋಸ್ ಬಂದದ್ದೇ ನಮ್ಮ ನಸ್ಸಿನಿಂದ. ನಮ್ಮ ನಶ್ಯ ಬಂದದ್ದು ಈ ನಸ್ಸಿನಿಂದಲೇ. ಅದು ನಸ್ ಅಂದರೆ ನಾಸ. ಈ ನಾಸದಿಂದ ಹುಟ್ಟಿದ ಮಗ ಆದ್ದರಿಂದ ಒಬ್ಬ ನಾಸತ್ಯ, ಅವಳಿ ಜವಳಿ ಮಕ್ಕಳಾದ್ರಿಂದ ನಾಸತ್ಯ, ದಸ್ರ ಅಂತ ಇಬ್ಬರನ್ನು ಕರೀತಾರೆ. ದಸ್ರವು ನಾಸತ್ಯವು
ಅಶ್ವೀನ ಅಯಜ್ವಾರೀರಿಷೋ ದ್ರವತ್ಪಾಣಿ ಶುಭಸ್ಪತಿ ಇಂಥ ವೇದಮಂತ್ರ ಪ್ರತಿಪಾದ್ಯವಾದ ದೇವತಾ ಸ್ವರೂಪಗಳು ಅಲ್ಲಿಂದ ಆವಿರ್ಭಾವಗೊಂಡರು. ಇವರು ರವಿಕುಮಾರರು, ಅಶ್ವಿನಿ ದೇವತೆಗಳು. ಹೀಗೆ ಇವನ ವಂಶ ವಿಸ್ತಾರವಾಯಿತು. ಆಮೇಲೆ ತ್ವಷ್ಟೃ ಪ್ರಜಾಪತಿ ಸೂರ್ಯ ಏನು ಅಡ್ಡ ನೇಡ ಒಂದೇ ರೀತಿಯಲ್ಲಿದ್ದದ್ದು ಸ್ವಲ್ಪ ಕೆತ್ತಿ ತೆಗೆದು ಸುದರ್ಶನ ಚಕ್ರಕ್ಕೆ ಆ ತೇಜಸ್ಸನ್ನು ಹಾಕಿ ಏನೋ ವ್ಯವಸ್ಥೆ ಮಾಡಿದ. ಅಂತೂ ಆಮೇಲೆ ಮತ್ತೆ ಸಂಜ್ಞೆ ಮತ್ತು ಸೂರ್ಯ ಇಬ್ಬರೂ ದಾಂಪತ್ಯವನ್ನು ಮುಂದುವರಿಸಿದರು. ನಮಗೆ ಆ ಕಥೆ ಎಲ್ಲ ಬೇಡ, ಅವರ ದಾಂಪತ್ಯ ಆಮೇಲೆ ಏನು ನಡೆಯಿತು ಅನ್ನೋದು ಬೇಡ. ಮುಖ್ಯವಾಗಿ ಸೂರ್ಯವಂಶ ಬೆಳೆದದ್ದು ವೈವಸ್ವತ ಮನುವಿನ ಮೂಲಕವಾಗಿ. ಸೂರ್ಯನಿಂದ ವೈವಸ್ವತ ಮನುವಿಗೆ ಮತ್ತೆ ಇಕ್ಷ್ವಾಕು ನಿಮಿದಂಡಕ, ಇಕ್ಷ್ವಾಕು ಹುಟ್ಟಿದ. ಇಕ್ಷ್ವಾಕುವಿನ ತಮ್ಮ ನಿಮಿಯ ತಮ್ಮ ದಂಡಕನಿಂದ ವಂಶ ವಿಸ್ತಾರ ಆಗಲಿಲ್ಲ. ಅವನಿಂದ ಒಂದು ಕಾಡು ನಿಷ್ಪನ್ನವಾಯಿತು. ಆ ಕಾಡಿಗೆ ದಂಡಕಾರಣ್ಯ ಅಂತ ಹೆಸರು. ಇವತ್ತು ನಮ್ಮ ಇವರೆಲ್ಲ ವಸ್ತುತಃ ಆ ದಂಡಕನಿಂದ ಹೆಸರು ಪಡೆದಿರುವ ದಂಡಕಾರಣ್ಯ. ಸೂರ್ಯವಂಶದ ಹುಡುಗ ದಂಡಕ. ಮತ್ತೊಬ್ಬ ನಿಮಿಯಿಂದ ಜನಕವಂಶ ಅನ್ನೋದು ಬೆಳೆಯುತ್ತೆ ಮಿಥಿಲಾಪಟ್ಟಣದಲ್ಲಿ. ಈ ರಾಜ ಅವನು ಒಂದು ದಿವಸ ಸಂಕಲ್ಪ ಮಾಡಿದ, ನಾನು ಒಂದು ಯಜ್ಞ ಮಾಡಬೇಕು ಅಂತ. ಯಜ್ಞ ಮಾಡುವುದಕ್ಕೆ ಪುರೋಹಿತರು ವಸಿಷ್ಠರು, ಕುಲಪುರೋಹಿತರು, ಸೂರ್ಯವಂಶದ ಪುರೋಹಿತರು ವಸಿಷ್ಠರ ಹತ್ರ ಹೇಳಿದ. ವಸಿಷ್ಠರು ಹೇಳಿದರು, ಈಗ ಸಿಕ್ಕಾಪಟ್ಟೆ ಬ್ಯುಸಿ, ಆಮೇಲೆ ಆಟಿ ಬಂದ ಮೇಲೆ ಮಾಡುವ ಅಂತ ಹೇಳಿದರು ಅವರು. ಆಟಿಯಲ್ಲಿ ಸ್ವಲ್ಪ ಪುರ್ಸೊತ್ತಿರ್ತದೆ, ಕರ್ಕಟಕ ಮಾಸದಲ್ಲಿ ಮಳೆ ಗಿಳೆ ಇರುವುದರಿಂದ ಆಗ ಮಾಡ್ಬೋದು ಅಂತ ಹೇಳಿದರು. ಸರಿ ಇತ್ತ ಇವ ಸುಮ್ಮನಿದ್ದ. ಆದರೆ ಏನಾಯಿತು, ಒಂದು ದಿವಸ ನೀರಿನಲ್ಲಿ ಅರ್ಘ್ಯ ಕೊಡುವುದಕ್ಕೆ ನೀರು ಎತ್ತಿದ್ದಾನೆ. ನೋಡಿದಾಗ ತಲೆಯಲ್ಲಿ ಬಿಳಿ ಕೂದಲು ಕಾಣಿಸುತ್ತೆ. ಓ, ಬಿಳಿ ಕೂದಲು ಬರ್ತಾ ಇದೆ, ಆದ್ದರಿಂದ ಆಯುಷ್ಯ ಅಸ್ಥಿರ. ನಾನು ಸಂಕಲ್ಪಿಸಿದ ಯಜ್ಞವನ್ನು ಮಾಡದೇ ಹೋದರೆ ಮಾಡಬೇಕು, ಆದರೆ ಪುರೋಹಿತರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ, ಏನು ಮಾಡುವುದು? ಬೇರೆ ಪುರೋಹಿತರನ್ನು ಹೇಳಿ ಯಾಗ ಶುರು ಮಾಡಿಸಿದ. ಯಾಗ ನಡೀತಾ ಇದೆ. ವಸಿಷ್ಠರು ಅಷ್ಟಕ್ಕೋಸ್ಕರ ಕಾಯ್ತಾ ಇದ್ದರು. ಬಂದು ವಸಿಷ್ಠರು ಅಂದರೆ ಭಾರಿ ಶಾಂತ ಸ್ವರೂಪಿ, ಅವರಿಗೆ ಸಿಟ್ಟು ಬರುವುದು ಅಂತಿಲ್ಲ. ನಮ್ಮಲ್ಲಿ ಕ್ರಮ ಇದೆ. ನಿಮ್ಮ ಗೋತ್ರ ಯಾವುದು? ವಸಿಷ್ಠ ಗೋತ್ರ. ಓ, ಹಾಗಾದರೆ ಪರವಾಗಿಲ್ಲಪ್ಪ, ಏನು ಸಿಟ್ಟುಗಿಟ್ಟಿಲ್ಲ. ನಿಮ್ಮ ಗೋತ್ರ ವಿಶ್ವಾಮಿತ್ರ. ಓ, ಜಾಗ್ರತೆಯಾಗಿರಬೇಕು ಅಂತ. ಅದು ವಸಿಷ್ಠರು ಭಾರಿ ಶಾಂತ ಸ್ವರೂಪಿ ಅಂತ ಒಂದು ಕ್ರಮ. ಆದರೆ ಇಲ್ಲಿ ವಸಿಷ್ಠರು ಬಂದರು, ಸಿಟ್ಟು ಮಾಡಿಕೊಂಡ್ರು. ಏನು ಕುಲಪುರೋಹಿತರ ಅನುಮತಿ ಇಲ್ಲದೆ ಈ ರೀತಿಯ ಅವ್ಯವಸ್ಥೆ ಮಾಡುವುದು ಅಂದರೆ ಏನು ಕೇಳಿದರು. ಇವ ಕೈ ಮುಗಿದು ಅವರ ಪಾದಪೂಜೆ ಮಾಡಿ, ದಯವಿಟ್ಟು ಕ್ಷಮಿಸಬೇಕು ಸ್ವಾಮಿ, ಆಯುಷ್ಯ ಅಸ್ಥಿರ, ನಾನು ಸಾಯಲಿದ್ದೇನೆ ಅಂತ ನನಗೆ ಸ್ವಪ್ನ ದೃಷ್ಟಾಂತಗಳಿಂದ ಕಾಣಿಸಿತು, ಆದ್ದರಿಂದ ಯಾಗ ಮಾಡಿಸ್ತಾ ಇದ್ದೇನೆ. ವಸಿಷ್ಠರು ಸಿಟ್ಟು ಕಡಿಮೆ ಆಗಲಿಲ್ಲ. ನೀನು ಸತ್ತು ಹೋಗುವಂಥ ಶಾಪ ಕೊಟ್ಟರು. ನೋಡಿ, ಪುಟ್ಟ ಚಿಕ್ಕ ಶಾಪ ಅಲ್ಲ, ಸತ್ತೇ ಹೋಗು, ಶರೀರ ತ್ಯಾಗ ಮಾಡುವಂಥ ಶಾಪ ಕೊಟ್ಟರು. ವಿದೇಹನಾಗುವಂಥ, ದೇಹ ತ್ಯಜಿಸು. ಈಗ ಈ ವಿಪ್ರನಿಗೆ ಇಷ್ಟು ಸಿಟ್ಟು ಬಂದರೆ ಈ ಕ್ಷತ್ರಿಯನಿಗೆ ಇನ್ನೆಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಅವನೂ ಕೂಡ ಕೈಯಲ್ಲಿ ಕಮಂಡಲುವಿನಿಂದ ನೀರು ಹಾಕಿಕೊಂಡ. ನೀವು ಶರೀರ ತ್ಯಾಗ ಮಾಡಿಬಿಡಿ ಅಂತ ಶಾಪ ಕೊಟ್ಟ. ವಿಶೇಷ ಅಂದರೆ ಮೊದಲು ವಸಿಷ್ಠರು ಶರೀರ ತ್ಯಾಗ ಮಾಡಿದರು. ಆಮೇಲೆ ಚತುರ್ಮುಖ ಬ್ರಹ್ಮನ ಮಗನಾಗಿ ಹುಟ್ಟಿದ್ದಂತಹ ವಸಿಷ್ಠರು ಶರೀರ ತ್ಯಾಗ ಮಾಡಿ, ಮತ್ತೆ ಮಿತ್ರಾವರುಣರ ಮಗನಾಗಿ ಹುಟ್ಟಿ ಮೈತ್ರಾವರುಣಿ ವಸಿಷ್ಠ. ಇವತ್ತು ಆಕಾಶದಲ್ಲಿ ಏನು ಸಪ್ತ ನಕ್ಷತ್ರಗಳ ಮಂಡಲದಲ್ಲಿ ಕಾಣಿಸುವ ವಸಿಷ್ಠ ನಕ್ಷತ್ರ ಏನಿದೆ, ಅದು ಎರಡನೇ ವಸಿಷ್ಠ, ಈ ಮೊದಲನೇ ವಸಿಷ್ಠ ಅಲ್ಲ. ಮೈತ್ರಾವರುಣಿ ವಸಿಷ್ಠ ಅಲ್ಲಿ ಕಾಣಿಸುವುದು. ಇವರು ವಸಿಷ್ಠರ ಶಾಪದ ಫಲವಾಗಿ ನಿಮಿಯೂ ಕೂಡ ಶರೀರವನ್ನು ತ್ಯಾಗ ಮಾಡ್ತಾನೆ. ಪುರೋಹಿತರು ಯಜಮಾನ ಇಲ್ಲದೆ ಯಾಗವನ್ನು ಮುಂದುವರಿಸಿದರು. ಯಾಗದ ಕೊನೆಯಲ್ಲಿ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷನಾದಾಗ ಭಗವಂತನಲ್ಲಿ ಕೈಮುಗಿದು ಪ್ರಾರ್ಥಿಸ್ತಾರೆ, ಈ ಯಜಮಾನನಿಗೆ ಗತಿಯನ್ನು ನೀಡು ಅಂತ. ಭಗವಂತ ಹೇಳ್ತಾನೆ, ವಿಪ್ರ ಶಾಪದಿಂದ ದಗ್ಧನಾದ ಇವನಿಗೆ ಮತ್ತೆ ಶರೀರವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಇವ ವಿದೇಹನಾಗಿದ್ದುಕೊಂಡು ಎಲ್ಲರ ಕಣ್ಣಿನಲ್ಲಿ ನಿಂತಿರಲಿ ಅಂತ ವರ ಕೊಡ್ತಾನೆ. ಹಾಗಾಗಿ ಅವನಿಗೆ ವಿದೇಹ ಅಂತ ಹೆಸರಾಗುತ್ತದೆ. ನಿಮಿಗೆ ದೇಹ ಇಲ್ಲದೇ ಇರುವ ನಿಮಿ ಎಲ್ಲರ ಕಣ್ಣಿನಲ್ಲಿ ನಿಂತ ಕಾರಣದಿಂದ ಕಣ್ಣು ಮುಚ್ಚುವ ಕೆಲಸ ಮಾಡಿಸುವ ದೇವತೆಯವ ನಿಮಿ. ಆದ್ದರಿಂದ ಕಣ್ಣು ಮುಚ್ಚುವುದಕ್ಕೆ ನಿಮಿಷ ಅಂತ ಹೆಸರು. ನಿಮಿಷೋ ನಿಮಿಷಸ್ರಗ್ವಿ. ಆ ನಿಮಿಷ ನಾಮಕನಾದ ಭಗವಂತನಿಂದ ಪ್ರೇರಿತನಾಗಿ ಈ ನಿಮಿ ಕಣ್ಣಿನಲ್ಲಿ ನಿಂತಿದ್ದಾನೆ. ಅಂತಹ ನಿಮಿ ವಿಪ್ರರಿಗಿಂತ ಹೆಚ್ಚು ಶಕ್ತಿಯನ್ನು ಪಡೆದಿದ್ದಂತಹ ಈ ಸೂರ್ಯವಂಶದ ರಾಜ. ಅವನಿಂದ ಮುಂದೆ 17ನೆಯ ತಲೆಯಲ್ಲಿ ಕ್ಷೀರಧ್ವಜ ಅನ್ನುವ ಜನಕ ಬರ್ತಾನೆ. ಅವನ ಮಗಳಾಗಿ ಭೂಜ ಅಂತ ಕರೆಸಿಕೊಂಡ ಸೀತೆ ಆವಿರ್ಭವಿಸ್ತಾಳೆ. ಈ ಕಡೆ ಇಕ್ಷ್ವಾಕು ವಂಶ ಬೆಳೆಯುತ್ತೆ. ಇಕ್ಷ್ವಾಕು ವಂಶದಲ್ಲಿ ಅನೇಕ ರಾಜರು ಬರ್ತಾರೆ. ಅದರಲ್ಲಿ ನಾನಾ ರಾಜರು, ಒಬ್ಬೊಬ್ಬರ ಹೆಸರು ಹೇಳಿದರೆ ಸಗರ, ಭಗೀರಥ, ಎಂತೆಂಥ ರಾಜರು. ಭಗೀರಥನಿಂದಾಗಿ ಈ ಭೂಲೋಕದಲ್ಲಿ ಭಾಗೀರಥಿ ಹರಿಯುವಂತಹ ವ್ಯವಸ್ಥೆ ಆಯಿತು. ಅದೇ ವಂಶದಲ್ಲಿ ಬಂದವ ಸಗರ. ಆ ವಂಶ ಮುಂದುವರಿಕೊಂಡು ಅಲ್ಲಿ ಶರ್ಯಾತಿಯನ್ನು ಪ್ರತಿನಿತ್ಯ ನಾವು ಧ್ಯಾನಿಸಬೇಕಾದಂತಹ ಶ್ರೇಷ್ಠ ರಾಜ. ಶರ್ಯಾತಿಂಚ ಸುಕನ್ಯಾಂಚ ಚ್ಯವನಂ ಚೇಂದ್ರಮಶ್ವಿನೌ
ಭೋಜನಾಂತೆ ಸ್ಮರನ್ ಅಕ್ಷ್ಣೋ ಅಂಗುಷ್ಠಾಗ್ರಾಂಬು ನಿಕ್ಷಿಪೇತ್. ಒಂದು ಆದೇಶ ಋಷಿಗಳು, ಮಧ್ಯಾಹ್ನ ಊಟ ಮಾಡಿದ ಮೇಲೆ ಒಂದು ಸೌಟು ತೀರ್ಥವನ್ನು ತೆಗೊಂಡು ಆ ತೀರ್ಥದ ನೀರನ್ನು ಎರಡೂ ಕಣ್ಣಿಗೂ ತಾಗಿಸಿಕೊಳ್ಳಬೇಕು ಅಂತ ಇದೊಂದು ಸದಾಚಾರದಲ್ಲಿ ಬಂದಿರುವ ವಿಧಿ. ಹಾಗೆ ಮಾಡುವಾಗ ಸ್ಮರಿಸಿಕೊಳ್ಳಬೇಕಾದ 5 ಸ್ವರೂಪಗಳು, ಚವನ, ಸುಕನ್ಯಾ, ಚವನ, ಇಂದ್ರ ಮತ್ತು ಅಶ್ವಿನಿ ದೇವತೆಗಳು, ಇವರನ್ನು ಸ್ಮರಿಸಿಕೊಳ್ಳಬೇಕು. ತಸ್ಯ ಚಕ್ಷುರ್ನ ನಶ್ಯತಿ, ಅಂಥವರ ಕಣ್ಣಿಗೆ ಬಹಳ ಆಯುಷ್ಯ ಸಿಗ್ತದೆ. ಅವನು ಆಗಾಗ ದಪ್ಪ ದಪ್ಪ ಕನ್ನಡಕ ಹಾಕ್ಕೊಳ್ಬೇಕಾದ ಸ್ಥಿತಿ ಬರುವುದಿಲ್ಲ. ಕಣ್ಣಿಗೆ ಶಕ್ತಿ ತುಂಬುವ ಕೆಲಸ ಇದು ಅಂತ ಅದರ ಬಗ್ಗೆ ಋಷಿಮುನಿಗಳು ಹೇಳ್ತಾರೆ. ಈ 5ರನ್ನು ಸ್ಮರಿಸಿಕೊಳ್ಳುವುದು ಅಂದರೆ ಏನರ್ಥ? ಒಂದು ಕಥೆಯನ್ನು ಧ್ಯಾನಿಸೋದು. ಏನು ಕಥೆ ಅದು? ಇಷ್ಟೇ, ಶರಿಯಾತಿಯ ಕಥೆ, ಭಾಗವತದಲ್ಲಿ ಬಂದ ಕಥೆಯನ್ನು ಧ್ಯಾನಿಸಬೇಕು. ಈ ಶರಿಯಾತಿ ರಾಜ, ಅವನ ಮಗಳು ಸುಕನ್ಯೆಯನ್ನು ಕರ್ಕೊಂಡು ಬೇಟೆ ಆಡುವುದಕ್ಕೆ ಅಂತ ಕಾಡಿಗೆ ಹೋಗಿದ್ದ. ಸುಕನ್ಯೆ ತನ್ನ ಗೆಳತಿಯರನ್ನು ಕರ್ಕೊಂಡು ಹೊರಟಿದ್ದಾಳೆ. ಒಂದು ಮರದ ಅಡಿಯಲ್ಲಿ ಸೇನಾಧಿಪತಿ, ಮಂತ್ರಿ ಇವರ ಜೊತೆಗೆ ವಿಶ್ರಾಂತಿಯಲ್ಲಿ ಶರಿಯಾತಿ ಇದ್ದರೆ, ಸುಕನ್ಯೆ ತನ್ನ ಗೆಳತಿಯರ ಜೊತೆಗೆ ಆ ಗಿಡದಲ್ಲಿ ಹೂ ಇದೆ, ಈ ಬಳ್ಳಿಯಲ್ಲಿ ಮಲ್ಲಿಗೆ ಇದೆ ಅಂತ ಹೋಗಿ ಅದನ್ನು ಸಂಚಯನ ಮಾಡುವುದಕ್ಕೆ ತೊಡಗಿದ್ದಾಳೆ. ಅಲ್ಲಿಂದ ಮುಂದೆ ಅಲ್ಲಿ ಇನ್ನೊಂದು ಹೂ ಕಂಡಿತು, ಅಲ್ಲಿಗೆ ಕೊನೆಗೆ ಒಂದು ಹುತ್ತದ ಹತ್ತಿರ ಹೋಗಿ ಅಲ್ಲಿಂದಲೂ ಹೂ ಕೊಯ್ದಿದ್ದಾಳೆ. ಹುತ್ತವನ್ನು ನೋಡ್ತಾ ಇದ್ದಾಳೆ. ಹುತ್ತದಲ್ಲಿ ಫಳ 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 ಅಂತ ಹೊಳೆಯುವ 2 ರತ್ನಗಳು ಕಾಣಿಸ್ತಾ ಇದ್ದಾವೆ. ನೋಡ್ತಾಳೆ, ಎಷ್ಟು ಸುಂದರವಾಗಿದೆ. ಈ ಎಲ್ಲ ಹೂಗಳಿಗಿಂತ ಈ ರತ್ನ ಸಿಕ್ಕಿದರೆ ತಲೆಯಲ್ಲಿ ಆ ಕಡೆ ಈ ಕಡೆ ಹಾಕ್ಕೊಂಡು ಹೋದರೆ ಅಮ್ಮ ಎಷ್ಟು ಚಂದ ಕಾಣಿಸ್ತದೆ ಅಂತ ಹೇಳ್ತಾಳೆ ಅಂತ ಖುಷಿಯಾಯಿತು. ಅಲ್ಲೇ ಕೆಳಗೆ ನೋಡ್ತಾಳೆ, ಒಂದು ಮುಳ್ಳು ಹಂದಿಯ ಮುಳ್ಳು, ಶಲಲಿ, ಅದು ಬಿದ್ದಿತ್ತು. ಆ ಮುಳ್ಳನ್ನು ಎತ್ತಿದ್ಲು, 2 ಕೈಯಲ್ಲಿ 2 ಮುಳ್ಳು ಎತ್ತಿದ್ಲು. ಆ ರತ್ನಕ್ಕೆ ಹೀಗೆ ಹಾಕಿ ಜಾರಿಸಿದ್ಲು. ರತ್ನ ಕೆಳಗೆ ಬಿತ್ತು. ರತ್ನ ಬಿತ್ತು, ಆದರೆ ತೆಗೆದ ಜಾಗದಲ್ಲಿ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಯಿತು. ರಕ್ತವನ್ನು ಕಂಡ ಕೂಡಲೇ ಹೆದರಿದ್ಲು, ಓಡಿ ಬಂದಿದ್ದಾಳೆ ಅಪ್ಪನ ಹತ್ರ. ಆದರೆ ಅಪ್ಪನ ಹತ್ರ ಬಂದಾಗ ಪರಿಸ್ಥಿತಿ ಸರಿ ಇರಲಿಲ್ಲ. ಎಲ್ಲರಿಗೂ ಶರೀರದ ನವದ್ವಾರಗಳಲ್ಲೂ ಕೂಡ ಬಿಸಿಯಾಗಿ ಜ್ವರ ಪ್ರಾರಂಭ ಆಗಿ ಹೋಗಿದೆ. ಏನಿದು ಉರಿ, ಯಾಕೆ ಹೀಗಾಗಿದೆ? ಇಲ್ಲೇ ಪಕ್ಕದಲ್ಲಿ ಚ್ಯವನಾಶ್ರಮ ಇದೆ, ಚ್ಯವನನಿಗೆ ಯಾರಾದರೂ ತೊಂದರೆ ಮಾಡಿದ್ದಾರೋ ಅಂತ ರಾಜ ಶರಿಯಾತಿ ಪ್ರಶ್ನಿಸಿದ್ದಾನೆ. ಅಷ್ಟರಲ್ಲಿ ಮಗಳು ಬಂದು ಹೇಳ್ತಾಳೆ, ಹೀಗಾಗಿದೆ, ರಕ್ತ ಸುರಿತಾ ಇದೆ. ರಾಜ ಓಡಿ ಬಂದ, ನೋಡಿದರೆ ಚ್ಯವನ ತಪಸ್ಸು ಮಾಡ್ತಾ ಇದ್ದಾನೆ. ಭೃಗುವಂಶದಲ್ಲಿ ಬಂದ ಶ್ರೇಷ್ಠ ತಪಸ್ವಿ ಚ್ಯವನ. ಅವನ ಮೈ ಮೇಲೆ ಹುತ್ತ ಬೆಳೆದಿದೆ. ಅವನ ತೇಜೋಮಯವಾದ 2 ಕಣ್ಣುಗಳಷ್ಟೇ ಅದು ಜಾರುವ ಸ್ವಭಾವವುಳ್ಳದ್ದಾದ್ದರಿಂದ ಅಲ್ಲಿ ಮಣ್ಣು ನಿಲ್ಲದೆ ಹುತ್ತ ಬರಲಿಲ್ಲ. ಆ ತೇಜಸ್ಸನ್ನು ಕಂಡು ಇದು ರತ್ನ ಅಂತ ಭಾವಿಸಿ ಇವಳು ಮುಳ್ಳನ್ನು ಹಾಕಿ ಕಿತ್ತಿದ್ದಾಳೆ. ಅಂಧನಾಗಿ ಬಿಟ್ಟಿದ್ದಾನೆ ಚ್ಯವನ. ರಾಜ ಕೈಮುಗಿದು ಪ್ರಾರ್ಥಿಸ್ತಾನೆ. ಚ್ಯವನ, ನಿಮಗೇನೂ ತೊಂದರೆ ಆಗದೇ ಇರಲಿ ಅಂತ ಹೇಳ್ತಾನೆ. ಇವರ ಬಿಸಿ ಉರಿ ಎಲ್ಲ ನಿಂತು ಹೋಗುತ್ತೆ. ರಾಜನಿಗೆ ಹಾಗೇ ಊರಿಗೆ ಬರುವುದಕ್ಕೆ ಇಷ್ಟ ಆಗಲಿಲ್ಲ. ಆ ಚ್ಯವನ ಮಹರ್ಷಿಗಳ ಪಾದಕ್ಕೆ ಬಿದ್ದು ಹೇಳ್ತಾನೆ, ನಿಮಗೆ ಕಣ್ಣಿಲ್ಲದೆ ಹೋಯಿತು. ನಿತ್ಯಾನುಷ್ಠಾನಗಳನ್ನು ನೀವು ಮಾಡುವುದಕ್ಕೆ ನದಿಗೆ ಹತ್ತಿರಕ್ಕೆ ಹೋಗಿ ಸ್ನಾನ ಮಾಡಿ ಅರ್ಘ್ಯ ಪ್ರದಾನ ಮಾಡಿಸುವುದಕ್ಕೆ ಯಾರಿದ್ದಾರೆ? ನಿಮಗೆ ಕಣ್ಣಿಲ್ಲವಲ್ಲ. ಆದರೆ ನಿಮಗೆ ಮಾಡಿದ ಅಪಚಾರದಿಂದ ಲೋಕದಲ್ಲಿ ಅನರ್ಥ ಆಗಬಾರ್ದು ಸ್ವಾಮಿ. ಅದಕ್ಕೋಸ್ಕರ ನಿಮಗೆ ಕಣ್ಣಾಗಿ ನನ್ನ ಇದೇ ಮಗಳನ್ನು ಕೊಡ್ತೇನೆ. ಮಗಳ ಮುಖ ನೋಡ್ತಾನೆ. ಅವಳು ಖುಷಿಯಿಂದ ಮಾಡಿದ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತಕ್ಕಾದರೂ ಅವಕಾಶ ಸಿಕ್ಕಿತಲ್ವಾ ಅಂತ ಖುಷಿಯಿಂದ ನಿಂತಿದ್ದಾಳೆ. ಅವಳ ಕೈಯನ್ನು ಇವರ ಕೈಯಲ್ಲಿಟ್ಟು ಕನ್ಯಾದಾನವನ್ನು ಮಾಡಿ ಹೊರಟಿದ್ದಾನೆ. ಜರಠರಾದಂತಹ, ಮೈಯಲ್ಲಿ ಒಂದು ಚರ್ಮ ಎಳೆದ್ರೆ ಒಂದು ಗೇಣು ಬರುತ್ತೆ, ಅಷ್ಟು ವಯಸ್ಸಿನಲ್ಲಿರ್ತಕ್ಕಂತಹ ಈ ಚ್ಯವನ ಮಹರ್ಷಿಗೆ ಷೋಡಶಿಯಾದಂತಹ ತನ್ನ ಕುಮಾರಿಯನ್ನು ಕೊಟ್ಟು ಶರಿಯಾತಿ ವಿವಾಹ ಮಾಡಿದ. ಈಕೆ ಆತನ ಜೊತೆಗೆ ಅಷ್ಟು ಪ್ರೀತಿಯಿಂದ ಅವರ ಸೇವೆಯನ್ನು ನಡೆಸಿದ. ಅವರ ಕಣ್ಣಿಗೆ ಕಣ್ಣಾಗಿ ನಿಂತು ಕೆಲಸವನ್ನು ಮಾಡಿದ್ದಾಳೆ. ಅವಳ ಮೇಲೆ ಏನಾದರೂ ಅನುಗ್ರಹ ಮಾಡಬೇಕು ಅಂತ ಚ್ಯವನರು ಯೋಚಿಸಿದರು. ಚ್ಯವನರು ಕೂಡ ಆಯುರ್ವೇದದ ವಿಶಿಷ್ಟ ವ್ಯಕ್ತಿತ್ವವುಳ್ಳವರು. ಇವತ್ತು ಚ್ಯವನ ಪ್ರಾಶ ಅಂತ ಅವರ ಹೆಸರು ಇಟ್ಟುಕೊಂಡು ನಮ್ಮ ಆಯುರ್ವೇದ ಒಂದು ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ. ಅಂದರೆ ಆ ಚ್ಯವನರಿಗೆ ಕಣ್ಣು ಬಂದದ್ದು ಹೇಗೆ ಕಣ್ಣು ಬಂತು? ಅಶ್ವಿನಿ ದೇವತೆಗಳು ಆಗಾಗ ಆಯುರ್ವೇದದ ವಿಮರ್ಶೆ ಮಾಡುವುದಕ್ಕೆ ಬರ್ತಿದ್ದರು. ಅವರು ದೇವವೈದ್ಯರು ಅಶ್ವಿನಿ ದೇವತೆಗಳು. ಬಂದಾಗ ಇವರು ಹೇಳ್ತಾರೆ, ಈಕೆ ನನ್ನ ಕೈ ಹಿಡಿದವಳು, ಅವಳಲ್ಲಿ ಸಂತಾನವನ್ನು ನಾನು ಕೊಡಬೇಕು. ಅದಕ್ಕೋಸ್ಕರ ನೀವು ಏನಾದರೂ ರಸಾಯನ ಮಾಡಿ ನನ್ನ ಶರೀರವನ್ನು ಮತ್ತೆ ಈಗ ಜರಠ ಶರೀರವನ್ನು ಯುವ ಶರೀರವನ್ನಾಗಿಸಬೇಕು. ಹೋದ ಕಣ್ಣು ಬರುವ ಹಾಗೆ ಮಾಡಬೇಕು. ಅದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಕೊಡ್ತೇನೆ. ಇಲ್ಲಿಯ ತನಕ ನಿಮಗೆ ಸೋಮಯಾಗದಲ್ಲಿ ಆಹುತಿ ಇಲ್ಲ, ನಾನು ಸೋಮಯಾಗದಲ್ಲಿ ನಿಮಗೂ ಪಂಕ್ತಿ ಸಿಗುವ ಹಾಗೆ ಮಾಡ್ತೇನೆ. ಅಶ್ವಿನಿ ದೇವತೆಗಳು ಒಂದು ಮಡುವಿನಲ್ಲಿ ಯಾವುದೋ ವೃಕ್ಷದ ರಸ ಎಲ್ಲ ಹಾಕಿದರು, ರಸಾಯನ ಮಾಡಿದರು. ಇದರಲ್ಲಿ ಮುಳುಗು ಅಂತ ಹೇಳಿದರು.
ಅವನ ಕೈಯನ್ನು ಆ ಕಡೆಯಿಂದ ದಸರಾ, ಈ ಕಡೆಯಿಂದ ನಾ ಸತ್ಯ ಹಿಡ್ಕೊಂಡು ಧುಮುಕಿದರು. ಧುಮುಕಿ ಎದ್ದಾಗ ನೋಡ್ತಾ ಇದ್ದಂತಹ ಈ ಸುಕನ್ಯೆ ಯಾರನ್ನು ಗಂಡ ಅಂತ ನೋಡಿ ತಿಳ್ಕೊಳ್ಳದೇ ಇರುವ ಹಾಗೆ ಎದ್ದಿದ್ದಾರೆ. 3 ತೇಜಸ್ವಿ ಪುರುಷಗಳು ಎದ್ದು ನಿಂತಿದ್ದಾರೆ. ಇದು ಅಶ್ವಿನಿ ದೇವತೆ ಯಾವುದು, ಚ್ಯವನ ನನ್ನ ಪತಿದೇವ ಯಾರು ಅಂತ ಗೊತ್ತಾಗಲಿಲ್ಲ ಆಕೆಗೆ. ಈ ಅಶ್ವಿನಿ ದೇವತೆಗಳು ಇವನಿನ್ನ ಪತಿ ಅಂತ ಆಕೆ ಕೈಯಲ್ಲಿ ಕೊಟ್ಟು ತಾವು ಅದೃಶ್ಯರಾಗಿದ್ದಾರೆ. ಆಕೆಯ ಕಣ್ಣು ಬಂದಿದೆ, ಸುಂದರ ಶರೀರ ಬಂದಿದೆ. ಅಂದರೆ ಚ್ಯವನಪ್ರಾಶ ತಿಂದುಕೊಳ್ಳೆ ಹಾಗಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ಆ ಚ್ಯವನಪ್ರಾಶದ ಉದ್ದೇಶ ಬಂದದ್ದು ಈ ಚ್ಯವನನ ದೃಷ್ಟಿ ಬಂದಿದೆ, ಹೊಸ ಶರೀರದ ಶಕ್ತಿ ಬಂತು ಅನ್ನುವ ಕಾರಣ. ಚ್ಯವನ ಮತ್ತು ಸುಕನ್ಯೆಯ ದಾಂಪತ್ಯ. ಈ ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡುವುದಕ್ಕೋಸ್ಕರ ಆತ ಒಂದು ದಿವಸ ಶರಿಯಾತಿ ಬಂದಿದ್ದ. ಬಂದವನಿಗೆ ಆಶ್ಚರ್ಯ ಆಯಿತು, ಏನಿದು, ನಾನು ಮುದುಕನಿಗೆ ಮದುವೆ ಮಾಡಿಕೊಟ್ರೆ ಯುವಕನ ಜೊತೆಗಿದ್ದು ಬಿಟ್ಟಿದ್ದಾಳ ನನ್ನ ಮಗಳು, ಇಂಥ ಅಪಚಾರ ಮಾಡ್ತಾಳ ನನ್ನ ಮಗಳು ಅಂತ ಸಿಟ್ಟು ಮಾಡಿಕೊಳ್ಳುವ ಹೊತ್ತಿಗೆ ಇಬ್ಬರು ಹೋಗಿ ನಮಸ್ಕಾರ ಮಾಡಿ, ಇದೇ ನಾನು ಚ್ಯವನ ಅಂತ ಹೇಳ್ತಾನೆ. ಅವ ಖುಷಿಯಾಗ್ತದೆ. ಚ್ಯವನ ಹೇಳ್ತಾನೆ, ಮಾವ ನೀವೊಂದು ಸೋಮಯಾಗ ಮಾಡಬೇಕು, ಪುರೋಹಿತನಾಗಿ ನಾನೇ ನಿಮ್ಮ ಮಗಳ ಜೊತೆಗೆ ಬರ್ತೇನೆ. ಹಾಗೆ ಅರಮನೆಯಲ್ಲಿ ನಡೆದ ಅದ್ಭುತವಾದ ಸೋಮಯಾಗದಲ್ಲಿ ಶರಿಯಾತಿಯ ಯಜಮಾನಿಕೆಯಲ್ಲಿ ಅಳಿಯನಾದಂತಹ ಚ್ಯವನ ಸುಕನ್ಯೆಯ ಜೊತೆಗೆ ಕುಳಿತು ಇಂದ್ರಾದಿ ದೇವತೆಗಳಿಗೆ ಸೋಮಾಹುತಿಯನ್ನು ಕೊಡುವುದರ ಜೊತೆಗೆ ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡುವುದಕ್ಕೆ ಚಮಸವನ್ನು ಎತ್ತಿದ, ಗ್ರಹವನ್ನು ಎತ್ತಿದ, ಸೋಮರಸವನ್ನು ಹಾಕುವುದಕ್ಕೋಸ್ಕರ ಗ್ರಹವನ್ನು ಎತ್ತಿದ. ಇಂದ್ರಾದಿಗಳಲ್ಲಿ ನಿಂತಿದ್ದಾರೆ. ತಪ್ಪು ಮಾಡ್ತಾ ಇದ್ದಿ, ನಿಲ್ಲಿಸು ಅಂತ ಇಂದ್ರ ಹೇಳಿದ. ಇವನು ಮಂತ್ರ ನಿಲ್ಲಿಸಿದ. ಏನು, ಯಾಕೆ ತಪ್ಪು, ದೊಡ್ಡ ಚರ್ಚೆ ನಡೆಯುತ್ತೆ. ಅವ ಇಂದ್ರ ಹೇಳಿದ, ಅವರು ವೈದ್ಯರು, ವೈದ್ಯರಿಗೆ ನಮ್ಮ ಜೊತೆಗೆ ಪಂಕ್ತಿ ಇಲ್ಲ ಅಂತ ಇಂದ್ರ ಹೇಳಿದ. ಯಾಕಂದರೆ ಅವರು ಶವವನ್ನು ಮುಟ್ತಾರೆ, ಅವರನ್ನು ಮುಟ್ತಾರೆ, ಹೊಲಸು ಮುಟ್ತಾರೆ. ವೈದ್ಯರು, ಅವರಿಗೆ ಪಂಕ್ತಿ ಇಲ್ಲ. ಚ್ಯವನ ವೈದ್ಯರು ಯಾಕೆ ಶ್ರೇಷ್ಠರು ಅಂತ ಪ್ರತಿಪಾದನೆ ಮಾಡಿದ ಮೊದಲ ವೈದ್ಯ. ವೈದ್ಯ ಶ್ರೇಷ್ಠತ್ವವನ್ನು ಇವನಿಲ್ಲದೆ ಹೋದರೆ ಸಾವುಗಳನ್ನು ತಡೆಯುವವರು ಯಾರು ಅಂತ ಅವ ಪ್ರಶ್ನಿಸಿದ. ಇಂದ್ರನಿಗೆ ಮಾತು ಕಟ್ಟುವಷ್ಟು ಚರ್ಚೆ ನಡೆಯಿತು. ಕೊನೆಗೆ ಇಂದ್ರ ಸಿಟ್ಟು ಮಾಡಿಕೊಳ್ತಾನೆ, ನೀನೇನಾದರೂ ಆಹುತಿ ಕೊಟ್ಟಿ ಅಂತಾದರೆ ಕೈ ಕತ್ತರಿಸಿ ಬಿಡ್ತೇನೆ ಅಂತ ಕತ್ತಿ ಎತ್ತಿದ ಇಂದ್ರ. ಆಗ ಈತ ಮಂತ್ರವನ್ನು ಮುಂದುವರಿಸುವುದನ್ನು ನಿಲ್ಲಿಸಿದ. ಗ್ರಹವನ್ನು ಹಾಗೆ ಹಿಡ್ಕೊಂಡು ಇಂದ್ರನ ಕಡೆಗೆ ನೋಡಿ ಸ್ತಂಭನ ಮಂತ್ರವನ್ನು ಉಚ್ಚರಿಸಿದ. ಇಂದ್ರ ಕೈ ಎತ್ತಿದ್ದಾನೆ, ಮೇಲೆ ಕೆಳಗೆ ಕೈ ಹಾಕುವುದಕ್ಕಾಗುವುದಿಲ್ಲ, ಸ್ಟ್ಯಾಚ್ಯೂ ಆಗಿಬಿಟ್ಟಿದ್ದಾನೆ. ಉಳಿದ ಎಲ್ಲ ದೇವತೆಗಳು ಹೇಳಿದರು, ಚ್ಯವನ ಕೊಡು ಆಹುತಿಯನ್ನು. ಇಲ್ಲ, ಇಂದ್ರ ಕೊಡು ಅಂತ ಹೇಳಿದ ಮೇಲೆ ನಾನು ಕೊಡ್ತೇನೆ ಅಂತ ಚ್ಯವನ ನಿಂತ. ಆದರೆ ಇಂದ್ರನ ಬಾಯಿ ಅಲುಗಾಡುವುದಕ್ಕೆ ಶಕ್ತಿ ಇಲ್ಲವಲ್ಲ, ಶಕ್ತಿ ಕೊಡು. ಕೊನೆಗೆ ಅವನ ಸ್ತಂಭನವನ್ನು ತೆಗಿತಾನೆ ಚ್ಯವನ. ಇಂದ್ರನಂತಹ ಶ್ರೇಷ್ಠ ದೇವತೆಗೆ ಸಾಮಾನ್ಯ ಋಷಿಯಾದ ಚ್ಯವನ ಸ್ತಂಭನ ಮಾಡ್ತಾನೆ ಅಂದರೆ ಅವನಲ್ಲಿ ವಾಯು ಸನ್ನಿಧಾನ ನಿಂತಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ಇಂದ್ರ, ನೀನು ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡುವುದನ್ನು ನಾನು ಒಪ್ಪಿದ್ದೇನೆ ಅಂತ ಹೇಳಿದ. ಅಶ್ವಿನಿ ದೇವತೆಗಳು ಆಹುತಿಯನ್ನು ಸ್ವೀಕರಿಸಿದರು. ಹೋದ ಕಣ್ಣು ಬಂದಂತಹ ಒಂದು ನಿತ್ಯ ಸ್ಮರಣೀಯವಾದ ಕಥಾನಕ. ಆದ್ದರಿಂದ ಹೇಳ್ತಾರೆ, ಶರಿಯಾತಿಂಚ ಸುಕನ್ಯಾಂಚ ಚ್ಯವನಂಚ ಇಂದ್ರಂ ಅಶ್ವಿನವು ಭೋಜನಾಂತೆ ಸ್ಮರನ್ ಅಕ್ಷ್ಣೋ ಅಂಗುಷ್ಟಾಗ್ರಾಂಬು ನಿಕ್ಷಿಪೇತ್. ಆ ಶರಿಯಾತಿಯ ವಂಶವೇ ಮುಂದುವರಿಕೊಂಡು ಅದರಲ್ಲಿ ಅಜ, ಖಟ್ವಾಂಗೋ ನಾಮ ರಾಜಋಷಿ ಜ್ಞಾತ್ವಾ ಇಯತ್ತಾಂ ಇಹಾಯುಷಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಪದಂ. ಅಂತಹ ಖಟ್ವಾಂಗ ರಾಜ ಬಂದ. ನಾರೀಕವಚ ಅನ್ನುವ ರಾಜ ಬಂದ. ಮುಂದಕ್ಕೆ ದಶರಥನಿಗೆ ಶ್ರೀರಾಮಚಂದ್ರ ಸಾಕ್ಷಾತ್ ಭಗವಂತ ಅವತರಿಸಿ ಬಂದ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು. ಶ್ರೀರಾಮಚಂದ್ರ ಒಂದು ವಿಚಿತ್ರವಾದ ಸ್ವರೂಪದಲ್ಲಿ ನಾನು ದೇವರು ಅನ್ನುವುದನ್ನು ಪ್ರಕಟಪಡಿಸದೇ ದೇವರು ಅನ್ನುವುದನ್ನು ತೋರಿಸಿಕೊಟ್ಟ. ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ನಾನು ದಶರಥನ ಮಗ, ನಾನೊಬ್ಬ ಮನುಷ್ಯ ಸಾಮಾನ್ಯ, ದೇವರಂತ ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳಿಕೊಂಡೇ ದೇವರಾಗಿ ಮೆರೆದಿರತಕ್ಕಂತಹ ವಿಶಿಷ್ಟ ವ್ಯಕ್ತಿತ್ವ. ಹೀಗೆ ನಡೆಯತಕ್ಕದ್ದು. ಹೆಂಡತಿಗೆ ಗಂಡನಾಗಿರುವುದಾದರೆ ರಾಮನ ಹಾಗಿರಬೇಕು. ಹಾಗೆ ಅಂತೇಳಿ ಸೀತೆಯನ್ನು ಕಳಿಸಿದ ಹಾಗೆಲ್ಲ ಕಳಿಸಬೇಕು ಅಂತ ಅರ್ಥ ಅಲ್ಲ. ಆ ಸೀತಾರಾಮರ ದಾಂಪತ್ಯದ ಒಳ ಏನು ಅನ್ನುವುದನ್ನು ನಾವು ವಾಲ್ಮೀಕಿ ರಾಮಾಯಣದಿಂದ ಅರ್ಥ ಮಾಡಿಕೊಳ್ಳಬೇಕು. ಆ ದೃಷ್ಟಿಯಿಂದ ಹೇಳ್ತದೆ, ಹೆಂಡತಿಗೆ ಗಂಡನಾಗುವುದಾದರೆ ರಾಮನ ಹಾಗಿರಬೇಕು. ಒಬ್ಬ ಗೆಳೆಯನಿಗೆ ಗೆಳೆಯನಾಗುವುದಾದರೆ ಗುಹ ರಾಮರ ಹಾಗೆ, ಸುಗ್ರೀವ ರಾಮರ ಹಾಗೆ ಗೆಳೆಯನಾಗುವುದಾದರೆ ರಾಮನ ಹಾಗಿರಬೇಕು. ಅಣ್ಣನಾಗುವುದಾದರೆ ಭರತನಿಗೆ ಅಣ್ಣನಾಗಿ ರಾಮ ಇದ್ದ ಹಾಗೆ, ಲಕ್ಷ್ಮಣನಿಗೆ ಅಣ್ಣನಾಗಿ ರಾಮ ಇದ್ದ ಹಾಗೆ ಇರಬೇಕು. ಮರ್ಯಾದಾ ಪುರುಷೋತ್ತಮನಾಗಿ ಒಬ್ಬ ರಾಜನಾಗುವುದಾದರೆ ರಾಮನ ಹಾಗಿರಬೇಕು. ಅದರ ಹಿಂದೆ ಏನೋ ಸೇರಿಸಬಾರ್ದು, ಸಿದ್ಧರಾಮ ಬಿದ್ದರಾಮ ಮತ್ತೊಂದು ಏನೋ ರಾಮನ ಹಾಗಿರಬೇಕು. ಸೇರಿಸಿದ್ರು ತೊಂದರೆ ಇಲ್ಲ, ಒಳ್ಳೆ ರಾಜರೇ ಇದ್ದಾರೆ ನಮಗೆ. ಆದರೆ ರಾಜನಾಗುವುದಾದರೆ ರಾಮನ ಹಾಗಿರಬೇಕು. ರಾಜ್ಯವಾಗುವುದಾದರೆ ರಾಮನ ಹಾಗೆ ರಾಜ್ಯ ಇರಬೇಕು, ರಾಮ ರಾಜ್ಯದ ಹಾಗೆ ರಾಜ್ಯ ಇರಬೇಕು. ಪ್ರತಿಯೊಂದಕ್ಕೂ ಆದರ್ಶ.
ರಾವಣನನ್ನು ಕೊಲ್ಲುವುದಕ್ಕೆ ಅಂತ ಬಾಣ ಹೊಡೆದು 9 ತಲೆ ಬಿದ್ದಿತು, ಕೈಗಳು ಕತ್ತರಿಸಿ ಹೋಗಿದೆ. ಇನ್ನು 1 ಬಾಣ ಹೊಡೆದಿದ್ದರೆ ಸಾಕಿತ್ತು. ಆದರೆ ರಾಮ ಹೇಳ್ತಾನೆ, ರಾವಣ ಕೈಯಲ್ಲಿ ಅಸ್ತ್ರ ಇಲ್ಲ, ನಿಶ್ಶಸ್ತ್ರನಾದ ನಿನ್ನನ್ನು ಕೊಲ್ಲಬಾರ್ದು, ಅದು ರಾಜಧರ್ಮ. ನೀನು ಹೋಗು, ಮಂಡೋದರಿ ಹತ್ರ ಎಣ್ಣೆ ತಿಕ್ಕಿಸಿಕೊಂಡು ಚೆನ್ನಾಗಿ ಸ್ನಾನ ಮಾಡಿ ನಾಳೆ ಬರುವಾಗ ಮತ್ತೆ ಬರುವುದಿಲ್ಲ ಅಂತ ಹೇಳಿ ಬಾ ಅಂತ ಹೇಳಿ ಕಳಿಸ್ತಾನೆ. ಇದು ರಾಮ. ರಾಮ ಒಂದು ಕ್ಷಣದಲ್ಲೂ ಧರ್ಮವನ್ನು ಮೀರಿ ನಡೆಯದೇ ಇದ್ದಂತಹ ಅದ್ಭುತ ವ್ಯಕ್ತಿತ್ವದ ಕಾರಣದಿಂದಲೇ ರಾಮನ ಹಾಗೆ ನಡಿ ಅಂತಕ್ಕಂತಹ ಗಾದೆ ಬಂತು. ಇನ್ನು ಮುಂದೆ ಕೃಷ್ಣನ ಹಾಗೆ ನಡಿ ಅಂತ ಯಾರೂ ಹೇಳೋಲ್ಲ. ಕೃಷ್ಣನ ನುಡಿಯಂತೆ ನಡೆ, ರಾಮ ನಡೆದಂತೆ ನಡೆ. ಅದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟ ಸಂದೇಶಕ್ಕೆ ಅನುಗುಣವಾಗಿ ನಡಿ. ಕೃಷ್ಣ ನಡೆದ ಹಾಗೆ ನಡಿಬೇಡ ಅಂತ ಅರ್ಥ ಅಲ್ಲ, ಕೃಷ್ಣ ನಡೆಯುವ ಹಾಗೆ ನಡಿಲಿಕ್ಕೆ ಆಗೋಲ್ಲ ಅಂತ ಅರ್ಥ. ಏನು, 1 ಮದುವೆಯಾಗಿಯೇ ಸಾಕಾಗಿ ಹೋಗುತ್ತೆ, ಇನ್ನು 16,108 ಮದುವೆ ಆದರೆ. ಆ ಉತ್ಥಾನಪಾದ 2 ಮದುವೆ ಆಗಿದ್ದ, ಅದಕ್ಕೆ ಉತ್ಥಾನಪಾದ ಆಗಿದ್ದ. ಉತ್ಥಾನಪಾದ ಅಂದರೆ ಕಾಲ ಮೇಲೆ ತಲೆ ಕೆಳಗೆ ಅಂತ ಅರ್ಥ. ಈ 2 ಮದುವೆಯಾಗಿಯೇ ಉತ್ಥಾನಪಾದತ್ವ ಬರುವುದಾದರೆ ಇನ್ನು ಕೃಷ್ಣನ ಹಾಗೆ ನಡ್ಕೊಂಡ್ರೆ ಗತಿ ಏನು? ಆದ್ದರಿಂದ ನಡಿಲಿಕ್ಕೆ ಆಗೋಲ್ಲ ಅಂತ ಹಾಗೆ ಹೇಳಿದ್ದಷ್ಟೇ. ಆದರೆ ರಾಮ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋಬಧಾಯೈವ ನ ಕೇವಲಂ ವಿಭೋ. ಭಗವಂತನ ಅವತಾರ ಅನ್ನುವುದು ರಕ್ಕಸರನ್ನು ಕೊಲ್ಲುವುದಕ್ಕೋಸ್ಕರ ಮಾತ್ರ ಅಲ್ಲ, ಹೀಗೆ ನಡಿಬೇಕು ಅನ್ನುವುದನ್ನು ತೋರಿಸುವುದಕ್ಕೆ ರಾಮ. ಆಮೇಲೆ ಈ ಕಡೆಯಿಂದ ಇನ್ನೊಂದು ವಂಶ ನೋಡೋಣ, ಯದು ವಂಶಕ್ಕೆ ಬರಬೇಕು ನಾವು. ಚಂದ್ರವಂಶದಲ್ಲಿ ಕೃಷ್ಣ ಹುಟ್ಟಬೇಕು, ಇನ್ನು 10 ನಿಮಿಷದಲ್ಲಿ ಕೃಷ್ಣ ಜನನ ಆಗ್ತದೆ. ಇತ್ತ ಚಂದ್ರನಿಂದ ಬುಧೋ ನಾಮ ಸುತೋ ಭವತ್. ಚಂದ್ರನಿಗೆ ಬುಧ ಅನ್ನುವ ಮಗ ಹುಟ್ಟಿದ. ಬುಧನಿಂದ ಮತ್ತೆ ಪುರಂಜಯ ಪುರೋಗಮ ಅನೇಕ ರಾಜರು ಅಲ್ಲಿ ಬಂದರು. ಅದು ಕವಲಾಯಿತು. ಕವಲಿನಲ್ಲಿ ಕಾರ್ತವೀರ್ಯ ಹುಟ್ಟಿದ. ಕಾರ್ತವೀರ್ಯನಿಗೆ ಬುದ್ಧಿ ಹೇಳುವುದಕ್ಕೆ ಭಗವಂತ ದತ್ತಾತ್ರೇಯ ಅನ್ನುವ ರೂಪದಿಂದ ಆವಿರ್ಭಾವಗೊಂಡ ಕಾರ್ತವೀರ್ಯ. ಅದೇ ಇನ್ನೊಂದು ಕವಲಾಗಿ ಹೋಯಿತು. ಅಲ್ಲಿಂದ ಗಾಧಿ ಅನ್ನುವ ರಾಜ ಹುಟ್ಟಿದ. ಗಾಧಿಯ ಮಗಳು ಸತ್ಯವತಿ. ಸತ್ಯವತಿಯನ್ನು ಋಚೀಕನೆಂಬಂತಹ ಋಷಿಗೆ ಕೊಟ್ಟು ವಿವಾಹ ಮಾಡಿದ. ಋಚೀಕ ಸತ್ಯವತಿಯಲ್ಲಿ ಪಡೆದಂತಹ ಮಗ ಜಮದಗ್ನಿ. ವಸ್ತುತಃ ಅಲ್ಲಿ ಸ್ವಲ್ಪ ಎಡವಟ್ಟಾಗಿ ಹೋಯಿತು. ಏನೋ ಎಂಥ ಮಗು ಬೇಕು ಅಂದದ್ದು ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಏನೋ ಎಡವಟ್ಟಾಯಿತು. ಅಂತೂ ಇಲ್ಲಿ ಜಮದಗ್ನಿ ಹುಟ್ಟಿದ. ಅಲ್ಲಿ ಗಾಧಿಯ ಮಗನಾಗಿ ಕುಶಿಕ ವಿಶ್ವಾಮಿತ್ರ ಹುಟ್ಟಿದ. ಕೌಶಿಕ ವಿಶ್ವಾಮಿತ್ರ, ಗಾಧಿನೋ ವಿಶ್ವಾಮಿತ್ರ ಅಂತ. ಗಾಧಿಯ ಮಗನಾಗಿ ವಿಶ್ವಾಮಿತ್ರ ಅಲ್ಲಿ ಹುಟ್ಟಿದ. ಅವ ಇಲ್ಲಿ ಹುಟ್ಟಬೇಕಿತ್ತು, ಆ ಕಡೆ ಹುಟ್ಟಿದ. ಅಲ್ಲಿ ಹುಟ್ಟಬೇಕಾದವ ಇಲ್ಲಿ ಹುಟ್ಟಿದ. ಜಮದಗ್ನಿಯ ಮಗನಾಗಿ ಭಾರ್ಗವರಾಮ, ಸಾಕ್ಷಾತ್ ಭಗವಂತ ಪರಶುರಾಮನಾಗಿ ಆವಿರ್ಭಾವಗೊಂಡ. ಈ ಕ್ಷೇತ್ರದ ದೇವತೆ ಪರಶುರಾಮ. ಆ ರುದ್ರದೇವರನ್ನು ಮತ್ತು ಪರಶುರಾಮನನ್ನು ನೋಡಿದಾಗ ಕೆಲವು ಸಲ ಅದು ರುದ್ರನೋ ಪರಶುರಾಮನೋ ಗೊತ್ತಾಗಲ್ಲ. ಅಲ್ಲಿ ಒಂದು ಮರದ ಕೆಳಗೆ ಶಿವಪಾರ್ವತಿಯರನ್ನು ಚಿತ್ರ 2 ಪ್ರತಿಮೆ ಮಾಡಿದ್ದಾರೆ. ನೋಡಿದ ಕೂಡಲೇ ಪರಶುರಾಮ ಅಂತ ಅನಿಸುತ್ತೆ. ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಪರಶುರಾಮ ಕುಳಿತು ಪೂಜೆ ಸ್ವೀಕಾರ ಮಾಡ್ತಾನೆ. ಈ ಊರಿನ ದೇವತೆ ಭಾರ್ಗವರಾಮ. ಭಾರ್ಗವರಾಮ ಕೈಯಲ್ಲಿ ಪರಶು ಹಿಡಿದು ಅವತ್ತು ಯಾರು ರಾಜರಾಗಿ ಲೋಕವನ್ನು ಪಾಲಿಸಬೇಕಿತ್ತೋ ಅಂತಹ ರಾಜರುಗಳೇ ಲೋಕವನ್ನು ಹಿಂಸಿಸುವುದಕ್ಕೆ ಪ್ರವೃತ್ತಿ ಮಾಡಿದಾಗ, ಬೇಲಿಯೇ ಹೊಲಮೇಯುವುದಕ್ಕೆ ಶುರು ಮಾಡಿದಂತಹ ಸ್ಥಿತಿಯಲ್ಲಿ ಆ ಕ್ಷತ್ರಿಯರನ್ನು ದಮನ ಮಾಡುವುದಕ್ಕೋಸ್ಕರ ತಾನು ಪರಶುವನ್ನು ಜೊತೆಗೆ ಶಾರ್ಂಗ ಅನ್ನುವ ಬಿಲ್ಲನ್ನು ಕೂಡ ಹಿಡಿದ. ಹೀಗೆ ಬಿಲ್ಗಾರನಾಗಿ ಪರಶ್ವದ ಧನುರ್ಧರಂ ಏಕವೀರಂ ಅಂತ ಪರಶು ಮತ್ತು ಧನುಸ್ಸನ್ನು ಹಿಡಿದು ಕಾರ್ತವೀರ್ಯನ ವಂಶವನ್ನು ನಿರ್ವಂಶ ಮಾಡಿದ. 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಯಾವ ರಾಜರು ಲೋಕಕಂಟಕರಾಗಿ ಪ್ರಜೆಗಳ ಟ್ಯಾಕ್ಸ್ ಕರವನ್ನು ತಾನು ಪಡೆದು ಅದನ್ನು ತನ್ನ ಉಪಭೋಗಕ್ಕೋಸ್ಕರ ಬಳಸಿಕೊಳ್ತಾ ಇದ್ದಾರೆ ಅಂತಹ ರಾಜರುಗಳ ತಲೆ ಕಡಿದು ಹಾಕಿದ. ಕೊನೆಗೆ ಒಂದು 12,000 ರಾಜರುಗಳನ್ನು ರಾಶಿ ಹಾಕಿ ಎಳ್ಕೊಂಡು ಬಂದು ಇವತ್ತಿನ ಕುರುಕ್ಷೇತ್ರದ ತುದಿಯಲ್ಲಿ ಒಂದು 5 ಹೊಂಡಗಳನ್ನು ತೆಗೆದು ಇವರ ರಕ್ತಗಳಿಂದ ಆ ಹೊಂಡಗಳನ್ನು ತುಂಬಿದ. ಸ್ಯಮಂತ ಪಂಚಕವನ್ನು ನಿರ್ಮಾಣ ಮಾಡಿದ. ಅದರಲ್ಲಿ ತನ್ನ ತಂದೆಗೆ ತರ್ಪಣವನ್ನು ಕೊಟ್ಟ. ಅವನಿಗೆ ಅಷ್ಟು ಸಿಟ್ಟು ಬಂದಿತ್ತು ಅಂದರೆ ಎಷ್ಟು ಕೆಟ್ಟದಾಗಿ ಅವರು ನಡ್ಕೊಂಡಿದ್ದಾರೆ ಅನ್ನುವುದನ್ನು ಭಾಗವತ ಉಲ್ಲೇಖಿಸಿದೆ. ಜಮದಗ್ನಿ ತಪಸ್ಸು ಮಾಡ್ತಾ ಇದ್ದಾಗ ಅವನ ತಲೆ ಕಡಿದು ಹಿಡ್ಕೊಂಡು ಹೋಗಿ ಅವರ ಪಟ್ಟಣದಲ್ಲಿ ಎಲ್ಲ ಹೊಲಸು ಹೋಗುವ ಜಾಗದಲ್ಲಿ ಹೂತಿಟ್ಟುವಂತಹ ಕೆಟ್ಟ ಕೆಲಸವನ್ನು ಆ ಕ್ಷತ್ರಿಯರು ನಡೆಸಿದರು. ಹೀಗೆ ಭಾರ್ಗವರಾಮ ಮತ್ತೆ ಲೋಕದಲ್ಲಿ ಸರಿಯಾದ ಆಡಳಿತ ಮಾಡಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಅದ್ಭುತವಾದ ರೂಪ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಉತ್ಕರ್ಷ ಪ್ರಾಪ್ತಿಯಾಗುವಲ್ಲಿಯ ತನಕ ತಾನು ಕ್ಷತ್ರಿಯರನ್ನು ನಿಯಂತ್ರಿಸಿ ಮುಂದಕ್ಕೆ ಈ ಶ್ರೀರಾಮಚಂದ್ರನಿಂದಾಗಿ ಒಳ್ಳೆಯ ಕ್ಷತ್ರಿಯತೆ ಅನ್ನೋದು ಉಂಟಾಗುತ್ತೆ ಅನ್ನುವುದನ್ನು ತಿಳಿದು ತನ್ನ ಬಿಲ್ಲನ್ನು ಅವನ ಕೈಯಲ್ಲಿ ಕೊಟ್ಟು ತಾನು ಸ್ವಲ್ಪ ವಿಶ್ರಾಂತಿಯನ್ನು ಸ್ವೀಕರಿಸಿದ. ಆದರೆ ಮುಂದೆ ದ್ವಾಪರ ಯುಗದಲ್ಲೂ ಚಿರಂಜೀವಿ 7 ಚಿರಜೀವಿಗಳಲ್ಲಿ ಒಬ್ಬನಾಗಿದ್ದು ದ್ವಾಪರ ಯುಗದಲ್ಲೂ ಕೂಡ ಕರ್ಣನಿಗೆ
ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ತಾನು ತನ್ನ ಅಸ್ತ್ರವಿದ್ಯೆಗಳನ್ನು ಪಾಠ ಹೇಳಿಕೊಟ್ಟು ಅವರಿಂದ ಮತ್ತೆ ಒಂದಷ್ಟು ಜನಕ್ಕೆ ಪಾಠ ಹೇಳಿಸಿ ಕುರುಕ್ಷೇತ್ರದಲ್ಲಿ ಯಾರ್ಯಾರು ಹೋರಾಡಿ ಸತ್ತಿದ್ದಾರೆ, ಸಾಯಿಸಿದ್ದಾರೆ ಅವರೆಲ್ಲ ಈ ಪರಶುರಾಮನಿಂದ ವಿದ್ಯೆಯನ್ನು ಪಡೆದವರೇ. ಪರಶುರಾಮನಿಂದ ದ್ರೋಣರಿಗೆ, ದ್ರೋಣರಿಂದ ಉಳಿದವರಿಗೆ, ಹೀಗೆ ತಾನು ಸ್ವತಃ ಹೋರಾಡದೆ ಹೋದರೂ ಇನ್ನು ಉಳಿದವರ ಮೂಲಕ ಹೋರಾಡಿಸಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾ ಇರುವ ಚಿರಂಜೀವಿ ರೂಪ ಆ ಪರಶುರಾಮ ರೂಪ. ಇದು ಈ ಚಂದ್ರವಂಶದ ಒಂದು ಕೊಂಡಿಯಲ್ಲಿ ಬಂದಿರತಕ್ಕಂತಹ ಭಗವಂತನ ಅವತಾರ. ಮುಂದಕ್ಕೆ ಅದರಲ್ಲಿ ನಹುಷ, ಅದರ ಮಧ್ಯದಲ್ಲಿ ಅಂಬರೀಷ, ಅದರ ಮಧ್ಯದಲ್ಲಿ ರೋಮಪಾದ, ಅದರ ಮತ್ತೆ ಕೊನೆಯಲ್ಲಿ ಸತ್ಯ ಹರಿಶ್ಚಂದ್ರ ಮೊದಲು ಸುಳ್ಳು ಹೇಳಿದ್ದಕ್ಕೆ ಕೊನೆಗೆ ಸತ್ಯ ಹರಿಶ್ಚಂದ್ರ ಆದದ್ದು. ಹೇಗೆ ಯಮಧರ್ಮ ಆದದ್ದು ಮೊದಲು ಅಧರ್ಮ ಮಾಡಿದ್ರಿಂದ ಕೊನೆಗೆ ಯಮಧರ್ಮ ಆದದ್ದಲ್ವಾ. ಅಂತಹ ಸತ್ಯ ಹರಿಶ್ಚಂದ್ರನ ಕಥಾನಕ, ರೋಹಿತಾಶ್ವ ಚಂದ್ರಮತಿಯರ ಕಥಾನಕ. ಆಮೇಲೆ ಬಂದವ ನಹುಷನ ಮಗ ಯಯಾತಿಗೆ ದೇವಯಾನಿಯ ಜೊತೆಗೆ ವಿವಾಹ, ಜೊತೆಗೆ ಶರ್ಮಿಷ್ಠೆ. ಯಯಾತಿಯಲ್ಲಿ ದೇವಯಾನಿಗೆ ಹುಟ್ಟಿರತಕ್ಕಂತಹ ಮಕ್ಕಳು ಯದುಂಚ ತುರ್ವಸುಂರಾಜ ದೇವಯಾನ್ಯಾಂ ಅಜೀಜನತ್ ದೃಕ್ಯುಂಚಾನುಂಚ ಪೂರುಂಚ ಶರ್ಮಿಷ್ಠಾಯಾಂ ಯಜಾಯತ. ಅದರಲ್ಲಿ ಕೊನೆಯ ಮಗ ಪೂರು ಯಯಾತಿಯಿಂದ ಮುಪ್ಪನ್ನು ತೆಗೊಂಡು ತನ್ನ ಯೌವನವನ್ನು ಯಯಾತಿಗೆ ಕೊಟ್ಟಂತಹ ದೊಡ್ಡ ಪಿತೃಭಕ್ತ. ಆ ಪುರುವಿನಿಂದ ವಂಶ ಬೆಳೀತದೆ, ಪೌರವ ವಂಶ ಅಂತ ಅದನ್ನು ಕರೀತಾರೆ. ಆ ಪೌರವ ವಂಶದಲ್ಲಿ ಭರತ ಬರ್ತಾನೆ. ಭರತ ಬಂದ ಮೇಲೆ ಅದಕ್ಕೆ ಭರತವಂಶ ಅಂತ ಹೆಸರಾಗುತ್ತೆ. ಆ ಭರತವಂಶದಲ್ಲಿ ಬಂದವರೇ ಪಾಂಡವರು, ಕೌರವರು. ಈ ಭರತವಂಶದಲ್ಲಿ ಹುಟ್ಟಿದವರಿಗೆ ಭಾರತರು ಅಂತ ಹೆಸರು. ಭಾರತರು ಹೋರಾಡಿದ ಕಥೆಯೇ ಮಹಾಭಾರತ. ಅದು ಭರತವಂಶದವರ ಕಥೆಯನ್ನು ಹೇಳ್ತಕ್ಕಂತಹ ಒಂದು ಇತಿಹಾಸ. ಈ ಕಡೆಯಲ್ಲಿ ಯಯಾತಿಯ ಮತ್ತೊಬ್ಬ ಮಗ ಯದುವಿನ ವಂಶ ಹಾಗೇ ಬರ್ತದೆ. ಶೂರ ಅನ್ನುವ ಬರ್ತಾನೆ. ಶೂರನ ಮಗ ವಸುದೇವ, ಜೊತೆಗೆ ಪೃಥೆಯನ್ನು ಕುಂತಿ ಭೋಜನಿಗೆ ಕೊಡ್ತಾರೆ. ಕುಂತಿ ಅಂತ ಅವಳಿಗೆ ಹೆಸರಾಗ್ತದೆ. ಅದರಲ್ಲಿ ಮತ್ತೊಂದು ಕವಲು ಆಹುಕ ಅನ್ನುವ ಮಗ ಹುಡ್ತಾನೆ. ಆಹುಕನಿಗೆ ದೇವಕ ಮತ್ತು ಉಗ್ರಸೇನ ಅಂತ ಇಬ್ಬರು ಮಕ್ಕಳು. ದೇವಕನಿಗೆ 7 ಜನ ಹೆಣ್ಣು ಮಕ್ಕಳು, ಅದರಲ್ಲಿ ಕೊನೆಯವಳು ದೇವಕಿ. ಉಗ್ರಸೇನನಿಗೆ ಒಂದು 9 ಜನ ಗಂಡು ಮಕ್ಕಳು. ಕಂಸ, ಪ್ರಕಂಸ, ವಿಕಂಸ, ಸುಕಂಸ. ಬರೀ ಹೆಸರು ಭಾಳ ಪ್ರಾಸಬದ್ಧವಾದ 1, 7, 8, 9 ಜನ ಮಕ್ಕಳು. ವಸ್ತುತಃ ದೇವಕನ ಮಗಳಾದ ದೇವಕಿ ಕಂಸನಿಗೆ ತಂಗಿಯಾಗಬೇಕು, ಯಾಕಂದರೆ ಚಿಕ್ಕಪ್ಪನ ಮಗಳು ಅನ್ನುವ ಕಾರಣದಿಂದ. ಆದರೆ ಈ ದೇವಕನ ಅಪ್ಪ ಆಹುಕ ಏನು ಮಾಡಿದ, ದೇವಕನ ಹತ್ರ ಕೇಳಿದ ಮಗನ ಹತ್ರ, ಮಗ ನನಗೆ ಹೆಣ್ಣು ಮಕ್ಕಳಿಲ್ವಲ್ಲ, ನಿನಗೆ ಹೇಗೂ ಒಂದು 7 ಜನ ಹೆಣ್ಣು ಮಕ್ಕಳು, ಒಂದು ಮಗಳನ್ನು ನನಗೆ ದತ್ತು ಕೊಡು ಅಂತ ಕೇಳಿದ. ಇವ ದೇವಕಿಯನ್ನು ಆಹುಕನಿಗೆ ದತ್ತು ಕೊಟ್ಟ. ಇದರ ಪರಿಣಾಮ ಏನಾಯಿತು, ಕಂಸನಿಗೆ ದೇವಕಿ ಸೋದರತ್ತೆ ಅಲ್ಲ. ಹೀಗೆ ದೇವಕಿ ಕಂಸನಿಗೆ ಸೋದರತ್ತೆಯೂ ಹೌದು, ತಂಗಿಯೂ ಹೌದು. ಆದ್ದರಿಂದ ಸೋದರತ್ತೆ ಅನ್ನುವ ಕಾರಣದಿಂದ ಆಕೆಯ ಮೇಲೆ ಅತಿಶಯಿತವಾದಂತಹ ಗೌರವ ಭಕ್ತಿಗಳು ಕಂಸನಿಗಿದೆ. ತಂಗಿ ಅನ್ನುವ ಕಾರಣದಿಂದ ಪ್ರೀತಿ ವಾತ್ಸಲ್ಯಗಳು ಕೂಡ ಇದ್ದಾವೆ. ಅಂತಹ ದೇವಕಿಗೆ ಅತ್ಯಂತ ಸುಂದರನಾದ ಪರಾಕ್ರಮಿಯಾದ ವಸುದೇವನಿಗೇ ಕೊಟ್ಟು ವಿವಾಹ ಮಾಡಬೇಕು ಅಂತ ತೀರ್ಮಾನವಾಯಿತು. ಆ ಯದುವಂಶದ ವಿಚಾರದಲ್ಲಿ ವಸುದೇವನ ಜೊತೆಗೆ ವಿವಾಹ ನಡೆಯಿತು. ವಿವಾಹದ ದಿವಸ ಸಾಯಂಕಾಲ ಅವರನ್ನು ಊರಿನಲ್ಲಿ ಪ್ರದಕ್ಷಿಣೆ ಹಾಕಿಸತಕ್ಕಂಥದ್ದು ವಿಂಧ್ಯ ಪರ್ವತದ ಮೇಲ್ಭಾಗದಲ್ಲಿ ಒಂದು ಸಂಪ್ರದಾಯ. ಅಂದರೆ ಇವರಿಬ್ಬರು ನಾಳೆ ದಾರಿಯಲ್ಲಿ ಹೋದಾಗ ಕಲ್ಲು ಹೊಡಿಬೇಡಿ ಅಂತ ಹೇಳಲಿಕ್ಕೋಸ್ಕರ, ಇವರು ಸತಿಪತಿಗಳು ಅಂತ ಒಂದು ಜಾಹೀರಾತು ಕೊಡುವುದಕ್ಕೋಸ್ಕರ ಸಾಯಂಕಾಲದ ಮೆರವಣಿಗೆ. ಇವರಿಬ್ಬರನ್ನೂ ಕುಳ್ಳಿರಿಸಿ ಹೊರಡುವಂತಹ ಕುದುರೆ ಗಾಡಿಯಲ್ಲಿ ಸ್ವತಃ ಕಂಸನೇ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಭಕ್ತಿಯಿಂದ ನಿಂತು ರಥವನ್ನು ನಡೆಸಿದ. ದೇವತೆಗಳಿಗೆ ದುಷ್ಟನಾದ ಕಂಸ ಶಿಷ್ಟನ ಹಾಗೆ ವ್ಯವಹರಿಸುವುದು ಇಷ್ಟವಾಗಲಿಲ್ಲ. ಆಕಾಶದಲ್ಲಿ ವಾಣಿ ಕೇಳಿಸಿತು, ಈಕೆಯ 8ನೆಯ ಗರ್ಭದಿಂದ ನಿನಗೆ ಮರಣ. ನಾವಾಗಿದ್ದರೆ ಖುಷಿ ಪಡ್ತಾ ಇದ್ವಿ, ಹೌದಾ ಅಷ್ಟು ಕಾಲ ಬದುಕ್ತೇವ ಅಂತ. 8 ಮಕ್ಕಳಾಗುವುದು, ಭಾವನ ಹತ್ರ ಹೇಳಿದರೆ ಆಯಿತು, ಕಲಿಕುಲಿಕಿ ಸ್ವಲ್ಪ ಮಕ್ಕಳು ನಿಧಾನಕ್ಕಾಗುವ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿದರೆ ಆಯಿತು ಅಂತ ಖುಷಿಯಿಂದ ಇರುವಂಥ ಪ್ರಸಂಗ. ಆದರೆ ಇವನ ದೌಷ್ಟ್ಯ ಇದ್ದಕ್ಕಿದ್ದ ಹಾಗೆ ಉನ್ಮತ್ತತೆಗೆ ಏರಿತು. ಕತ್ತರಿಸಿ ಬಿಡ್ತೇನೆ ಅಂತ ಅಲ್ಲಿಂದಲೇ ಎದ್ದು ಇವಳ ತಲೆಯ ಮುಡಿಯನ್ನು ಹಿಡಿದು ನಿಂತು ಬಿಟ್ಟ. ವಸುದೇವ ಪರಿಪರಿಯಿಂದ ಕೇಳಿಕೊಂಡ. ಅಂದರೆ ದೇವತೆಗಳ ಉದ್ದೇಶ ಏನು ಅಂದರೆ ಈ ಕಂಸ ಏನು ಅಂತ ಪ್ರಪಂಚಕ್ಕೆ ತೋರಿಸಬೇಕಿತ್ತು. ಕಂಸನ ದೌಷ್ಟ್ಯ ಮರಣವನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಹಾಗಾದರೆ ಏನು ಮಾಡಬೇಕು, ಮರಣವನ್ನು ಇಷ್ಟವಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು. ಯಾರಿಗೆ ಇಷ್ಟವಾಗ್ತದೆ? ಪರೀಕ್ಷೆಗೆ ಹೋಗಿ ಕುಳಿತಂತಹ ಮಗುವಿಗೆ ಪರೀಕ್ಷಾ ಪತ್ರ ನೋಡಿದಾಗ ಪಿಶಾಚಿಯನ್ನು ನೋಡಿದ ಹಾಗೆ ಹೆದರಿಕೆ ಆಗ್ತದೆ. ಯಾಕೆ? ಓದಿರುವುದಿಲ್ಲ.
ಮತ್ತೊಬ್ಬ ಶಿಷ್ಯನಿಗೆ ಖುಷಿ ಇರ್ತದೆ, ಎಷ್ಟು ಹೊತ್ತಿಗೆ ಪತ್ರಿಕೆ ಬರ್ತದೆ, ಇನ್ನೂ ಯಾಕೆ ಬರಲಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಓದಿರ್ತಾನೆ. ಮರಣವನ್ನು ಆ ರೀತಿಯಿಂದ ಸ್ವೀಕರಿಸಬೇಕು. ಜೀವನವನ್ನು ಧರ್ಮನಿಷ್ಠವಾಗಿ ಕಳೆದಂತಹ ವ್ಯಕ್ತಿಗೆ ಮರಣ ಕಷ್ಟವಾಗುವುದಿಲ್ಲ, ಇಷ್ಟವಾಗ್ತದೆ. ಈ ಶರೀರ ಹಳೆಯದಾದ ಅಂಗಿಯನ್ನು ಕಳಚಿ ಹೊಸ ಅಂಗಿಯನ್ನು ಬಯಸುವ ವ್ಯಕ್ತಿಯ ಹಾಗೆ ಆತ ಜರ್ಜರವಾದ ಶರೀರ ಹೋಗಿ ಹೊಸ ಶರೀರ ಬರುತ್ತಲ್ವಾ ಶ್ರೇಷ್ಠವಾದದ್ದು ಅಂತ ಖುಷಿಯಿಂದ ಸ್ವೀಕರಿಸಬೇಕು. ದುಷ್ಟನಾದ ವ್ಯಕ್ತಿ ಮರಣವನ್ನು ದ್ವೇಷಿಸ್ತಾನೆ. ಇವ ದ್ವೇಷಿಸಿದ, ಅವನ ಏನು ದೌಷ್ಟ್ಯ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಯಿತು. ಕೊನೆಗೆ ವಸುದೇವನಾದ್ದರಿಂದ ಹೆಂಡತಿಯನ್ನು ಉಳಿಸಿಕೊಂಡ. ಹುಟ್ಟಿದ ಮಕ್ಕಳನ್ನು ಕ್ಷಣದಲ್ಲಿ ತಂದು ಕೈಯಲ್ಲಿ ಹಾಕ್ತೇನೆ ಅಂತ ಹೇಳಿದ. ದೇವಕಿ ಉಳಿದ್ಲು. ದೇವಕಿಗೆ 7 ಗರ್ಭಗಳು ಅವತರಿಸಿದವು. ಆದರೆ 7ನೇ ಗರ್ಭ ಈ ಗರ್ಭದಿಂದ ಹೋಗಿ ಆ ಕಡೆ ರೋಹಿಣಿಯಲ್ಲಿ ಹುಟ್ಟಿ ಬಂತು. ಅದು ಬಲರಾಮ ಅಂತ ಅದಕ್ಕೆ ಹೆಸರು. 8ನೆಯ ಬಾರಿ ಗರ್ಭಿಣಿಯಾಗಿದ್ದಾಳೆ. ಕಂಸನಿಗೆ ಗೊತ್ತಾಗಿದೆ, ಇದೇ ನನ್ನನ್ನು ಕೊಲ್ಲುವುದಕ್ಕೆ ಹುಟ್ಟಿ ಬರುವ ದೇವ. ಕಂಸನಿಗೆ ಗೊತ್ತಾಗಿದೆ, ಯಾಕಂದರೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನ ಹಾಗೆ ಈ ಗರ್ಭಿಣಿ ಸ್ತ್ರೀ ಶೋಭಿಸ್ತಾ ಇದ್ದಾಳೆ. ಬ್ರಹ್ಮಾದಿ ದೇವತೆಗಳು ಬಂದು ಗರ್ಭದಲ್ಲಿದ್ದ ಮಗುವನ್ನು ಸ್ತೋತ್ರ ಮಾಡಿ ಹೋಗಿದ್ದಾರೆ. ಸತ್ಯವು ರಥಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಂಚ ಯೋನಿಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೌ ದ್ವಿಫಲಸ್ತ್ರಿಮೂಲಶ್ಚತುರಸ ಪಂಚಶಿಪ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷ. ಬ್ರಹ್ಮಾದಿ ದೇವತೆಗಳು ಮಾಡಿದ ಗರ್ಭಸ್ತುತಿ. ಗರ್ಭದಲ್ಲಿದ್ದ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ ಬ್ರಹ್ಮಾದಿಗಳು. ಭಗವಂತ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮೀ ತಿಥಿಯನ್ನು ತನ್ನ ಅವತಾರಕ್ಕೋಸ್ಕರ ಆರಿಸಿಕೊಂಡಿದ್ದಾನೆ. ಅವತ್ತು ಭಾದ್ರಪದ ಮಾಸ ಇತ್ತು. ಇವತ್ತೆಲ್ಲ ಶ್ರಾವಣ ಮಾಸದಲ್ಲೇ ಕೃಷ್ಣಾಷ್ಟಮಿ ಅಂತ ಆಗುತ್ತೆ. ಕೃಷ್ಣ ಅವತರಿಸುವಾಗ ಯಸ್ಮಿನ್ ಅಬ್ದೇ ಭಾದ್ರಪದೇ ಚಮಾಸಿ, ಅವತ್ತು ಭಾದ್ರಪದ ಮಾಸ ಇತ್ತು. ಸೂರ್ಯ ಸಿಂಹದಲ್ಲಿದ್ದ. ಸಿಂಹ ಮಾಸದ ಭಾದ್ರಪದ ಚಾಂದ್ರದ ಪ್ರಕಾರ ಭಾದ್ರಪದವಾಗಿದ್ದಂತಹ ಆ ದಿವಸ ಕೃಷ್ಣ ಪಕ್ಷದ ಅಷ್ಟಮಿ. ಕೃಷ್ಣ ಪಕ್ಷದ ಅಷ್ಟಮಿ ಅಂದರೆ ಮಧ್ಯರಾತ್ರಿಯ ಹೊತ್ತಿಗೆ ಚಂದ್ರ ಉದಯಿಸುವ ಕಾಲ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಆ ಕಾಲವನ್ನು ಈ ಕೃಷ್ಣ ಅವತರಿಸುವುದಕ್ಕೋಸ್ಕರ ಸಂಕಲ್ಪಿಸಿದ್ದಾನೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ವಸುದೇವ ಐಕ್ಷತ. ವಸುದೇವ ಅದ್ಭುತ ಬಾಲಕನನ್ನು ಕಂಡ. ಅದು ಅದ್ಭುತ ಬಾಲಕ. ಅದ್ಭುತ ಅಂದರೆ ಯಾವುದನ್ನು ನೋಡಿ ಅರ್ಥ ಮಾಡಿಕೊಳ್ಬೋದು, ಆದರೆ ಇನ್ನೊಬ್ಬರ ಮಾತಿನಿಂದ ಅರ್ಥವೇ ಆಗದೋ ಅಥವಾ ನೋಡಿದ್ದನ್ನು ಅರ್ಥ ಆಗುವ ಹಾಗೆ ಇನ್ನೊಬ್ಬರಲ್ಲಿ ಹೇಳುವುದಕ್ಕೆ ಯಾವುದು ಶಕ್ಯ ಇಲ್ಲವೋ ಅದಕ್ಕೆ ಅದ್ಭುತ ಅಂತ ಹೆಸರು. ಹುಟ್ಟುವಾಗಲೇ ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿ ಬಂದಂತಹ ಮಗು ಅದು. ಆ ಅದ್ಭುತ ಮಗುವನ್ನು ಕಂಡು ತೃಪ್ತನಾಗಿದ್ದಾನೆ ವಸುದೇವ ಕಾರಾಗಾರದಲ್ಲಿ ಮಧ್ಯರಾತ್ರಿಯ ಹೊತ್ತು. ಆ ಮಗುವಿನ ಆವಿರ್ಭಾವ ಆಯಿತು ಅನ್ನುವ ಕಥಾನಕದ ಜೊತೆಗೆ ಆ ಶ್ರೀಕೃಷ್ಣಾವಿರ್ಭಾವ ಪರ್ಯಂತವಾದ ಈ ಪುಣ್ಯ ಕಥೆಯಲ್ಲಿ ಇವತ್ತಿನ ಕಥಾನುಸಂಧಾನವನ್ನು ಉಪಸಂಹಾರ ಮಾಡೋಣ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸುಹೃತ್.